ಗುಡ್ ಈವ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಹೌಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇದು ಏಪ್ರಿಲ್ ಮಂತಿನ ಸ್ಪರ್ಧಾ ವಿಜೇತ ಮ್ಯಾಗಝೀನ್ನ ಪ್ರಚಲಿತ ಘಟನೆಗಳು ಬೇಸ್ಡ್ ಆನ್ ಯಾವ ರೀತಿ ಇದು ಇದುವರೆಗೂ ಸ್ಪರ್ಧಾ ವಿಜೇತ ಮ್ಯಾಗಝೀನ್ ಅದು ಕರೆಂಟ್ ಅಫೇರ್ಸಿಂದ ಕ್ವಶನ್ಸ್ ತೆಗೆದಿದ್ರು, ಯಾವ ಆ್ಯಂಗಲಿಂದ ತೆಗೆದಿದ್ರು, ಮತ್ತು ಸ್ಪರ್ಧಾ ವಿಜೇತನ ಯಾವ ಆ್ಯಂಗಲಿಂದ ನಾವು ಓದಿದರೆ, ಯಾವ ಓರಿಯೆಂಟೇಷನಿಂದ ಓದಿದರೆ, ಯಾವ ಆ್ಯಂಗಲಿಂದ ಓದಿದರೆ ನಾವು ಜಾಸ್ತಿ ಪ್ರಚಲಿತ ಘಟನೆಗಳಿಂದ ಬಂದಂತಹ ಕ್ವಶನ್ನ ಆನ್ಸರ್ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಗಾಗಲೇ ನಾನು ಸ್ಪರ್ಧಾ ವಿಜೇತ ಮಂತಿನ ಜೂನ್ ಮಂತಿನ ಮ್ಯಾಗ್ಝೀನನ್ನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ಡಿಸ್ಕಷನ್ ಮಾಡಿಬಿಟ್ಟು ನಮ್ಮ ಪ್ಲೇ ಲಿಸ್ಟಲ್ಲಿದೆ, ಇದೇ ಯೂಟ್ಯೂಬ್ ಚಾನಲ್ನ ಪ್ಲೇ ಲಿಸ್ಟಲ್ಲಿದೆ, ಅದನ್ನು ನೀವು ನೋಡ್ಕೊಂಬನ್ನಿ. ಜೊತೆಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಜನವರಿ ಟು ಲಾಸ್ಟ್ಗೆ ಜೂನ್ ಮಂತ್ ಮತ್ತು ಆಗಸ್ಟ್ ಮಂತದ್ದು ಯಾವ ಎಕ್ಸಾಮ್ಸ್ ಇರೋದಲ್ಲ, ಪ್ರತಿ ತಿಂಗಳು ನಾನು ಮಾಡ್ತಾ ಇರ್ತೀನಿ. ಅಷ್ಟು ಮ್ಯಾಗ್ಝಿನ್ಸು ಮುಗಿಸ್ಕೊಡ್ತೀನಿ. ಸೊ ದಟ್ ನಿಮಗೆ ಒಂದು ನೋಟಿಫಿಕೇಶನ್ ಬಂದರೆ ನೀವೆಲ್ಲ ಮಂತದ ಮ್ಯಾಗ್ಝಿನ್ಸ್ನ ನೋಡ್ಬೋದು. ಇದನ್ನು ಯಾವ ಥರ ಯೂಸ್ ಮಾಡ್ಕೋಬೇಕಪ್ಪ ಅಂದರೆ, ನೀವು ಎಲ್ಲಾದರೂ ಫ್ರೀ ಇದ್ದಾಗ ಕ್ಲಾಸ್ ಕೇಳಿ, ಯಾವುದಾದ್ರು ಕೆಲಸ ಮಾಡ್ತಾಯಿದ್ರೆ ಕ್ಲಾಸ್ ಕೇಳ್ಕೊಂತ ಕೆಲಸ ಮಾಡ್ಕೊಳ್ಳಿ. ಅದಾದ ನಂತರ ಯಾಕೆ ಸಬ್ಸ್ಕ್ರೈಬ್ ಆಗ್ಬೇಕಂದ್ರೆ, ಈಗ ಇದ್ರ ಜೊತೆಗೆ ಕೊನೆಯ 6 ತಿಂಗಳದ್ದು ಡಿಸ್ಕಷನ್ ಮಾಡಿ ಮುಗಿಸ್ಕೊಡ್ತೀನಿ. ಜೊತೆಗೆ ಇನ್ನೊಂದೇನೆಂದರೆ, ಕರ್ನಾಟಕದಲ್ಲಿ ಇದುವರೆಗೂ ಯಾರೂ ಮಾಡಿಲ್ಲ. DSCRT ಮಾಡಿದ್ದಾರೆ, ಬಟ್ ಈ ಥರ ಫ್ರಮ್ ಲೈನ್ ಟು ಲೈನ್ ಮಾಡಿಲ್ಲ. ನಿಮ್ಮ ಮನೇಲಿ ಹೇಗೆ ಓದ್ತಿರ್ತಾರೆ ಅದು ಲೈನ್ ಟು ಲೈನು. ಸೊ ದಟ್ ನಾವು ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿದ್ದರಿಂದ MSc ಇನ್ ಜುವಾಲಜಿ ಆಗಿರೋದ್ರಿಂದ ಸೈನ್ಸು ಪ್ರತ್ಯೇಕವಾಗಿ ಫ್ರಮ್ ಲೈನ್ ಟು ಲೈನು 6th to 12th ಮುಗಿಸ್ಕೊಡ್ತೀನಿ. 12th ಬಯಾಲಜಿ ಇಂಪಾರ್ಟೆಂಟು, ಅಲ್ಲಿವರೆಗೂ ಮುಗಿಸ್ಕೊಡ್ತೀನಿ. ಜೊತೆಗೆ ಈ ನಮ್ಮ ಹಿಸ್ಟ್ರಿ 6th to 12th ಎಲ್ಲ ಬುಕ್ಸ್ನು, ಪೊಲಿಟಿ, ಎಕನಾಮಿಕ್ಸು ಪ್ರತಿಯೊಂದನ್ನು ಮುಗಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಆಗಿ. ಅದನ್ನು ನೆಕ್ಸ್ಟ್ ದಿನಗಳಲ್ಲಿ ಮಾಡ್ತೀನಿ. ಮೊದಲು ಇದು 6 ತಿಂಗಳದ್ದು ಮುಗಲಿ ಮ್ಯಾಗ್ಝಿನ್ನು. ಸೊ ದಟ್ ನಿಮ್ಮ ಒಂದು ನಿಮಿಷ ಆಯಿತು, ನಿಮ್ಮ ಸಮಯ ನನಗೆ ಇಂಪಾರ್ಟೆಂಟು. ನೆಕ್ಸ್ಟು ಜೂನ್ ಮಂತಿಂದ ನೀವು ಹೇಳಿದೆ ಅದನ್ನು ನೋಡ್ಕೊಂಬನ್ನಿ. ಇದು ಏಪ್ರಿಲ್ ಮಂತದ್ದು. ಸೊ ಈ ಏಪ್ರಿಲ್ ಮಂತಲ್ಲಿ ಏನು ಇಂಪಾರ್ಟೆಂಟು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ದಟ್ ನೋಡಿಲಿ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ನೇಮಕ ಸಾಧ್ವಿ ನಿರಂಜನ್ ಜ್ಯೋತಿ. ಇವರು ಮೊದಲು ಏನಾಗಿದ್ರಪ್ಪ ಅಂದರೆ, ಇವರು ಮೊದಲು ಸಚಿವರು, ಅದಾದ ನಂತರ ಶಾಸಕರಾಗಿದ್ದರು. ಅದನ್ನು ಇನ್ ಡೀಟೇಲ್ ಒಳಗಡೆ ಕೊಟ್ಟಿದ್ದಾರೆ. ಸೊ ಈ ಫ್ರಂಟ್ ಲೈನ್ ಏನಿದೆಯಲ್ಲ, ಅದನ್ನು ನೀವು ಬಾಯಟ್ ಹಾಕಲೇಬೇಕು. ಡೈಲಿ ಬರೆದಿಟ್ಕೊಳ್ಳಿ, ಅಥವಾ ಇದನ್ನು ಡೈಲಿ ಒಂದು ಸತಿ ನೋಡ್ತಾ ಇರಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಜ್ಞಾನಪೀಠ ಪ್ರಶಸ್ತಿ, 60ನೇ ಜ್ಞಾನಪೀಠ ಪ್ರಶಸ್ತಿ, ವೆರಿ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟು. ನೆಕ್ಸ್ಟ್ ಜನಗಣತಿ ಬ್ರ್ಯಾಂಡ್ ರಾಯಭಾರಿಯಾಗಿ ಸುದರ್ಶನ್ ಪಟ್ನಾಯಕ್, ಇವರು ಮರಳುಕಲ್ಲಿ ಮೇಲೆ ಚಿತ್ರ ಬಿಡಿಸ್ತಾರೆ, ಒಡಿಸ್ಸಾದವರು. ಹಾಗೆ ನೆನ್ಪಿಟ್ಕೊಳ್ಳಿ. ಒಳಗಡೆ ಇನ್ ಡೀಟೇಲ್ ಇದೆ, ಮೇಲ್ಗಡೆ ಅಷ್ಟು ನೆನ್ಪಿಟ್ಕೊಳ್ಳಿ. ಈ ಬಾಲೇಂದ್ರ ಶಾ, ಇವರು ನಮ್ಮ ಬೆಂಗಳೂರಲ್ಲೇ ಓದಿದ್ರು. ನೆಕ್ಸ್ಟು ಭೀಮ್ ಆ್ಯಪ್ ಇದೆಯಲ್ಲ, ಈಗ UPI ಹೇಗಿದೆ ಅದೇ ಥರ ಭೀಮ್ ಆ್ಯಪ್ ಇದೆ. ಅದಕ್ಕೆ ರಾಯಭಾರಿಯಾಗಿ ಮಹೇಂದ್ರ ಸಿಂಗ್ ಧೋನಿ ಅವ್ರನ್ನ ನೇಮಕ ಮಾಡಿದ್ದಾರೆ. ಮಯನ್ಮಾರ್ನ ಸೇನಾ ಮುಖ್ಯಸ್ಥ ಮತ್ತು ದೇಶ ಅಧ್ಯಕ್ಷರಾಗಿ ಮಿನ್ ಆ್ಯಂಗ್ ಹ್ಯಾಂಗ್ಲೆ ಅವರು ನೇಮಕ ಆಗಿದ್ದಾರಂತೆ. ಆಮೇಲೆ ವಿಶ್ವ ಆರ್ಚರಿ ವರ್ಷದ ಪ್ಯಾರಾ ಆರ್ಚರ್ ಗೌರವ, ಇವರು 2 ಕೈಗಳಿಂದ ಶೀತಲ್ ದೇವಿ ಅವ್ರಿಗೆ ಬಂದಿದೆ. CSK ಹಾಲ್ ಆಫ್ ಫೇಮು, ಈ CSK ಅಂದರೆ ಗೊತ್ತಲ್ಲ, IPL ಟೀಮು, ಅದರದ್ದು ಅವ್ರ ಹಾಲ್ ಆಫ್ ಫೇಮ್ ಯಾರು ಕೊಟ್ಟಿದ್ದಾರೆ ಅಂದರೆ ಹೇಡನ್ ಮತ್ತು ರೈನಾ ಅವ್ರಿಗೆ ಕೊಟ್ಟಿದ್ದಾರೆ. ಗಣಿತದ ನೊಬೆಲ್ ಎಂದೇ ಖ್ಯಾತವಾದ ಅಬೆಲ್ ಪ್ರಶಸ್ತಿ, ನೊಬೆಲ್ ಪ್ರಶಸ್ತಿ ಅಲ್ಲ, ಗಣಿತದ ನೊಬೆಲ್ ಅಂತ ಕರೀತಿರ್ತಾರೆ. ಗಣಿತ ಕ್ಷೇತ್ರ ಕೊಡಲ್ಲ ಅಲ್ಲಿ, ಹಾಗಾಗಿ. ಸೊ ದಟ್ ಇದು ಅಬೆಲ್ ಪ್ರಶಸ್ತಿ ಯಾರಿಗೆ ಅಂತ. ವಿಶ್ವ ಆಹಾರ ಪ್ರಶಸ್ತಿ 2026ಕ್ಕೆ ಆಯ್ಕೆನ ನೆದರ್ಲ್ಯಾಂಡ್ನ ಆಹಾರ ತಜ್ಞ. ಇವೆಲ್ಲ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಆಸ್ಕರ್ ಅವಾರ್ಡು, ವೆರಿ ಇಂಪಾರ್ಟೆಂಟ್ ಆಯಿತಾ. ಕ್ವಶನ್ ಪಿಕ್ಸು, ಆಸ್ಕರ್ ಅವಾರ್ಡು, ಪೆನ್ನು ಸ್ವಲ್ಪ ತಿನ್ ಮಾಡ್ಕೊತೀನಿ. ನೆಕ್ಸ್ಟು ಜನಗಣತಿ ಆಗುತ್ತಲ್ಲ, 2027 ಜನಗಣತಿ, ಅದು ಮಸ್ಕಟ್ಗಳು ಅಂದರೆ ಸೂಚಿಸೋದನ್ನು ಮಾಡ್ಕೊಂಡಿದೆ. ಪ್ರಗತಿ ಮತ್ತು ವಿಕಾಸ ಅಂತ ಮಾಡ್ಕೊಂಡಿದ್ದಾರೆ. ಪ್ರಗತಿ ಇದು ಲೇಡೀಸು, ಅಂದರೆ ಈ ಮಹಿಳಾ ಏನಿದ್ದಾರೆ ಅವ್ರನ್ನ ಸೂಚಿಸೋಕ್ಕೆ ಪ್ರಗತಿ. ವಿಕಾಸ ಅನ್ನೋದು ಗಂಡು ಮಕ್ಕಳನ್ನ ಸೂಚಿಸೋದಕ್ಕೆ, ಅಂದರೆ ಪುರುಷರನ್ನು, ಅದು ಮಾಡ್ಕೊಂಡಿದ್ದಾರೆ. ಸೊ ದಟ್ ಅದನ್ನು ಇನ್ ಡೀಟೇಲ್ ಆಗಿ ನಮಗೆ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾನಂತರ ವಿಶ್ವ ಸಂತೋಷದ ವರದಿ 116 ಫಸ್ಟ್ ಫಿನ್ಲ್ಯಾಂಡ್ ಇದೆ. ಇವೆಲ್ಲ ಇಂಪಾರ್ಟೆಂಟು. ನಕ್ಸಲ್ ಮುಹೂರ್ತ ವೆರಿ ಇಂಪಾರ್ಟೆಂಟ್. ಯಾರು PSI ಮತ್ತು KS ಓದ್ತಿರ್ತೀರ, ಇದು ಡೆಫಿನೆಟ್ ಕ್ವಶನ್ ಇದು, SA ಮಾತ್ರ. ನೆಕ್ಸ್ಟ್ ಏಕೋಪನಾಗರಿಕ ಸಮೈಕ್ಯತೆ ಅಂಗೀಕರಿಸಿದ 2ನೇ ರಾಜ್ಯ ಗುಜರಾತ್, ಇದೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಇದೇನಿದೆಯಲ್ಲ, ಜಲಜೀವನ ಮಿಷನ್ನು, ಈ ಪ್ರತಿಯೊಂದನ್ನು ನೀವು ಬಾಯ್ ಹಾಕೊಳ್ಳೋಣ. ಪ್ರತಿಯೊಂದನ್ನು ಇದ್ರ ಏನಿದೆ ಎಲ್ಲ ಇಂಪಾರ್ಟೆಂಟಾಗಿ ಕೊಡ್ತಾರೆ. ಫಸ್ಟ್ 2 ಪೇಜ್ ಕೊಡ್ತಾಯಿದ್ರು, ಇದು 2ನೇ ಪೇಜು. ಸೊ ದಟ್ ಇದನ್ನೊಂದು ಕ್ವಶನ್ ಆಗೋ ಸಾಧ್ಯತೆ ಇದೆ. ಸಮ್ಮಾನು, ಇವೆಲ್ಲ ಕ್ವಶನ್ನೇ ಇವಾಗ ಫಿಕ್ಸು, ಡೌಟೇ ಬೇಡ. ಅದಾನಂತರ BCCI 2024-25ನೇ ಸಾಲಿನ BCCI ಪ್ರಶಸ್ತಿಗಳು ರೋಜರ್ ಬಿನ್ನಿ, ರಾಹುಲ್ ದ್ರಾವಿಡ್. ಮಹಿಳಾ ಕ್ರಿಕೆಟ್ ಮಿತಾಲಿ ರಾಜ್. ಅದಾದ ನಂತರ ನಮ್ಮ ಕರ್ನಾಟಕದೇನಿದೆಯಲ್ಲ, ಮರ್ಯಾದೆ ಹತ್ಯೆ ತಡೆಗೆ ಇವ ನಮ್ಮವ ಎಂಬ ನೂತನ ಮಸೂದೆಗೆ ಮಂಡನೆಗೆ ಸಂಪುಟ ಅನುಮೋದನೆ ನೀಡಿದೆ ಅಂತ. ಇವ ನಮ್ಮವ ಅದದ್ದು. ಕೈಗಾ ಸ್ಥಾವರಿಕ ಮೇಳ ಸಾರಥಿ,
ಆಯಿತು. ಅದನ್ನು ಕಪ್ಪು ಮಳೆಯಿಂದ ಆರೋಗ್ಯದ ಅಪಾಯಗಳ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ. ಲ್ಯಾಮಿಟಿಯಸ್ ಅಮಾರಿಬಸ್ ಇದು ಕೇಳ್ತಿರ್ತಾನೆ, ಇದು ಇಂಪಾರ್ಟೆಂಟ್, ಇದು ಮಿಸ್ ಮಾಡಲಿದ್ದು ಓದ್ಕೋಬೇಕು ಇದನ್ನು. ಆಮೇಲೆ ನ್ಯಾಟೋ 1949ನಲ್ಲಿ ಓಪನ್ ಆಗುತ್ತಲ್ಲ ನ್ಯಾಟೋ, ಅದರದಲ್ಲಿ ಆಯೋಜನೆ ನಾರ್ವೆ. ಅದಾದ ನಂತರ 14ನೇ ಇದು ನಡ್ತಿದೆ. ಆಮೇಲೆ ವಿಶ್ವ ಜಲ, ಈ ದೇವಕಗಳು ನೋಡ್ಕೊಂಬಿಡಿ. ಮಾರ್ಚ್ 22 ಯಾವುದು ವಿಶ್ವ ಜಲ ದಿನ. ನೀರು ಮತ್ತು ಲಿಂಗ ಅಂದರೆ ವಾಟರ್ ಆ್ಯಂಡ್ ಜೆಂಡರ್ ಅಂತ. ವಿಶ್ವ ಹವಾಮಾನ ವರ್ಲ್ಡ್ ಬಯೋಡೈವರ್ಸಿಟಿ ಡೇ, ಸೊ ಅದು ಮಾರ್ಚ್ 23. ಇದು ಇಂದು ಆಚರಿಸುವುದು ನಾಳೆಗಳನ್ನು ರಕ್ಷಿಸುವುದು. ಸೆಲೆಬ್ರೇಟ್ ಟುಡೇ ಸೇವ್ ಟುಮಾರೋ, ವೆರಿ ಸಿಂಪಲ್. 2ನೇ ಆವೃತ್ತಿ ವ್ಯಕ್ತಿ ಬಿಡುಗಡೆ ಆರೋಗ್ಯ ಸೂಚ್ಯಂಕ ಮೊದಲ ಸ್ಥಾನ ಒಡಿಶಾ, ಕರ್ನಾಟಕ 9ನೇ ಸ್ಥಾನ. ನೀತಿ ಆಯೋಗ ಅದನ್ನು ಬಿಡುಗಡೆ ಮಾಡ್ತೈತಿ, ಅರ್ಥ ಆಯ್ತಾ. 2ನೇ ಆವೃತ್ತಿಯ ವ್ಯಕ್ತಿ ಅಂತ ಕೇಳೋಲ್ಲ ನಾವು, ವಿತ್ತೀಯ ಆರೋಗ್ಯ ಸೂಚಕವನ್ನು ಯಾರು ಬಿಡುಗಡೆ ಮಾಡ್ತಾರೆ? ನೀತಿ ಆಯೋಗ. ಕರ್ನಾಟಕ ಸ್ಥಾನ ಎಷ್ಟಿದೆ? 9ನೇ ಸ್ಥಾನ. 1ನೇ ಸ್ಥಾನ ಇದೆ ಒಡಿಶಾ. ಸಿಂಪಲ್, ಮುಗೀತು. ಅಂತಾರಾಷ್ಟ್ರೀಯ ಅರಣ್ಯ ದಿನ, ವರ್ಲ್ಡ್ ಫಾರೆಸ್ಟ್ ಡೇ. ಅರಣ್ಯಗಳು ಮತ್ತು ಆರ್ಥಿಕತೆಗಳು, ಫಾರೆಸ್ಟ್ ಆ್ಯಂಡ್ ಎಕಾನಮಿ, ಮಾರ್ಚ್ 21. ಕ್ಷಯರೋಗ, ಹೌದು ನಾವು ಟಿಬಿಯನ್ನು ಕೊನೆಗಳಿಸಬಹುದು ದೇಶಗಳ ನೇತೃ ಜನರಿಂದ, ಇದನ್ನು ನೋಡ್ಕೊಳ್ಳಿ. ಅರ್ಥವರು ನಿಮಗೆ ಗೊತ್ತಿದೆ, ಮಾರ್ಚ್ 28. ಐಸಿಸಿ T20 ವಿಶ್ವಕಪ್ ಭಾರತ ಚಾಂಪಿಯನ್, ಭಾರತ ರನ್ನರ್ ಅಪ್ ನ್ಯೂಜಿಲ್ಯಾಂಡ್. ಗೊತ್ತಲ್ಲ ನಿಮಗೆ, ಇದು ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೀತು. ಎಲ್ಲರೂ ಕ್ರಿಕೆಟ್ ಅಭಿಮಾನಿಗಳು ಇರ್ತೀರ, ನೋಡ್ತಿರ್ತೀರ. ಎಕ್ಸಾಮ್ ವ್ಯೂವಲ್ಲೇ ನೋಡ್ಕೊಳ್ಳಿ ಇದನ್ನು. ನಾನು ಹೇಳ್ತಿರೋದು IPL ಅಲ್ಲ, T20 ವಿಶ್ವಕಪ್. ಇನ್ ಡೀಟೇಲ್ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಗುಜರಾತಲ್ಲಿ ನಡೀತು, ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ನೆನ್ಪಿಟ್ಕೊಳ್ಳಿ. ನ್ಯೂಜಿಲೆಂಡ್ ಸೆಕೆಂಡ್ ರನ್ನರ್ ಅಪ್ ಆಯಿತು. ಭಾರತದ ಮೊದಲ LPG ATM ಗುರುಗ್ರಾಮ, ಅಂದರೆ LPG ATM ಮುಂದೆ LPG ಬರಬೇಕು, ಆ ಥರ ಮಾಡ್ಕೊಂಡು ಪ್ಲಾನ್ ಮಾಡ್ತಿದ್ದಾರೆ. ಇದು ಸದ್ಯ ಗುರುಗ್ರಾಮದಲ್ಲಿದೆ. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ಬಳಕೆ ನಿಷೇಧ, ಇಂಡೋನೇಷಿಯಾ. 16 ವರ್ಷದೊಳಗಿನ ಮಕ್ಕಳಿಗೆ ಏನಿರ್ತಾರಲ್ಲ, ಒಂದು ಗುಡ್ ಯೋಜನೆ. ಎಸ್ಸೆ ಬರೆಯೋರು ಇದನ್ನು ಡಿಜಿಟಲ್ ಮೀಡಿಯಮ್ ಏನಾದರೂ ಕೊಟ್ಟರೆ ಎಸ್ಸೆ ಬರೆಯೋರು ಪಾಸಿಟಿವ್ ಬಗ್ಗೆ ಬರೀಬೇಕಾದ್ರೆ ಇದನ್ನು ಬರೀರಿ. ಆಗ್ನೇಷ್ಯಾದ ಮೊದಲ ರಾಷ್ಟ್ರ ಅಂತ ಈ ಥರ ಸೋಷಿಯಲ್ ಬ್ಯಾನ್ ಮಾಡಿದ್ದು ಕೇಳ್ಬೋದು. 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮವನ್ನು ನಿಷೇಧಿಸಿದ ದೇಶ ಯಾವುದು? ಇಂಡೋನೇಷ್ಯಾ ಅಷ್ಟೇ. ನೆಕ್ಸ್ಟ್ ಪಾಯಿಂಟಿಗೆ ಬರ್ತೀನಿ. ಇದನ್ನು ನಾನು ಪಾರ್ಟ್ 3-4 ಭಾಗ ಮಾಡ್ತೀನಿ. ಈಗ 1ರಿಂದ 25 ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಜೇತದ ಮುನ್ನುಡಿ, ನೀನು ಸೋಲಬೇಕೆಂದು ಕಾಯುತ್ತಿರುವವರ ಎದುರು ಗೆದ್ದು ತೋರಿಸು, ಅದುವೇ ನಿಜವಾದ ಸಾಧನೆ. 100%. ನೀನು ಸೋಲ್ಬೇಕಂತ ಕಾಯೋರು ಯಾರೂ ಅಲ್ಲ, ನಿನ್ನ ಅಕ್ಕಪಕ್ಕ ರಿಲೇಟಿವ್ಸು, ಬಂಧು ಬಳಗ ಅವರೇ ಇರ್ತಾರೆ. ಜೊತೆಗೆ ನಿನ್ನ ಅಕ್ಕಪಕ್ಕ ಮನೆಯವರು ಇರ್ತಾರೆ. ಇನ್ನೂ ಜಾಸ್ತಿ ನಿಮ್ಗೆ ಯಾರು ಅನಿಸುತ್ತೆ ಅವರೆಲ್ಲರೂ ಇರ್ತಾರೆ. ಅವ್ರ ಮುಂದೆ ನೀವು ಗೆಲ್ಲಬೇಕು. ಇದ್ಯಾಕೆ ಹೇಳ್ತಿದ್ದೀನಿ ಅಂದರೆ, ಬರೀ ಓದೋರ ಜೊತೆ ಮೋಟಿವೇಶ್ನಲ್ ಇತ್ತಪ್ಪ ಅಂದರೆ ಸ್ವಲ್ಪ ನಮ್ಮನ್ನು ಪುಷಪ್ ಮಾಡುತ್ತೆ, ಅರ್ಥ ಆಯ್ತಾ. ನೆಕ್ಸ್ಟ್, ಗೆದ್ದ ಮೇಲೆ ಎಷ್ಟು ಬಾರಿ ಬಿದ್ದು ಎಂಬುದು ಲೆಕ್ಕಕ್ಕೆ ಬರೋದಿಲ್ಲ, ಜಗತ್ತು ಗೌರವಿಸುವ ಫಲಿತಾಂಶ. ನೀವು ಎಷ್ಟು ಸಾರಿ ಜೊತೆ ಎಕ್ಸಾಮ್ ಫೇಲಾಗಿದ್ರೆ ಇಂಪಾರ್ಟೆಂಟ್ ಅಲ್ಲ, ಫಲಿತಾಂಶ ಇಂಪಾರ್ಟೆಂಟು. ಯಾಕಂದರೆ ಆಸಿಫ್ 17 ಸತಿ ಸೋತರೂ ಎಲ್ಲ ಮರೆಸಿಬಿಡ್ತು 2018ರಲ್ಲಿ. ಇದು ಮೊನ್ನೆ 2025ರಲ್ಲಿ ಮೊದಲನೇ ಗೆಲುವಾಯ್ತಲ್ಲ, 18ನೇ ಬಾರಿಗೆ, ಹಾಗೆ ಅದೇ. ಆಮೇಲೆ ಇದು ಓಕೆ, ಇದು ನೋಡ್ಕೊಳ್ಳಿ. ದ ಲಯನ್ ಡಸಂಟ್ ಟರ್ನ್ ಅರೌಂಡ್ ವೆನ್ ಅ ಸ್ಮಾಲ್ ಡಾಗ್ ಬಾರ್ಕ್ಸ್. ಅರ್ಥ ಆಗಿತ್ತು ಅನಿಸುತ್ತೆ. ನೆಕ್ಸ್ಟು, ಶೀತಲ್ ನಿಮಗೆ ಗೊತ್ತಿರಬೇಕು, ಆವಾಗಲೇ ಅವರಿಗೆ ಆರ್ಚರ್ ಗೌರವ ಕೊಟ್ಟರಲ್ಲ ವರ್ಷದ್ದು. ಸೊ ದ್ಯಾಟ್ ಈಗೇನೆಂದರೆ ಇವ್ರದ್ದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, 2 ಕೈ ಮತ್ತು 2 ಕಾಲಿಲ್ಲ 18 ವರ್ಷದ ಪಾಯಲ್ ನಾಗ್, ಆಯಿತಾ. ಇವ್ರು ಏನು ಮಾಡ್ತಾರೆ ಅಂದರೆ, ಅವ್ರು ಯಾರೋ ಒಬ್ಬರು, ಇವರು ಯಾವುದೋ ಒಂದು ಸಂದರ್ಭದಲ್ಲಿ ಕೈಕಾಲುಗಳಂತ ಇದು ಕೈಕಾಲುಗಳಲ್ಲಿ ಕಟ್ಟಾಗ್ತದೆ. ಅವರು ಅನಾಥಾಶ್ರಮಕ್ಕೆ ಸೇರಿಸ್ತಾರೆ. ಅಲ್ಲಿ ಇವರು ಒಂದು ಕೈಲಿ ಪೇಂಟಿಂಗ್ ಮಾಡಿರ್ತಾರೆ. ನಂತರ ಸ್ಥಳೀಯ ಅಧಿಕಾರಿ ಒಬ್ಬರು, ಅಂದರೆ ನಿಯರೆಸ್ಟ್ ಯಾರೋ ಒಬ್ಬರು ಆಫೀಸರು, ಇವ್ರು ಭಾವಚಿತ್ರ ಬಿಡಿಸಿದ್ದು ನೋಡಿಬಿಟ್ಟು ಇವರಿಗೆ ಟ್ರೈನಿಂಗ್ ಕೊಡಿಸ್ತಾನೆ, ಖ್ಯಾತ ಆರ್ಚರಿ ಕುಲ್ದೀಪ್ ವೈದ್ಯವಾನ್ ಅಂತ. ಸೊ ಅವ್ರೀಗ ಈ ಸ್ಟಾರ್ಟಲ್ಲಿ ಬ್ಯಾಂಕಾಕ್ನಲ್ಲಿ ನಡೆದ ಚೊಚ್ಚಲ ಆವೃತ್ತಿ ವಿಶ್ವ ಪ್ಯಾರಾ ಆರ್ಚರಿ ಸೀರೀಸ್ನ ಮಹಿಳೆಯರ ಕಾಂಪೌಂಡ್ ವ್ಯಕ್ತಿಗತ ವಿಭಾಗದಲ್ಲಿ 2 ಕೈಲದ ಚಿನ್ನದ ಪದಕ ವಿಜೇತರಾಗಿದ್ದರು. 2 ಕೈಲದ ಚಿನ್ನದ ಪದಕ ವಿಜೇತರಾದ ಶೀತಲ್ ರವರನ್ನು ಸೋಲಿಸಿ ಗೆಲುವು ಸಾಧಿಸಿದ್ದಾರೆ. ಅಂದರೆ ಈ ಚೊಚ್ಚಲ ಆವೃತ್ತಿ ವಿಶ್ವ ಪ್ಯಾರಾ ಆರ್ಚರಿ ಸೀರೀಸ್ನಲ್ಲಿ ಶೀತಲ್ ದೇವಿ ಅವರನ್ನು ಸೋಲಿಸಿ ಇವರು ಗೆದ್ದಿದ್ದಾರೆ, ಅರ್ಥ ಆಯ್ತಾ. ಇದು ಇಂಪಾರ್ಟೆಂಟ್ ಅಂದರೆ ಜಸ್ಟ್ ನಿಮಗೆ ಮೋಟಿವೇಶ್ನಲ್ ಪರ್ಪಸ್ ಇದು. ಸೊ ಈಗ ನೆಕ್ಸ್ಟ್ ಬರೋಣ. ಆಮೇಲೆ ಯಾರ್ಯಾರಿಗೆ ಸ್ವಲ್ಪ ನಿಧಾನ ಆಯ್ತು ಅಂದರೆ ನಾನು ಸ್ವಲ್ಪ ಸ್ಪೀಡಾಗಿ ಹೇಳಿರ್ತೇನೆ, ಬಿಕಾಸ್ ನಿಮ್ಮ ಟೈಮ್ ವೆರಿ ಇಂಪಾರ್ಟೆಂಟು. ಅದ್ರ ಜೊತೆಗೆ ಇನ್ನೂ ಬೇಕಾದ್ರೆ 1.5 ಲೀಟ್ರ್ ಕೇಳೋರಿದ್ರೆ ಕೇಳಿ, ಬಿಕಾಸ್ ನಿಮ್ಮ ಸಮಯ ವೆರಿ ಇಂಪಾರ್ಟೆಂಟ್ ನನಗೆ. ದೇಶದ ಮೊದಲ ದಯಾಮರಣದ ಪ್ರಕರಣ, ಉತ್ತರ ಪ್ರದೇಶ್, ಹರೀಶ್ ರಾಣಾ ಅಂತ. ಏನು ಕ್ವಶನ್ ಕೇಳ್ಬೋದು, ದೇಶದ ಮೊದಲ ದಯಾಮರಣ ಪ್ರಕರಣ ಎಲ್ಲಿ ಕಂಡು ಬಂತು, ಯಾವ ರಾಜ್ಯದ್ದು ಮತ್ತು ಯಾರಿಗೆ ಸಂಬಂಧಪಟ್ಟಿತ್ತು? ಉತ್ತರ ಪ್ರದೇಶ್, ಹರೀಶ್ ರಾಜ. ಇಷ್ಟೇ ಇಂಪಾರ್ಟೆಂಟ್. ಇದರಲ್ಲಿ ಏನಂದರೆ, ಹರೀಶ್ ರಾಣಾನವರು ಇವರು 2 ರೀತಿ ಬರುತ್ತೆ.
ಏನಂದರೆ ಈ ಡಯಾಮಂಡ್ನ ಸೋಲೋದು. ಒಂದು ಪ್ಯಾಸಿವ್ ಅಂತ ಒಂದು ಬರುತ್ತೆ, ಪ್ಯಾಸಿವ್ ಎಂಥೂಸಿಯಾಸಿ ಅಂತ. ಸೊ ಇದು ನೋಡಿ, ಪರೋಕ್ಷ ದಯಾಮರಣ ಅಂದರೆ ಪ್ಯಾಸಿವ್ ಯುಥೇನೇಸಿಯಾ ಅಂತ. ಅದಾದ ನಂತರ ಇನ್ನೊಂದು ಬರುತ್ತೆ ಆ್ಯಕ್ಟಿವ್ ಯುಥೇನೇಸಿಯಾ ಅಂತ ಬರುತ್ತೆ. 2 ಟೈಪ್ಸ್ ಬರುತ್ತೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದರಲ್ಲಿ ನಿಮ್ಗೆ ಇಷ್ಟೇ ಇಂಪಾರ್ಟೆಂಟ್ ಇರಲಿ. ಅದಾದ ನಂತರ ಅವ್ನು ಯಾಕಾದ, ಏನು ಇಂಪಾರ್ಟೆಂಟ್ ಅಲ್ಲ ಇದು, ನಾನು ಹೇಳ್ತಾ ಇದ್ದೀನಿ. ಎಲ್ಲ ನಿಮಗೆಲ್ಲ ಕೇಳೋದಿಲ್ಲ, ಅದನ್ನೆಲ್ಲ ಕೇಳೋದಿಲ್ಲ. ಸೊ ಯಾಕೆ ಸರ್ ಹಂಗೆ ಸುಮ್ಮನೆ ಕೊಂದ್ಬಿಡ್ಬೋದಲ್ಲ ಸರ್ ಅಂತ ಅಲ್ಲ. ಅವನಿಗೆ ಇವನು ಕೊನೆಯ ಒಂದು 13 ವರ್ಷಗಳಿಂದ ಇವನಿಗೆ ಏನಾಗಿತ್ತಪ್ಪ ಅಂದರೆ, ಒಂದು ಕೋಮಾದಲ್ಲಿದ್ದ. ಅವನಿಗೆ ಇವರು ಫುಡ್ಡು ಎಲ್ಲ ಕೊಡ್ತಾ ಇದ್ರು. ಕೋಮಾದಲ್ಲೇ ಇದ್ದ 13 ವರ್ಷಗಳಿಂದ. ಸೊ ದಟ್ ಅವನಿಗೆ ಅವ್ರ ತಂದೆ ತಾಯಿ ಕೇಳಿದ್ರಂತೆ, ಸೊ ದಯಾಮರಣ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ 2 ಟೈಪ್ ಆಫ್ ಇದೆ. ಅದರಲ್ಲಿ ಇದು ಕೇಳಿದ ಇಂಪಾರ್ಟೆಂಟು, ಕೇಳಿದರೆ ಕೇಳ್ಬೋದು. ಸಕ್ರಿಯ ದಯಾಮರಣ ಆ್ಯಕ್ಟಿವ್ ಯುಥೇನೇಸಿಯಾ ಅಂತ ಅಂದರೆ, ಈ ವಿಧದ ದಯಾಮರಣದಲ್ಲಿ ಲೀಥಲ್ ಇಂಜೆಕ್ಷನ್ ಮೂಲಕ ರೋಗಿಗೆ ನೇರವಾಗಿ ಸಾವನ್ನು ತರಲಾಗುತ್ತದೆ, ಇದಕ್ಕೆ ಅನುಮತಿ ಇಲ್ಲ. ಇದು ಆ್ಯಕ್ಟಿವ್ ಯುಥೇನೇಸಿಯಾ ಇದೆಯಲ್ಲ, ಅಂದರೆ ಸಕ್ರಿಯ ದಯಾಮರಣ, ಇದು ಇಂಡಿಯಾದಲ್ಲಿ ಅವಕಾಶ ಕೊಡೋದಿಲ್ಲ. ಇದನ್ನು ಯಾವ ರೀತಿ ಅಂದರೆ ಇನ್ನೊಂದು ಕೊಡ್ತಾರೆ, ಪ್ಯಾಸಿವ್ ಯುಥೇನೇಸಿಯಾ ಅಂದರೆ ಇದನ್ನು ಪರೋಕ್ಷ ದಯಾಮರಣ ಅಂತ ಕರೀತಾರೆ. ಇದನ್ನು ಏನಂತ ಕರೀತಾರೆ, ಪರೋಕ್ಷ ದಯಾಮರಣ ಅಂತ ಕರೀತಾರೆ. ಯಾವ ಥರಪ್ಪ ಅದಂದರೆ ಏನಿಲ್ಲ, ಸಿಂಪಲ್. ಅವ್ರಿಗೆ ಈ ಉಸಿರಾಟಕ್ಕೆ ವೆಂಟಿಲೇಟರ್ ಕೊಟ್ಟಿರ್ತಾರೆ, ಆಮೇಲೆ ಊಟಕ್ಕೋಸ್ಕರ ಒಂದು ಟ್ಯೂಬ್, ಆಮೇಲೆ ಆ್ಯಂಟಿಬಯೋಟಿಕ್ಸ್ ಕೊಡೋಕ್ಕೆ ಒಂದು ಟ್ಯೂಬು, ಆ ಥರ ಕೊಡ್ತಿರ್ತಾರೆ. ಆ್ಯಂಟಿಬಯೋಟಿಕ್ಸ್ ಅವ್ರಿಗೆ ಊಟ ನಿಲ್ದಂಗೆ ನಡೀತಿರ್ತಾರೆ ಆ್ಯಂಟಿಬಯೋಟಿಕ್ಸು, ಅದು ಆಗಿರಲಿ. ಅದಾದ ನಂತರ ಫೀಡಿಂಗ್ ಟ್ಯೂಬು, ಊಟಕ್ಕೋಸ್ಕರ ಒಂದು ಕೊಳವೆ ಹಾಕಿರ್ತಾರೆ. ಅದನ್ನೆಲ್ಲ ತೆಗೆದುಬಿಟ್ರೆ, ಉಸಿರಾಟದಲ್ಲಿ ತೆಗೆದುಬಿಟ್ರೆ ಅವ್ನು ಸಾಯ್ತಾನಲ್ಲ, ಪರೋಕ್ಷವಾಗಿ ಡೈರೆಕ್ಟ್ ಇಂಜೆಕ್ಷನ್ ಕೊಟ್ಕೊಳ್ಳೋಕ್ಕಿಂತ. ಸೊ ಇದು 2 ಟೈಪ್ಸು. ಈಗ ನಿಮಗೆ ಕರೆಕ್ಟಾಗಿ ಅರ್ಥ ಆಯಿತು ಅನಿಸುತ್ತೆ. ಸಂವಿಧಾನದ 21ನೇ ವಿಧಿಯಲ್ಲಿ ಸಾವಿನ ಹಕ್ಕು ಮೂಲಭೂತ ಹಕ್ಕೆಂದು ಘೋಷಣೆ. 2018 ಸಂವಿಧಾನಿಕ ಪೀಠವು ಗೌರವಾನ್ವಿತ ಸಾವಿನ ಹಕ್ಕನ್ನು ಸಂವಿಧಾನದ ಅನುಚ್ಛೇದ 21 ಅಡಿಯಲ್ಲಿ ಮೂಲಭೂತ ಹಕ್ಕನ್ನಾಗಿ ಘೋಷಿಸಲಾಗಿದೆ. ಅಂದರೆ ಸಂವಿಧಾನಿಕ ಪೀಠ ಏನು ಮಾಡಿದೆ ಅಂದರೆ, ಸಾಯೋದು ಒಂದು ಗೌರವಾನ್ವಿತವು, ಸಾಯೋದು ಕೂಡ ಒಂದು ಮೂಲಭೂತ ಹಕ್ಕು 21ರಲ್ಲಿ ನಿರ್ದೇಶನ ನೀಡಿದೆಯಂತೆ. ಅದಾದ ನಂತರ ಯಾವ ಬೇಸಿಸ್ ಮೇಲೆ ಇದನ್ನು ಕೊಟ್ರಪ್ಪ ಸುಪ್ರೀಂ ಕೋರ್ಟು ಅಂತ ಅಂದರೆ, ಅರುಣಾ ಶಾನ್ಭಾಗ್ ಅಂತ 1973 ನಮ್ಮ ಕರ್ನಾಟಕದವರಪ್ಪ. ಇದು ನಮಗೆಲ್ಲರಿಗೂ ಒಂಥರ ಇದು ಅವಮಾನ ವಿಚಾರ ಇದು. ಯಾಕಪ್ಪ ಅಂದರೆ, ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಹಳದಿಪುರ ಗ್ರಾಮದ ಕನ್ನಡತಿ ಅರುಣಾ ಶಾನ್ಭಾಗ್ 38 ವರ್ಷಗಳ ಕಾಲ ಮುಂಬೈನ ಆಸ್ಪತ್ರೆಯಲ್ಲಿ ಕೋಮಾ ಸ್ಥಿತಿಯಲ್ಲಿದ್ದರು. ಯಾಕೆ ಆಗಿತ್ತಪ್ಪ ಅಂದರೆ, ಅತ್ಯಾಚಾರ, ಲೈಂಗಿಕ ದೌರ್ಜನ್ಯವಾಗಿರ್ತಾರೆ ಇವರು, ಅದಕ್ಕೋಸ್ಕರ ಕೋಮಾ ಸ್ಥಿತಿಯಲ್ಲಿ ಹೋಗ್ತಾರೆ. ಇದನ್ನು ದಯಾಮರಣ ಕೋರ್ತಾರೆ. ಆದರೆ ಇವರ ತಂದೆ ತಾಯಿಯವರು ಇದಕ್ಕೆ ಅವಕಾಶ ಕೊಡಲ್ಲ. ಪಾಲಕರ ವಿರೋಧದ ಕಾರಣ ಕೋರ್ಟ್ ತಿರಸ್ಕಾರ ಮಾಡ್ತೈತಿ. ಎಲ್ಲ ಅವಕಾಶ ಇತ್ತು, ಆದರೆ ಒಂದು ಮಾತು ಹೇಳಿರುತ್ತೆ ಆ ಟೈಮಲ್ಲಿ, ಇಂತಹ ಸ್ಥಿತಿಯಲ್ಲಿರುವ ರೋಗಿಗಳಿಗೆ ಕುಟುಂಬ ಮತ್ತು ವೈದ್ಯರ ಅನುಮತಿ ಮೇರೆಗೆ ಕಟ್ಟುನಿಟ್ಟಿನ ನಿಯಮಗಳನ್ನು ಅನುಸರಿಸಿ ದಯಾಮರಣ ನೀಡಬಹುದು ಅಂತ ಅವತ್ತು ಹೇಳಿತ್ತು. ಆ ಬೇಸಿಸ್ ಮೇಲೆ ಇದನ್ನು ಕೊಟ್ಟಿದ್ರು. ನಿಮಗೆ ಏನಂದರೆ ಸಿಂಪಲ್ ಕೇಳೋದಿಷ್ಟೇ, ಹರೀಶ್ ರಾಣಾ ಯಾವ ರಾಜ್ಯದಿಂದ ಕೂಡ ಉತ್ತರ ಪ್ರದೇಶ್, ಅಥವಾ ದೇಶದ ಮೊದಲ ದಯಾಮರಣದ ಉತ್ತರ ಪ್ರದೇಶ್ ಹರೀಶ್ ರಾಣಾ ಅಂತ. ಇಷ್ಟೇ, ಈ ಲೈನ್ ಮಾತ್ರ ನಿಮಗೆ ಇಂಪಾರ್ಟೆಂಟ್ ಪೊಲೀಸ್ ಎಕ್ಸಾಮ್ಸ್ಗೆ, VA ಎಕ್ಸಾಮ್ಸ್ಗೆ. ಅದರ್ ದೆನ್ ಎಲ್ಲ ನೀಟಾಗಿ ಓದ್ಕೊಳ್ಳಿ, PSI ಎಲ್ಲ ಓದೋರು. ಆಮೇಲೆ ಕರ್ನಾಟಕ ರಾಜ್ಯ 2025 ಜನವರಿ 30ರಂದು ನಿಷ್ಕ್ರಿಯ ದಯಾಮರಣಕ್ಕಾಗಿ ಮಾರ್ಗಸೂಚಿಯನ್ನು ಅಧಿಕೃತವಾಗಿ ಜಾರಿಗೆ ತಂದಿತ್ತು. ಅಂದರೆ ಯಾವ ಥರ ದಯಾಮರಣ ಕೊಡಬಹುದು ಅನ್ನೋದನ್ನು ನೀಟಾಗಿ ಮಾರ್ಗಸೂಚಿ ರೆಡಿ ಮಾಡಿದೆ ಅಂತೆ, ಕರ್ನಾಟಕ ಜಾರಿಗೆ ತಂದಿದೆ ಅಂತೆ. ಸೊ ದಟ್ ಇದ್ರ ಮೂಲಕ 2023 ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಔಪಚಾರಿಕ ಅಧಿಸೂಚನೆ ಹೊರಡಿಸಿದ ಮೊದಲ ರಾಜ್ಯ ನಮ್ಮದು. ದೇರ್ ಇಸ್ ಚಾನ್ಸಸ್ ಕೇಳಿದರೆ ಇಂಪಾರ್ಟೆಂಟ್ ಆಯಿತಾ. ನೆಕ್ಸ್ಟು, ಓರಿಯನ್ ನೌಕೆ ಮೂಲಕ ಚಂದ್ರ ಕಕ್ಷೆಗೆ ಗಗನಯಾನಿಗಳು ನಾಸಾದ ಆರ್ಟಿಮಿಸ್ 2 ಕಾರ್ಯಕ್ರಮ. ಇದು ನಾಸಾದವರು ಏನು ಪ್ಲಾನ್ ಮಾಡ್ತಿದ್ದಾರೆ ಅಂದರೆ, ಅಲ್ಲಿಗೆ ಆರ್ಟಿಮಿಸ್ ಅದು ಒಂದು ಮಿಷನ್ ಮುಖಾಂತರ, ಆ ಯೋಜನೆ ಮುಖಾಂತರ ಇವರು ಮಾನವರನ್ನು ಚಂದ್ರನಡಿಗೆ ಕಳಿಸುವ ಒಂದು ಪ್ಲಾನ್ ಮಾಡ್ತಿದ್ದಾರೆ. ಸೊ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಆರ್ಟಿಮಿಸ್ 2 ಯೋಜನೆಯ ಭಾಗವಾಗಿ, ಅಂದರೆ ಆರ್ಟಿಮಿಸ್ 2 ರಾಕೆಟ್ ಯಾವುದು, SLS ರಾಕೆಟ್ ನೆನಪಿರಲಿ. 4 ಎಷ್ಟು ಜನ ಹೋಗ್ತಿದ್ದಾರೆ, 4 ಗಗನಯಾನಿಗಳು. ಏನಾದರೂ ಅದನ್ನು ತಗೊಂಡು ಹೋಗ್ತಿರೋದು ಏನದು, ಓರಿಯನ್ ಕ್ಯಾಪ್ಸುಲ್. ಆರ್ಟಿಮಿಸ್ 2 ಯೋಜನೆ ಹೆಸರು ಏನು ತಗೊಂಡು ಹೋಗ್ತಿದೆ, ಓರಿಯನ್ ಕ್ಯಾಪ್ಸುಲ್. ಸೊ ಅದು ತಗೊಂಡು ಹೋಗ್ತಿದೆ. ಎಲ್ಲಿಂದ ಉಡಾವಣೆ ಆಗಿದೆ, ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ. ನಿಮಗೆ ಕ್ವಶನ್ ಸಿಕ್ತು. ಕ್ವಶನ್ ನಂಬರ್ 1 ಯೋಜನೆ ಹೆಸರು, ರಾಕೆಟ್ ಹೆಸರು. ಕ್ವಶನ್ ನಂಬರ್ 2 ಏನದು, ಓರಿಯನ್ ಕ್ಯಾಪ್ಸುಲ್. 3 ಯಾವ ಉಡಾವಣೆ ಕೇಂದ್ರ, 4. ಇದೆ, ಹಿಂಗೆ ಓದಬೇಕು. ಈ ಮೂಲಕ 5 ದಶಕಗಳ ನಂತರ ಮತ್ತೆ ಮಾನವರನ್ನು ಚಂದ್ರನಂತ ಕೊಂಡೊಯ್ಯುವ ಸಾಹಸಕ್ಕೆ ನಾಸಾ ಮುನ್ನುಡಿ ಬರೆಯಿತು. ಆರ್ಟಿಮಿಸ್ನ ವಿಶೇಷತೆಗಳೇನೆಂದರೆ, SLS ರಾಕೆಟ್ ಮೂಲಕ ಚಂದ್ರನತ್ತ ಸಾಗಿದ ಓರಿಯನ್ ಕ್ಯಾಪ್ಸುಲ್ ಚಂದ್ರ ಮೇಲೆ ಲ್ಯಾಂಡ್ ಆಗದಿರುವುದು ವಿಶೇಷವಾಗಿದೆ. ಲ್ಯಾಂಡ್ ಆಗಲ್ಲ ಅದು. 4 ದಿನಗಳಲ್ಲಿ ಚಂದ್ರನ ಬಳಿಗೆ ತಲುಪುವ ಯಾತ್ರಿಗಳು ಚಂದ್ರನ ನಿಗದಿತ ಕಕ್ಷೆಯಲ್ಲಿ ಪ್ರದಕ್ಷಿಣೆ ಹಾಕಿ
ಅವ್ರು ಲ್ಯಾಂಡ್ ಆಗಲ್ಲ. ಇದು ಚಂದ್ರ ಇಲ್ಲಿದ್ದಪ್ಪ ಅಂದರೆ ಅವ್ನು ಹಿಂಗೆ ಪ್ರದಕ್ಷಿಣೆ ಹಾಕಿ ವಾಪಸ್ ಬರ್ತಾರೆ. ಚಂದ್ರನ ಸ್ವಂತ ಗುರುತ್ವಾಕರ್ಷಣ ಶಕ್ತಿಯನ್ನು ಬಳಸಿಕೊಂಡು ಇದೇನಿದೆ ಅಂದ ಇವರು ಆಪ್ರೇಟ್ ಮಾಡಲ್ಲ, ಚಂದ್ರನ ಸ್ವಂತ ಗುರುತ್ವಾಕರ್ಷಣ ಶಕ್ತಿ ಬಳಸಿಕೊಂಡು ಸುತ್ತಾಕಿ ಬರ್ತಾರಂಥವ್ರು. ಅಂದರೆ ಎಂಜಿನ್ ಬಳಸೋ ಅವಶ್ಯಕತೆ ಈ ಎಂಜಿನಲ್ಲಿ ಇರುವುದಿಲ್ಲ ಎಂದು ನಾಸಾ ವಿಜ್ಞಾನಿಗಳು ಸ್ಪಷ್ಟಪಡಿಸಿದರಂತೆ. ಒಟ್ಟು 10 ದಿನ ಪ್ರಯಾಣ ಮಾಡ್ತಾರಂತೆ. 10 ದಿನ ಪ್ರಯಾಣವನ್ನು 10 ದಿನ ಪ್ರಯಾಣವನ್ನು ಎಷ್ಟು ನೋಡಿಲಿ, ಮೊದಲ 2 ದಿನ ಆದಮೇಲೆ 3ರಿಂದ 4 ದಿನ ಚಂದ್ರನ ದಾರಿ ಹತ್ತ ಇದು ಭೂಕಕ್ಷೆಯಲ್ಲಿ ಇರ್ತೈತಿ, ಏನೋ ಚಂದ್ರನ ದಾರಿ ಹತ್ರ ಹೋಗ್ತದೆ, ಅಂದರೆ ಆನ್ ದ ವೇ. ಆಮೇಲೆ ಚಂದ್ರನ ಪ್ರದಕ್ಷಿಣೆ ಹಾಕೋದು, ಆಮೇಲೆ 15 ದಿನ ಸ್ಕ್ಯಾಮ್ ಡ್ಯಾಮ್ ಈ ಪೆಸಿಫಿಕ್ ಮಹಾಸಾಗರದಲ್ಲಿ ಬಂದು ಬೀಳ್ತೈತೆ, ಅಲ್ಲಿಂದ ರಕ್ಷಣಾ ತಂಡಗಳು ರಕ್ಷಣೆ ಮಾಡ್ತವೆ. ಓರಿಯನ್ ನೌಕೆ ಆರ್ಟಿಮಿಸ್ 2 ಯೋಜನೆ ಗಗನಯಾನಿಗಳು ಓರಿಯನ್ ನೌಕೆ ಚಂದ್ರನಿಗೆ ಕಳಿಸುತ್ತಿದೆ. ಅರ್ಥ ಆಯ್ತಾ? ನಿಮಗೆ ಇಲ್ಲಿ ಏನು ಕೇಳ್ಬೋದು ಅಂದರೆ ಎಷ್ಟು ಜನ ಇದನ್ನು ನಾನು ಹೇಳಿದೆ ನಿಮಗೆ. ನೆಕ್ಸ್ಟ್ ಏನಪ್ಪ ಅಂದರೆ ಯಾರ್ಯಾರಪ್ಪ 4 ಗಗನಯಾತ್ರಿಗಳು ಅಂದರೆ, ಒಂದು ರೈಡ್ ವೈಸ್ಮೆನ್ ಅಂತ ಕಮಾಂಡರು, ವಿಕ್ಟರ್ ಜೆ ಗ್ಲೋವರ್ ಅಂತ ಪೈಲಟು, ಕ್ರಿಸ್ಟಾನಾ ಕೋಚ್ ಅಂತ ಮಿಷನ್ ತಜ್ಞೆಯವರು. ವೆರಿ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್ ನಿಮಗೆ. ಯಾಕಂದರೆ ಕ್ರಿಸ್ಟಾನಾ ಬಾಹ್ಯಾಕಾಶದಲ್ಲಿ ಅತಿ ಹೆಚ್ಚು ಕಾಲ 328 ದಿನಗಳು ಕಳೆದ ಮಹಿಳೆ. ಈಗ ಇದಕ್ಕಿಂತ ಮುಂಚಿತವಾಗಿ ಬಾಹ್ಯಾಕಾಶದಲ್ಲಿ ಅವರು 328 ದಿನಗಳನ್ನು ಅವರು ಇದರಲ್ಲಿ ಕಳೆದಿದ್ದರು ಬಾಹ್ಯಾಕಾಶದಲ್ಲಿ. ಹಾಗಾಗಿ ಅವ್ರ ದಾಖಲೆ ಇದೆ. ಅವರು ಚಂದ್ರನತ್ತ ಪ್ರಯಾಣಿಸಿದ ವಿಶ್ವದ ಮೊದಲ ಮಹಿಳೆ. ಆಯಿತಾ? ಅವರು ಬಿಡಿ ಇಷ್ಟೇ, ಚಂದ್ರನತ್ತ ಪ್ರಯಾಣಿಸಿದ ವಿಶ್ವದ ಮೊದಲ ಮಹಿಳೆ. ಈಗ ಅವರು ಅದು ಹೋದ್ರು ಅಂದರೆ ಆಯಿತಾ, ಹೋಗ್ತಿದ್ದಾರೆ. ನೆಕ್ಸ್ಟು ಜೆರಿಮ್ ಹ್ಯಾನ್ಸನ್ ಮಿಷನ್ ತಜ್ಞೆ, ಕೆನಡಾದ ಮೊದಲ ಚಂದ್ರಯಾನ ಕೆನಡಾದವ್ರು ಯಾರೂ ಹೋಗಿಲ್ಲ. ಸೊ ಇವರು ಕೆನಡಾದ ಮೊದಲನವ್ರು ಆಗ್ತಾರೆ. ಅಮೆರಿಕದಲ್ಲಿ ವರ್ಕ್ ಮಾಡಿದ್ದಾರೆ, ಕೆನಡಾದವ್ರು ಮೊದಲು ಹೋಗ್ತಾರೆ ಇವರು ಹೋದರೆ ಅಂದರೆ. ಆಮೇಲೆ ಇವೇನು ಇಂಪಾರ್ಟೆಂಟ್ ಅಲ್ಲ, ಇವೇನು ಇಂಪಾರ್ಟೆಂಟ್ ಅಂದರೆ ಇದೇನಿದೆ ಇಂಪಾರ್ಟೆಂಟ್ ಅಂದರೆ ಆರ್ಟಿಮಿಸ್ 2 ಯೋಜನೆ ಪ್ರಮುಖ ಪರೀಕ್ಷೆಗಳು ಅಂತ ಇದೆ. ಸೊ ಅಂತ ಏನು ಇಂಪಾರ್ಟೆಂಟ್ ಅಲ್ಲ ಇದು. ನಮ್ಮ ದೇಶದ ಇನ್ ಡೀಟೇಲ್ ಕೇಳ್ತಾಯಿದ್ರು, ಇದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಅವತಾರ್, ಇದನ್ನು ಕನ್ನಡದಲ್ಲಿ ಅಂಗಾಂಶ ಜಿಲ್ಲೆ ಟಿಶ್ಯೂ ಆನ್ ಚಿಪ್ ಪ್ರಯೋಗ ಎನ್ನಬಹುದು. ಪೆನ್ಡ್ರೈವ್ ಗಾತ್ರದ ಚಿಪ್ ಮೇಲೆ ಗಗನಯಾತ್ರಿಗಳ ಅಸ್ಥಿ ಮಜ್ಜೆ ಜೀವಕೋಶಗಳನ್ನು ವಿಶೇಷ ತಂತ್ರಜ್ಞಾನದಿಂದ ಸಂಗ್ರಹಿಸುತ್ತಾರೆ. ಭೂಮಿಯ ಕಕ್ಷಾಚೀನ ಆಗಸದಲ್ಲಿ ಶಕ್ತಿಯುತ ವಿಕಿರಣಗಳು, ಶೂನ್ಯ ಗುರುತ್ವಾಕರ್ಷಣೆ, ಅನೇಕ ಅಪಾಯಕಾರಿ ಒತ್ತಡಗಳು ಮನುಷ್ಯನ ಅಂಗಾಂಶಗಳ ಮೇಲೆ ಎಂತಹ ಪ್ರಭಾವ ಬೀರಬಹುದು ಎಂಬುದರ ಅಧ್ಯಯನಕ್ಕಾಗಿ ಈ ಅಂಗಾಂಶ ಚಿಪ್ಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುತ್ತಾರೆ. ಅಸ್ಥಿಮಜ್ಜೆಯಿಂದಲೇ ಕೆಂಪು ರಕ್ತ, ಬಿಳಿ ರಕ್ತ, ಪ್ಲೇಟ್ಲೆಟ್ ಉತ್ಪಾದನೆಯಾಗುವುದು. ಈಗ ಪ್ರಯೋಗ ಅಸ್ಥಿಮಜ್ಜೆ ಸೂಕ್ಷ್ಮವಾಗಿದೆ. ಇದು ಕೇಳ್ಬೋದು. ಅವತಾರ್ ಅನ್ನೋದು ಏನಂದರೆ ಈ ವರ್ಚುವಲ್ ಅಸ್ಟ್ರಾನಟ್ ಟಿಶ್ಯೂ ಅನ್ಲಾಗ್ ರೆಸ್ಪಾನ್ಸ್ ಅಂತ ಈ ಆರ್ಟಿಮಿಸ್ 2 ಯೋಜನೆ ಭಾಗವಾಗಿ ಬಳಸಿದ್ದಾರೆ. ಇದನ್ನು ಸ್ವಲ್ಪ ಕೇಳ್ಬೋದು, ನೋಡ್ಕೊಳ್ಳಿ. ಓರಿಯನ್ ಕ್ಯಾಪ್ಸುಲ್ ಅನ್ನೋದು ಇದು ಮನುಷ್ಯನ ಕರೆದುಕೊಂಡೋಗಿ ದೂರದ ಬಾಹ್ಯಾಕಾಶ ವಾತಾವರಣದಲ್ಲಿ ಅಲ್ಲಿರುವಂಥ ತೀವ್ರ ತಾಪಮಾನ, ಬೀಸುವ ಗಾಳಿ ಅದನ್ನೆಲ್ಲ ತಡ್ಕೊಳ್ಳೋಕ್ಕೋಸ್ಕರ ಅವರಿಗೆ ಅದು ಅನುಕೂಲವಾಗುವಂತೆ ಅಲ್ಲೇನೋ ಹೋಗಿರ್ತಾರೆ. ರಾಕೆಟ್ನ ಸೌಂಡು ಬರ್ತಾ ಇರುತ್ತೆ, ಅದಾದ ನಂತರ ಅಲ್ಲಿ ತುಂಬ ಗಾಳಿ ಬೀಸ್ತಾ ಇರುತ್ತೆ, ಆಮೇಲೆ ಬಿಸಿ ಆಗ್ತಿರುತ್ತೆ. ಅದಕ್ಕೆ ಅನುಗುಣವಾಗಿ ಈ ಓರಿಯನ್ ಕ್ಯಾಪ್ಸೂಲ್ನ ರೆಡಿ ಮಾಡಿದಾರಂತೆ. ಅರ್ಥ ಆಯ್ತಾ? ನೆಕ್ಸ್ಟು 2027 ಜನಗಣತಿಯ ಮಸ್ಕಟ್ಗಳಾದ ಪ್ರಗತಿ ಮತ್ತು ವಿಕಾಸ ಅನಾವರಣ, 4 ಡಿಜಿಟಲ್ ಪರಿಕರ ಬಿಡುಗಡೆ. ಸೊ ಇಲ್ಲಿ ನೋಡಿ, 2022 ಜನಗಣತಿ ಮಾಸ್ಕಟ್ಗಳಾದ ಪ್ರಗತಿ ವಿಕಾಸ ಅನಾವರಣ, 4 ಡಿಜಿಟಲ್ ಪರಿಕರ ಬಿಡುಗಡೆ. ಅರ್ಥ ಆಯ್ತಾ? ಪ್ರಗತಿ ನಾನು ಆವಾಗಲೇ ಹೇಳಿದೆ ಮಹಿಳೆಯರಿಗಾಗಿ, ವಿಕಾಸ್ ಪುರುಷರಿಗಾಗಿ. ಎಕ್ಸಾಮ್ ನೋಡ್ಕೊಳ್ಳಿ. ಕೇಂದ್ರ ಗೃಹ ಸಚಿವ ಮತ್ತು ಜೊತೆಗೆ ಅವರು ಸಹಕಾರ ಸಚಿವರಿದ್ದಾರೆ, ಯಾಕಂದರೆ ಕ್ವಶನ್ ಮನೆ ಕೇಳಿದ್ದಾರೆ KAದಲ್ಲಿ. ಅದಕ್ಕೆ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. 2 ಮಸ್ಕಟ್ಗಳನ್ನು ಅನಾವರಣಗೊಳಿಸಿದರು. ಜನಗಣತಿ ಕಾರ್ಯಕ್ರಮದಲ್ಲಿ ಬಳಸಲುವ 4 ಡಿಜಿಟಲ್ ಪರಿಕರಗಳು ಬಿಡುಗಡೆ ಮಾಡಿದರು. ಯಾವ ಪ್ಲಾಟ್ಫಾರ್ಮ್ ಬಿಡುತ್ತೆ? CDAC ಅಂತ ಒಂದಿದೆ ನಮ್ಮದು. ಇದನ್ನು ಎಕ್ಸಾಂಪಲ್, ಇದನ್ನು CDAC ಅಂತ ಲಾಂಗ್ ಫಾರ್ಮ್, ಅಬ್ರಿವಿಯೇಟೆಡ್ ಫಾರ್ಮ್ CDAC ಅಂತ, DAC ಈ ಥರ ಇದು. ಸೊ ಇದನ್ನು ನೀವು ನೋಡ್ಕೊಳ್ಳಿ, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಅಂತ. ಯಾಕಂದರೆ ಇದು ಇಂಪಾರ್ಟೆಂಟ್, ಇದನ್ನು ಕೇಳಿದ್ದ ಕ್ವಶನ್, ಅದಕ್ಕೋಸ್ಕರ ಹೇಳ್ತಿದ್ದೆ. ಅದೇ ಈ ದೇಶದ ಎಣಿಕೆ ಕಾರ್ಯಗಳನ್ನು ಸುಗಮಗೊಳಿಸಲು ಡಿಜಿಟಲ್ ಪ್ಲಾಟ್ಫಾರ್ಮ್ ಅದನ್ನು ಅಭಿವೃದ್ಧಿಪಡಿಸಿದಂತೆ. 2020 ಜನಗಣತಿಯ ಸ್ನೇಹಪರ ಸಾಪೇಕ್ಷ ಮುಖಗಳಾಗಿ ಕಾರ್ಯನಿರ್ವಹಿಸಲು ಪ್ರಗತಿ ಮತ್ತು ವಿಕಾಸ ಮಸ್ಕಟ್ಟನ್ನು ಅನಾವರಣಗೊಳಿಸಲಾಯಿತು. ಇವು ಏನಂದರೆ 2047 ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುವ ಸಂಕಲ್ಪ ಈಡೇರಿಸಲು ಮಹಿಳೆಯರು ಮತ್ತು ಪುರುಷರು ಸಮಾನ ಭಾಗವಹಿಸುವಿಕೆಯನ್ನು ಈ ಮಸ್ಕಟ್ಗಳು ಸಂಕೇತಿಸುತ್ತವೆ. ಅರ್ಥ ಆಯ್ತಾ? ಉದ್ದೇಶ ಏನಂತ ಅರ್ಥ ಆಯ್ತಲ್ಲ? ನೆಕ್ಸ್ಟ್
2027 ಜನಗಣತಿಯ ಬಿಡುಗಡೆ ಮಾಡಲಾದ 4 ಡಿಜಿಟಲ್ ಪರಿಕರಗಳು. ಇಲ್ಲಿ ಹೇಳ್ತಿದೆ ನೋಡಿ, ಯಾವ ಎರಡು ಮಸ್ಕಟ್ಗಳಾಯಿತು, 4 ಡಿಜಿಟಲ್ ಪರಿಕರಗಳು ಯಾವ್ಯಾವು ಕ್ವಶನ್ ಆಗ್ಬೋದು. ಕೇಂದ್ರ ಗೃಹ ಸಚಿವರ ಮತ್ತು ಸಹಕಾರ ಸಚಿವರಾದ ಅಮಿತ್ ಶಾ ಅವರು 4 ಡಿಜಿಟಲ್ ವೇದಿಕೆಗಳನ್ನು ಬಿಡುಗಡೆ ಮಾಡಿದರು. ಒಂದು ಹೌಸ್ ಲಿಸ್ಟಿಂಗ್ ಬ್ಲಾಕ್ ಕ್ರಿಯೇಟರ್, ಇದು ಇದೇನು ಮಾಡುತ್ತೆ, ಕ್ರಿಯೇಟರ್ ವೆಬ್ ಅಪ್ಲಿಕೇಶನ್ ಅಂದರೆ ವೆಬ್ ಅಪ್ಲಿಕೇಶನ್ ಮ್ಯಾಪ್ ಅಂದರೆ ಡಿಜಿಟಲ್ ಮನೆ ಬ್ಲಾಕ್ಗಳನ್ನಾಗಿ ಇದು ಡಿವೈಡ್ ಮಾಡುತ್ತೆ. ಅರ್ಥ ಆಯ್ತಾ? ದೇಶಾದ್ಯಂತ ಪ್ರಮಾಣೀಕೃತ ಭೌಗೋಳಿಕ ವ್ಯಾಪ್ತಿಯನ್ನು ಖಚಿತಪಡಿಸ್ತದೆ. ಎರಡನೇದು HLO ಮೊಬೈಲ್ ಅಪ್ಲಿಕೇಶನ್, ಹೌಸ್ ಲಿಸ್ಟಿಂಗ್ ಆಪರೇಷನ್. ಮನೆ ಪಟ್ಟಿ ದತ್ತಾಂಶವನ್ನು ಸಂಗ್ರಹಿಸಲು ಅಪ್ಲೋಡ್ ಮಾಡಲು ಗಣಿತಿದಾರರಿಗೆ ಸುರಕ್ಷಿತ ಆಫ್ಲೈನ್ ಮೊಬೈಲ್ ಅಪ್ಲಿಕೇಶನ್ CMS ಪೋರ್ಟಲ್ನಲ್ಲಿ ನೋಂದಾಯಿಸಿದ ಗಣಿತಿದಾರ ಮತ್ತು ಅಪ್ಲಿಕೇಶನ್ ಪ್ರವೇಶಿಸುವುದು. ಇದೇನೆಂದರೆ ಎಲ್ಲ ಮನೆ ಪಟ್ಟಿ ದತ್ತಾಂಶ ಅಪ್ಲಿಕೇಶನ್ ಮೂಲಕ ಸಂಗ್ರಹಿಸಲಾಗಿದೆ. ಇದನ್ನು ನೋಂದಾಯಿತ ಮೊಬೈಲ್ ಸಂಖ್ಯೆಗಳನ್ನು ಬಳಸಿಕೊಂಡು ಮಾತ್ರ ನಿರ್ವಹಿಸ್ತಾರಂತೆ. ಅದಾದ ನಂತರ ಮೊದಲ ಬಾರಿಗೆ ಸ್ವಯಂ ಗಣಿತ ಆಯ್ಕೆಯನ್ನು ಪರಿಚಯಿಸಲಾಗುತ್ತದೆ. ಸೆಲ್ಫ್ ಎನ್ಯುಮರೇಷನ್ ಪೋರ್ಟಲ್ ಅಂತ, ಅಂದರೆ ನಮಗೆ ನಾವೇ ಗಣತಿಯನ್ನು ಮಾಡ್ಕೋಬೋದು. ಸ್ವಯಂ ಗಣಿತ ಪೋರ್ಟಲ್ ಒಂದು ಸುರಕ್ಷಿತ ವೆಬ್ ಆಧಾರಿತ ಸೌಲಭ್ಯವಾಗಿದ್ದು, ಮನೆಯೊಳಗಿನ ಅರ್ಹ ಪ್ರತಿಸ್ಪಂದಕರು ಕ್ಷೇತ್ರ ಕಾರ್ಯಾಚರಣೆಗೆ ಮುಂಚಿತವಾಗಿ, ಅಂದರೆ ಅವ್ರು ಮಾಡ್ಲಿಕ್ಕಂತ ಮುಂಚೆ ಇವರೇ ಮಾಡ್ಕೊಂಡ್ಬಿಟ್ಟು ಯಶಸ್ವಿ ಅದೆಲ್ಲ ಮುಗಿದ ನಂತರ ಒಂದು ಅನನ್ಯ ಸ್ವಯಂ ಗಣತಿ ಗುರುತಿನ ಚೀಟಿಯನ್ನು ರಚಿಸಲಾಗುತ್ತದೆ. ಅದು ಒಂದು ಲಾಸ್ಟಿಗೆ ಒಂದು ಕೊಡುತ್ತಂತೆ ಫೈನಲ್ ಆಗಿ. ಅದನ್ನು ಈ ಏನು ಗಣಿತಿ ಮನೆಗೆ ಬರ್ತಾರಲ್ಲ ಅವ್ರ ಜೊತೆ ಹಂಚಿಕೆ ಮಾಡ್ಬೋದು, ಅಂದರೆ ಕೊಡ್ಬೋದು ಅವರಿಗೆ. ನೆಕ್ಸ್ಟ್ ಜನಗಣತಿ ನಿರ್ವಹಣೆ ಮೇಲ್ವಿಚಾರಣಾ ವ್ಯವಸ್ಥೆ, ಇದು ಒಂದು ಜಾರಿಗೆ ತಂದಿದ್ದಾರಂತೆ. ಏನೇನು ಮಾಡ್ತಿದ್ದಾರೆ ಅನ್ನೋದೊಂದು ಡಿಜಿಟಲ್. ಸೊ ದಟ್ ನಿಮಗೆ ಇದು ಇಂಪಾರ್ಟೆಂಟ್ ಇದು, ಯಾಕಂದರೆ 2027 ಈಗ ಓದ್ಕೊಂಡ್ಬಿಟ್ರಪ್ಪ, ಈಗ ಜಾಬ್ ತೊಗೊಂಬಿಡಿ, ಮತ್ತು ಇನ್ನೊಂದ್ಸತಿ ಹೊಸದಾಗೆಲ್ಲ ಓದಕ್ಕಾಗ್ತದೆ. CMMS ಪೋರ್ಟಲ್ ಮೂಲಕ ವಿಭಾಗ, ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಸಮಗ್ರ ಡ್ಯಾಶ್ಬೋರ್ಡ್ ಮೂಲಕ ನೈಜ ಸಮಯದ ಗಣತಿಯ ಪ್ರಗತಿ, ಕ್ಷೇತ್ರ ಕಾರ್ಯಕ್ಷಮತೆ, ಕಾರ್ಯಾಚರಣೆ ಸಿದ್ಧತೆಯನ್ನು ಟ್ರ್ಯಾಕ್ ಮಾಡ್ತಾರಂತೆ. 2027 ಜನಗಣತಿಯ ಬ್ರಾಂಡ್ ರಾಯಭಾರಿ ಸುದರ್ಶನ್ ಪಟ್ನಾಯಕ್. ಕೇಳ್ಬೋದು, ಜನಗಣತಿಯ ಬ್ರ್ಯಾಂಡ್ ರಾಯಭಾರಿ ಯಾರಪ್ಪ ಅಂದರೆ ಸುದರ್ಶನ್ ಪಟ್ನಾಯಕ್. ಯಾರವರು? ಎಲ್ಲಿಯವರು ಇವರು? ಒಡಿಸ್ಸಾದವರು. ಆಯಿತಾ? ಇವರಿಗೆ ಇವರು 2017 ಒಡಿಶಾದ ಪುರಿ ಕಡಲದ 48 ಅಡಿ 8 ಇಂಚು ವಿಶ್ವದ ಅತಿ ದೊಡ್ಡ ಮರಳು ಕೋಟೆ ನಿರ್ಮಿಸಿದ ಸುದರ್ಶನ್ ಗಿನ್ನಿಸ್ ದಾಖಲೆ ಬರೆದಿದ್ದಾರಂತೆ. ಇವರು ಏನಂದರೆ ಹವಾಮಾನ ಬದಲಾವಣೆ, ಕೊಯ್ದು ಅದೆಲ್ಲ ಮುಖಾಂತರ ತಮ್ಮ ಮರಳಲ್ಲಿ ಇವರು ಡೈಗ್ರಾಮ್ ತೆಗಿತಾರೆ. ಲಾಸ್ಟ್ ಟೈಮ್ APJ ಅಬ್ದುಲ್ ಕಲಾಂ ಅವರು ಕೂಡ ತೆಗೆದಿದ್ರು ಇವರು. ಸೊ ದಟ್ ಅದ್ರ ಮುಖಾಂತರ ಅವ್ರಿಗೆ ಈ ಮರಳು ಮುಖಾಂತರ ಇವರು ಜನರಿಗೆ ಜನಗಣತಿಯ ಬಗ್ಗೆ ಅರಿವು ಮೂಡಿಸ್ತಾರೆ. ಇವರು 2014ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೂಡ ದೊರಕಿದೆ. ವೆರಿ ಇಂಪಾರ್ಟೆಂಟ್. ಅದಲ್ಲ, ಇದು ಇಂಪಾರ್ಟೆಂಟ್. ರಾಯಭಾರಿ ಯಾರಂತ ಅಷ್ಟೇ ನೆನಪಿಡೋರು, ಉಕ್ಕಿದ ಖಾತೆ ಎಲ್ಲ ನೆನಪಿಡೋಕೆ ಹೋಗಬೇಡಿ. ಭಾರತ ದೇಶದ 16ನೇ ಜನಗಣತಿ ಇದಾಗಿದ್ದು ಡಿಜಿಟಲ್ ಆಗಿರುವ, ಇದು ಟೋಟಲ್ ಆಗಿ 16ನೇ ಜನಗಣತಿ. ಡಿಜಿಟಲ್ ಆಗಿರುವ ಮೊದಲ ಜನಗಣತಿ, ನೆನಪಿರಲಿ ಆಯಿತಾ. ಸ್ವಯಂ ಎಣಿಕೆ ಮತ್ತು ಜಾತಿ ಎಣಿಕೆ ಅವಕಾಶ ಮೊದಲ ಗಣತಿ. ಸ್ವಯಂ ಎಣಿಕೆ ಮತ್ತು ಜಾತಿ ಎಣಿಕೆಗೆ ಲಾಸ್ಟ್ ಟೈಮಲ್ಲಿ ಜಾತಿ ಇರಲಿಲ್ಲ, ಈ ಟೈಮ್ ಜಾತಿನ ಅವಕಾಶ ಮಾಡಿಕೊಡ್ತಾರೆ ಎಂಟ್ರಿ ಮಾಡೋಕ್ಕೆ. ಅರ್ಥ ಆಯ್ತಾ? ಇದನ್ನು ಆಲ್ರೆಡಿ ಸ್ಟಾರ್ಟ್ ಮಾಡೋರು 2025 ಜೂನ್ 16 ಕೇಂದ್ರ ಸರ್ಕಾರ ಡಿಜಿಟಲೈಸೇಷನ್ ನಡೆಸುವ ಮೂಲಕ ಜನಗಣತಿ ಪ್ರಕ್ರಿಯೆ ಔಪಚಾರಿಕವಾಗಿ ಪ್ರಾರಂಭಿಸಿತು. ಇದೆಲ್ಲ ಬೇಡ, ನಿಮಗೆ ಬೇಕಾಗಿರೋ ಇದೆ. ಯಾರಿದ್ದಾರೆ? 30 ಲಕ್ಷ ಗಣತಿದಾರರಿದ್ದಾರೆ. ಮೇಲ್ವಿಚಾರಕರು ಇತರ ಅಧಿಕಾರಿಗಳು ಭಾಗವಹಿಸುತ್ತಾರೆ. ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಎಷ್ಟು ಹಂತಗಳು ಆವಾಗಲೇ ನೋಡಿದ್ರಲ್ಲ ನೀವು, ಆ ಹಂತಗಳಿಂದ ಆಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಭಾರತ ಜನಗಣತಿ ಅವಕಾಶ. ಜನಗಣತಿ ಕಾಯ್ದೆ 1948 ಅನ್ವಯ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಕಚೇರಿಯವರು ಜನಗಣತಿ ಯಾರು ನಡೆಸ್ತಾರ? ಜನಗಣತಿಯನ್ನು ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾದವರು ಜನಗಣತಿ ನಡೆಸ್ತಾರೆ. ಇದು ಸುಮ್ಮನೆ ನಡೆಸ್ತಾರ ಅಥವಾ ಏನೋ ಇಲ್ಲ, ಸಂವಿಧಾನದಲ್ಲಿದೆ. ಸಂವಿಧಾನದ 246ನೇ ವಿಧಿಯಲ್ಲಿ ಕೇಂದ್ರ ಪಟ್ಟಿಗೆ ಸೇರ್ತೈತೆ. ಇದು ಕೇಳ್ಬೋದು, ಜನಗಣತಿ ಯಾರ ಪಟ್ಟಿಗೆ ಸೇರ್ತೈತೆ? ಕೇಂದ್ರನ, ರಾಜ್ಯನ, ಸಮಗ್ರ ಅಂತ ಸಂವಿಧಾನದ ಪ್ರಕಾರ ನೀವು ಕೇಳ್ಬೋದು ಅವಾಗ. ಅರ್ಥ ಆಯ್ತಾ? ನೆಕ್ಸ್ಟು 246ನೇ ವಿಧಿ, ಅದರ ಪ್ರಕಾರ ನಡೆಸ್ತಾರೆ. ಭಾರತದಲ್ಲಿ ಇದುವರೆಗೂ ಭಾರತದ 15 ಜನಗಣತಿ ಆಗಿದೆ, ಇದು 16ನೇ. ಇದಕ್ಕಿಂತ ಮುಂಚೆ ಮೊದಲ ಜನಗಣತಿ ಸ್ವತಂತ್ರ ಪೂರ್ವದಲ್ಲಿ ನಡೆಯುತ್ತೆ, 1871-72ರಲ್ಲಿ. 1872 ಲಾರ್ಡ್ ಮೇಯರ್ ಇರ್ತಾನೆ, ಆ ಟೈಮಲ್ಲಿ ಆಗುತ್ತೆ, ಅಂದರೆ ಬ್ರಿಟಿಷರ್ದು. ಅದಾದ ನಂತರ ಗವರ್ನರ್ ವೈಸ್ರಾಯ್ ಇರ್ತಾರಲ್ಲ, ಆ ಟೈಮಿಂದ ಹೇಳ್ತಿರೋದು. ಅದಾದ ನಂತರ 81ರಲ್ಲಿ ಕ್ರಮಬದ್ಧ ಜನಗಣತಿ ನೀಟಾಗಿ ಮಾಡೋದವನು ಯಾರು ಅಂದರೆ ಯಾರಿರ್ತಾನೆ? 81 ಮತ್ತು 82ರಲ್ಲಿ ಸ್ಥಳೀಯ ಆಡಳಿತದ ಪಿತಾಮಹ ಅಂತ ಕರಿತಾರಲ್ಲಪ್ಪ ಅವನ್ನ, ರಿಪ್ಪನ್. 2011ರ ಜನಗಣತಿ ಸ್ವತಂತ್ರ ನಂತರ 7ನೇ ಮತ್ತು ದೇಶದ ಒಟ್ಟಾರೆ 15ನೇ ಜನಗಣತಿ. ಅಂದರೆ ಇದು
2011 ಜನಗಣತಿ ಆಯ್ತಲ್ಲ, ಅದು 7ನೇದು ಮತ್ತು ದೇಶದ 15ನೇದು. ಇದು 2027 ಆಯ್ತು ಅಂದರೆ ಅದು 8ನೇದು ಮತ್ತು 16ನೇದು. ಈಗ ನೀವು ಕೇಳ್ಬೋದು, ಏನಂತ ಕೇಳ್ಬೋದು ಅವರು. ಈಗ ನಮಗೆ ಕ್ವಶನ್ನ ಸ್ವತಂತ್ರ ನಂತರ ಎಷ್ಟನೇದು? 8ನೇದು. ಒಟ್ಟಾರೆಗೆ ಎಷ್ಟನೇದು? 16ನೇದು. ನೆನಪಿಡಿ, ಸಿಂಪಲ್ ಇಷ್ಟೇ. ಅದಾದ ನಂತರ 2025 ಸಾಲಿನ 60ನೇ ಜ್ಞಾನಪೀಠ ಎಷ್ಟನೇದು? ಇದು 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಮಿಳುನಾಡಿನ ಪ್ರಖ್ಯಾತ ಕವಿ ಯಾವ ಕವಿ? ತಮಿಳುನಾಡು ಕವಿ ನೇಮೇನು ವೈರಮುತ್ತು. ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3. ಅರ್ಥ ಆಯ್ತಲ್ಲ? ತಮಿಳಿನ ಕವಿ ಮತ್ತು ಗೀತ ರಚನೆಕಾರ ವೈರಮುತ್ತು ಅವರು 2025ನೇ ಸಾಲಿನ ಜ್ಞಾನಪೀಠ. ನೆನಪಿರಲಿ, 26ನೇ ಸಾಲಲ್ಲ, 25ನೇ ಸಾಲಿ. ಕ್ವಶನ್ ನಂಬರ್ 4. ತಮಿಳು ಭಾಷೆಗೆ ದೊರೆತ 3ನೇ ಜ್ಞಾನಪೀಠ ಪ್ರಶಸ್ತಿ. ಹೌದು, ತಮಿಳು ಭಾಷೆಗೆ ಇದು 3ನೇದಕ್ಕೆ. ಈಗಾಗಲೇ ಮೊದಲು ಅಖಿಲನನ್ನವರು, ಅದಾದ ನಂತರ ಜಯಕಾಂತನನ್ನವರು ತಗೊಂಡಿದ್ದಾರೆ. ಇವರು 3ನೇದವರು. ನೆನಪಿರಲಿ, ತಮಿಳು ಭಾಷೆಯಲ್ಲಿ ಎಷ್ಟು ಜನಕ್ಕೆ? 3 ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಕ್ವಶನ್ ಹೆಂಗೆ ಓದಬೇಕು? ಇವರು ಈಗಾಗಲೇ ಭಾರತ ಸರ್ಕಾರ ಕೊಡಮಾಡೋ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿ ಕೂಡ ಇವರು ತೊಗೊಂಡಿದ್ದಾರೆ. ಇವರು ಸಿನಿಮಾ ನಿರ್ದೇಶನ ಅವೆಲ್ಲ ಮಾಡ್ತಾರಂತೆ. ಇಷ್ಟೇ, ಜಾಸ್ತಿ ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಇಲ್ಲಿದೆ. ಎಷ್ಟು ಕ್ವಶನ್ ರೈಸ್ ಅದು ಅಂತ ಹೇಳಿದೆ. ಇದು 5ನೇ ಕ್ವಶನ್ ರೈಸ್. ಏನಾಗೋದು? ಜ್ಞಾನಪೀಠ ಪ್ರಶಸ್ತಿ ಯಾವಾಗ? 1961ರಲ್ಲಿ ಸ್ಥಾಪನೆ ಆಗುತ್ತೆ. ಯಾರು ನೀಡ್ತಾರೆ? ಭಾರತೀಯ ಜ್ಞಾನಪೀಠ ಟ್ರಸ್ಟ್ನವರು ಈ ಪ್ರಶಸ್ತಿಯನ್ನು ನೀಡ್ತಾರೆ. ಯಾರು ಸ್ಥಾಪನೆ ಮಾಡಿದರು? ಸಾಹು ಜೈನ್ ಸ್ಥಾಪನೆ ಮಾಡಿದರು. ಕ್ವಶನ್ ಓದಬೇಕಾದ್ರೆ ನೀವು ಕ್ವಶನ್ ಮಾಡ್ಕೊತ ಓದಬೇಕು, ಆವಾಗಲೇ ನೆನ್ಪುಳಿಯೋದು. ಇದು ನೀವು ಕೇಳ್ತಾ ಹೋಗಿ ಪ್ರತಿ ದಿವಸ. ಅದು ಹೇಗೆ ನೆನ್ಪುಳಿತೆ ನೋಡಿ ನೀವು. ಮೊದಲ ಪ್ರಶಸ್ತಿ 1965ರಲ್ಲಿ ನೀಡ್ತಾರೆ. ನೆನಪಿರಲಿ, ಮೊದಲು 65. ಯಾವ್ರವರು? ಮಲಯಾಳಂ ಸಾಹಿತಿ ಶಂಕರ್ ಕುರುಪ್. ಮಲಯಾಳಂ ಮೇಲೆ ಬರುತ್ತೆ. ಮಲಯಾಳಂ ಯಾವ ಭಾಷೆ? ಕೇರಳ ರಾಜ್ಯದ ಭಾಷೆ ಅಲ್ವಾ? ಮಲಯಾಳಂ ಸಾಹಿತಿ ಶಂಕರ್ ಕುರುಪ್ ಅವ್ರಿಗೆ ನೀಡ್ತಾರೆ ಮೊದಲ ಪ್ರಶಸ್ತಿ. ಏನು ಅಮೌಂಟು? ಎಕ್ಸಾಮಲ್ಲಿ ಪಿ ಜಿ ಎಕ್ಸಾಮಲ್ಲಿ ನಂತರ ಇದನ್ನು ಜ್ಞಾನಪೀಠ ನಂತರಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಬಿಟ್ಟಿಲ್ಲ. 11 ಲಕ್ಷ. ಆಮೇಲೆ ಸರಸ್ವತಿ ಕಂಚಿನ ಮೂರ್ತಿ ಇರುತ್ತೆ, ಪ್ರಮಾಣ ಪತ್ರ ಒಳಗೊಂಡಿರ್ತೈತೆ. ಹಿಂಗೆ ಕೇಳಿದೆ ಕ್ವಶನ್ ಏನಿರ್ತದೆ ಅಂತ. ಆಮೇಲೆ ಮಹಿಳೆಯರು ಏನು ವಿಶೇಷತೆ? ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಆಶಾಪೂರ್ಣಾದೇವಿ ಅವರು. ಮೇಡಮ್ ಅವರು 1976ರಲ್ಲಿ ಬಂಗಾಳ ಸಾಹಿತ್ಯ. ಇವರು ಮಹಿಳೆಯರು ಮೊದಲಿಗರು. ಏನಪ್ಪ ಈ ಪ್ರಶಸ್ತಿ ಆಗಬೇಕಂದ್ರೆ ಏನಿರುತ್ತೆ? 8ನೇ ಅನುಸೂಚಿಯಲ್ಲಿ 22 ಭಾಷೆಗಳು, ಇಂಗ್ಲೀಷ್ ಭಾಷೆಗಳಲ್ಲಿ ಯಾವುದಾದ್ರೂ ಒಂದು ಭಾಷೆ ಸಾಹಿತ್ಯ ರಚಿಸಿರಬೇಕು. 8ನೇ ಅನುಸೂಚಿಗಳು ಬರ್ತಾವಲ್ಲಪ್ಪ, 12 ಅನುಸೂಚಿಗಳಿದ್ದಾವಲ್ಲ, ಅದರಲ್ಲಿ 8ನೇ ಅನುಸೂಚಿ 22 ಭಾಷೆ ಇದಾವೆ. 8ನೇ ಅನುಸೂಚಿ 22 ಭಾಷೆ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಅದರಲ್ಲಿ ಸಾಹಿತ್ಯ ರಚಿಸಿದರೆ ಇವ್ರು ಕೊಡ್ತಾರೆ. ಇದುವರೆಗೂ 16 ಭಾಷೆಗಳಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಲಾಗಿದೆ ಟೋಟಲ್ ಆಗಿ. ಸೊ ಅತಿ ಹೆಚ್ಚು ಯಾರಪ್ಪ? ಹಿಂದಿಯವರು. ಖುಷಿ ಪಡಬೇಕು, ಕನ್ನಡ ಸೆಕೆಂಡ್ ಇದೆ. ಇತ್ತೀಚೆಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಸಾಹಿತಿಗಳು ಯಾರು ಅಂದರೆ 2020, ಈಗ ಗೊತ್ತಾಯಿತು. 20 ಇದಂಗೆ ಸುಮ್ಮನೆ ನೆನಪುಗಳಿಗೆಲ್ಲ ಬೇಡ. 2024 ಸಾಲ 59ನೇ ಪ್ರಶಸ್ತಿ ಹಿಂದಿ ವಿನೋದ್ ಕುಮಾರ್ ಶುಕ್ಲಾ. ಇದು ವೆರಿ 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 ಇಂಪಾರ್ಟೆಂಟ್. ತುಂಬ ಸಾರಿ ಕ್ವಶನ್ ಆಗಿರೋದು ಕೇಳ್ತಾನೆ. ಇದನ್ನು ಬಾಯಟ್ ಹಾಕೊಳ್ಳಿ. ಎಷ್ಟು ಈಸಿ ಇದೆ ನೋಡಿ ನೆನಪಿಟ್ಕೊಳ್ಳೋಕ್ಕೆ. ಕುವೆಂಪು 67, 73 ದ ರಾ ಬೇಂದ್ರೆ, ಮುಕ್ಕಜ್ಜಿ ಶಿವರಾಮ್ ಕಾರಂತ ಮುಕ್ಕಜ್ಜಿ 77, ಅಂದರೆ 73, ಇವನು 83. ನೆನಪಾಯ್ತಾ ನಿಮಗೆ? 67, 77, 90, 94, 98, 2010. ಈ ಥರ ನೆನಪಿಟ್ಕೊಳ್ಳಿ, ತುಂಬ ಈಸಿಯಾಗಿ ಉಳಿಯುತ್ತೆ. ಮೂರ್ತಿದೇವಿ ಪ್ರಶಸ್ತಿಯನ್ನು ಭಾರತೀಯ ಜ್ಞಾನಪೀಠ ಸಂಸ್ಥೆಯಿಂದ ವಾರ್ಷಿಕ ಸಾಹಿತ್ಯ ಪ್ರಶಸ್ತಿ. ಈ ಜ್ಞಾನಪೀಠ ಸಂಸ್ಥೆ ಇದೆಯಲ್ಲ, ಅದು ಮೂರ್ತಿದೇವಿ ಪ್ರಶಸ್ತಿ ನೀಡ್ತದೆ. ಕನ್ನಡಿಗರು ಯಾರು ಅಂದರೆ ಸಿ ಕೆ ನಾಗರಾಜರಾವ್ ಅಂತ, ಅವರು ಒಬ್ಬರು. ಅವ್ರ ಕೃತಿ ಪಟ್ಟ ಮಹಾದೇವಿ ಶಾಂತದಲ್ಲ ದೇವಿ. ಅದಾದ ನಂತರ ವೀರಪ್ಪ ಮೊಯ್ಲಿ, ನಮ್ಮ ರಾಜಕಾರಣಿಗಳಿದಾರಲ್ಲ, ಇವರಿಗೆ ರಾಮಾಯಣ ಮಹಾನೇಶ್ವರನ ಕೃತಿಗೆ ಈ ಕೃತಿನ ನೀಡ್ತಾರೆ. ಸೊ ದಟ್ ನೆಕ್ಸ್ಟ್ ಬಂದ್ಬಿಟ್ಟು 2026ನೇ ಸಾಲಿನ 98ನೇ ಆಸ್ಕರ್ ಪ್ರಶಸ್ತಿ. ವೆರಿ ವೆರಿ ಇಂಪಾರ್ಟೆಂಟ್. ಏನು? ಯಾವ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂದರೆ ಒಂದಾದ ನಂತರ ಇನ್ನೊಂದು ಯುದ್ಧ ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಾ? ಸೊ ಈ ಕ್ವಶನ್ ಕೇಳ್ತಾರೆ. ಯಾವ ಥರ ಕ್ವಶನ್ ಕೇಳ್ತಾರೆ? ಎಲ್ಲಿ ನಡೆಸ್ಕೊಡ್ತಾರೆ ಇದನ್ನು? ಆಸ್ಕರ್ ಪ್ರಶಸ್ತಿಯನ್ನು ಲಾಸ್ ಏಂಜಲಸ್ನ ಹಾಲಿವುಡ್ನ ಡಾಲ್ಬಿ ಥಿಯೇಟರ್ನಲ್ಲಿ ಪ್ರತಿ ವರ್ಷ ಇಲ್ಲೇ, ಬೇರೆ ಎಲ್ಲಿ ಚೇಂಜ್ ಮಾಡಲ್ಲ. ಒಂದು ಕ್ವಶನ ಎಲ್ಲಿ ನಡೆಸ್ಕೊಡ್ತಾರಂತ. ಯಾವುದು ಅತ್ಯುತ್ತಮ ಚಿತ್ರ? ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಇಲ್ಲೇ ಕೊಟ್ಟಿಲ್ಲ ಮೇನ್. ಅತ್ಯುತ್ತಮ ನಿರ್ದೇಶಕ ಇದೇ ಚಿತ್ರದ ಪಾಲ್ ಥಾಮಸ್ ಅನ್ನೋನು ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿ ಇವನಿಗೆ ಸಿಕ್ಕಿದೆ. ಸೀನರ್ ಅಂತ ಇನ್ನೊಂದು ಫಿಲ್ಮ್, ಅದನ್ನು ಹಾಕಿರೋದ್ರ ಪ್ರಶಸ್ತಿ ಬರುತ್ತೆ. ಆಯಿತಾ? ಏನಿದೆ ಇದು ಕೇಳ್ಬೋದು, ಮೇ ಬಿ ಚಾನ್ಸಸ್ ಇದೆ.
ಹಾಲಿವುಡ್ನ ಒನ್ ಬ್ಯಾಟಲ್ ಆಫ್ಟರ್ ಅನ್ನೋದ ಚಿತ್ರ ಬಾಜಿ ಯಾವುದು ಇದು ಹಾಲಿವುಡ್ ಸ್ಯಾಂಡಲ್ವುಡ್ ಇರ್ತಲ್ಲ, ಹಾಲಿವುಡ್ ಅಂದರೆ ಇಂಗ್ಲೀಷು. ಮಾಜಿ ಉಗ್ರ ತನ್ನ ಮಗಳನ್ನು ಯೋಧನೊಬ್ಬನಿಂದ ರಕ್ಷಿಸುವ ಕಾದಂಬರಿ ಆಧಾರಿತ ಆ್ಯಕ್ಷನ್ ಸಿನಿಮಾ ಇದಾಗಿದೆ. ಇದೇನಿದೆಯಲ್ಲ ಇದು ಒನ್ ಬ್ಯಾಟಲ್ ಆಫ್ಟರ್ ಅನ್ನೋದವರು ಟೋಟಲ್ 6 ವಿಭಾಗಗಳಲ್ಲಿ ಪ್ರಶಸ್ತಿ ಗೆಲ್ತೈತಿ. ಒಂದು ಇಲ್ಲ ನೋಡಿ, ಅತ್ಯುತ್ತಮ ಚಲನಚಿತ್ರ, ಅತ್ಯುತ್ತಮ ನಿರ್ದೇಶಕ, ಅತ್ಯುತ್ತಮ ರೂಪಾಂತರಿತ ಚಿತ್ರಕಥೆ, ಉತ್ತಮ ತಾರಾತಂಡ, ಉತ್ತಮ ಚಿತ್ರ ಸಂಕಲನ ಅಂದರೆ ಎಡಿಟಿಂಗ್, ಉತ್ತಮ ಪೋಷಕ ನಟ ಎಲ್ಲದರಲ್ಲೂ ಇದೆ. ಇದು ಇಂಪಾರ್ಟೆಂಟು. ಇದು ಅತ್ಯುತ್ತಮ ಚಲನಚಿತ್ರ ಒನ್ ಬ್ಯಾಟಲ್ ಆಫ್ಟರ್ ಅನ್ನೋದು ಇದೇ ಇಂಪಾರ್ಟೆಂಟ್. ಇದರಲ್ಲಿ ಅತ್ಯುತ್ತಮ ನಟ ಮೈಕಲ್ ಬಿ ಜೋರ್ಡನ್ ಅಂತ ನೆನ್ಬಿಟ್ಕೊಳ್ಳಿ, ಚಿತ್ರ ಸಿನ್ನರ್. ಅತ್ಯುತ್ತಮ ನಟಿ ಜೆಸ್ಸಿ ಹ್ಯಾಮ್ಲೆಟ್ ಚಿತ್ರ ನಟಿಗೆ ಕೊಟ್ಟರಂತ. ಪೋಷಕ ನಟ ಈಗ ತಲೆ ಕಚನಕ್ಕೆ ಹೋಗ್ಬಿಡಿ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಇದರಲ್ಲಿ ನಮಗೆ ಎಲ್ಲಿವರೆಗೆ ಇಂಪಾರ್ಟೆಂಟ್ ಅಂತಂದರೆ ಇವೇನಿದಾವಲ್ಲ ಇಷ್ಟು ಮಾತ್ರ ಇಂಪಾರ್ಟೆಂಟು. ಈ ಕಾಲಂ ಇದು ನಮ್ಮ ದೇಶದಾಗಿದ್ರೆ ಕೇಳ್ತಿದ್ರೆ, ಇದು ಬೇರೆ ದೇಶದ. ಹಂಗಾಗಿ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಅತ್ಯುತ್ತಮ ನಟ ನೋಡಿದರೆ ಅತ್ಯುತ್ತಮ ಛಾಯಾಗ್ರಹಣ ಆಟಮ್ ಡುರಾಲ್ಡ್ ಅರ್ಕಾಫ್ ಅವರಿಗೆ ದೊರೆತಿದೆ. ಈ ಪ್ರಶಸ್ತಿಗೆ ಭಾಜನದ ಮೊದಲ ಮಹಿಳೆ ಮತ್ತು ಕಪ್ಪು. ಇದು ಇಂಪಾರ್ಟೆಂಟ್ ನೋಡ್ರಪ್ಪ. ಇವರೇನೆಂದರೆ ಮೊದಲ ಮಹಿಳೆ ಈ ಪ್ರಶಸ್ತಿಗೆ ಭಾಜನಾಗಿದ್ದು. ಜೊತೆಗೆ ಇವರು ಕಪ್ಪು ವರ್ಣೀಯರು. ಅಲ್ಲೆಲ್ಲ ನಡೀತಿರ್ತೈತಿ ಕಪ್ಪು ವರ್ಣೀಯರು ವೆಸ್ಟ್ ಕಂಟ್ರೀಸಲ್ಲೆಲ್ಲ. ಸೊ ನೆಕ್ಸ್ಟು ಇದರಲ್ಲಿ ಜೊತೆ ಇನ್ನೊಂದು ಇಂಪಾರ್ಟೆಂಟು, ಅತ್ಯುತ್ತಮ ಪಿಕ್ಚರ್ ಪ್ರಶಸ್ತಿ ಪಡೆದ ಖ್ಯಾತ ಬಾಲಿವುಡ್ ನಟಿ ಪ್ರಿಯಾಂಕಾ ಚೋಪ್ರಾ. ಯಾಕಂದರೆ ಇವರು ನಮ್ಮ ಕರ್ನಾಟಕದವರು, ನಮ್ಮ ಇಂಡಿಯಾದವ್ರಲ್ಲಪ್ಪ, ಅದಕ್ಕೋಸ್ಕರ. ಬಾಲಿವುಡ್ಡಿಂದ ಹಾಲಿವುಡ್ನತ್ತ ಪ್ರಯಾಣ ಬೆಳೆಸಿರೋ ಖ್ಯಾತ ನಟಿ ಪ್ರಿಯಾಂಕಾ ಚೋಪ್ರಾ ಅವರು ಜೇವಿಯರ್ ಬಾರ್ಡೆಮ್ ಅವರ ಜೊತೆ ಸೇರಿ ಸೆಂಟಿಮೆಂಟಲ್ ವ್ಯಾಲ್ಯೂಗೆ ಅತ್ಯುತ್ತಮ ಪಿಕ್ಚರ್ ಪ್ರಶಸ್ತಿ ಪಡೆದರು. ಮಹಿಳೆಯರೊಂದಾಗಿರೋದಕ್ಕೆ ಕೇಳ್ಬೋದು. ಇದರಲ್ಲಿ ಇದು ಇಂಪಾರ್ಟೆಂಟ್. ಇವೆಲ್ಲ ಬ್ಯಾಟ್ ಆಗಕ್ಕೆ ಹೋಗ್ಬಿಟ್ರೆ ಟೈಮ್ ಎಷ್ಟಾಗುತ್ತೆ. ಹರ್ಮುಜ್ ಬಂದರಿಂದ ಇಂಧನ ಹಡಗುಗಳನ್ನು ರಕ್ಷಿಸಲು ಭಾರತೀಯ ನೌಕಾಪಡೆಯಿಂದ ಆಪರೇಷನ್ ಊರ್ಜಾ ಸುರಕ್ಷಾ. ಸಿಂಪಲ್ ಕ್ವಶನ್ ಏನು? ಆಪರೇಷನ್ ಊರ್ಜಾ ಸುರಕ್ಷಾ ಏನು? ಅಥವಾ ಹರ್ಮುಜ್ ಬಂದರಿಂದ ಹಡಗುಗಳನ್ನು ರಕ್ಷಿಸಲು ಭಾರತೀಯರು ಇಂತಹ ಕೆಳಗಿನ ಆಪರೇಷನ್ ಕೈಗೊಂಡಿದ್ದರು. ABCD. ಅದರಲ್ಲಿ ಆಪರೇಷನ್ ಊರ್ಜಾ ಸುರಕ್ಷಾ. ಪಶ್ಚಿಮ ಏಷ್ಯಾದಲ್ಲಿ ಅಂದರೆ ಯುದ್ಧ ನಡೀತಾ ಇದೆಯಲ್ಲ, ಅದರಿಂದಾಗಿ ಹರ್ಮುಜ್ ಜಲಸಂಧಿಯ ಬಳಿ ಭಾರತದ ಸರಕು ಹಡಗುಗಳನ್ನು ರಕ್ಷಿಸಲು ಭಾರತೀಯ ನೌಕಾಪಡೆ ಯುದ್ಧ ನೌಕೆಗಳನ್ನು ನಿಯೋಜಿಸಲಾಗಿದೆ. ಭಾರತೀಯ ನೌಕಾಪಡೆಯು ಕಚ್ಚಾ ತೈಲ, LPG, NLG, ನಿರ್ಣಾಯಕ ಇಂಧನ ಸರಕುಗಳನ್ನು ಸಾಗಿಸಲು ಭಾರತ ಕಡೆಗೆ ಬರುವ ಹಡಗುಗಳಿಗೆ ಸಕ್ರಿಯ ಭದ್ರತೆ. ರೋಡಲ್ಲಿ ಕೊಲ್ಲಿಯಲ್ಲಿ ಬರ್ತೈತಲ್ಲ ಹರ್ಮುಜ್, ಅದರಲ್ಲಿ ನಮ್ಮ ಬೇರೆ ದೇಶಗಳಿಂದ ನಮ್ಮ ಟೈಲ್ ಟ್ಯಾಂಕರ್ಸ್ ಅವೆಲ್ಲ ಬರ್ತಿರ್ತಲ್ಲ, ಅದನ್ನು ಸುರಕ್ಷಿತವಾಗಿ ಅಲ್ಲಿಂದ ಇಲ್ಲಿ ನಮ್ಮ ದೇಶದೊಳಗೆ ತಂದುಬಿಡೋಕ್ಕೆ ಇವರು ಮಾಡ್ತಿದ್ದಾರೆ. ಒಂದು ಹೆಸರು ಮಾಡ್ಕೊಂಡಿದೆ, ಅದೇ ಆಪರೇಷನ್ ಊರ್ಜಾ ಸುರಕ್ಷಾ. ಸಿಂಪಲ್. ಯಾರು ಪ್ರಾರಂಭ ಮಾಡ್ತಾರೆ? ಭಾರತೀಯ ನೌಕಾಪಡೆ. ಎದಕ್ಕೆ? ಉದ್ದೇಶ ಇಷ್ಟು ಹೇಳಿದಲ್ಲ, ಸಂಘರ್ಷಿತ ಪೀಡಿತ ಪ್ರದೇಶಗಳಲ್ಲಿ ಸರಕು ಹಡಗುಗಳ ಸುರಕ್ಷಿತ ಚಲನೆಯನ್ನು ಖಚಿತಪಡಿಸಿಕೊಳ್ಳಲು. ಅಷ್ಟೇ. ಇದೆಲ್ಲ ಕಥೆಗಳನ್ನು ಓದ್ಕೊಳಕ್ಕೆ ಹೋಗ್ಬೇಡಿ. ಇಷ್ಟೇ ಕೇಳೋದವರು. ಆಪರೇಷನ್ ಊರ್ಜಾ ಸುರಕ್ಷಾ ಅಂತ ಪೊಲೀಸ್ನವ್ರಿಗೂ ಇದ್ದೀವೋ, ನಮ್ಮ ಪೊಲೀಸ್ ಎಕ್ಸಾಮ್ಸ್ಗೆ ಇನ್ ಡೀಟೇಲ್ ಎಲ್ಲ ಕೇಳೋಣ. ಹರ್ಮುಜ್ ಜಲಸಂಧಿ ಕೇಳಿದ್ದಾರೆ, ಕೇಂದ್ರ ಬಿಂದುವಾಗ ಹರ್ಮುಜ್ ಜಲಸಂಧಿ. ಯಾಕಪ್ಪ ಅಂದರೆ ಇದು ಜಲಸಂಧಿ ಇದೆ ಅಂದರೆ ಇಲ್ಲಿ ಮುಖಾಂತರನೇ ನಮಗೆ ಎಷ್ಟು 90% ಅಷ್ಟು ಕಚ್ಚಾ ತೈಲ ಈ ವೇದಲ್ಲೇ ಬರ್ತಿರುತ್ತೆ. ಅದಕ್ಕೋಸ್ಕರ ಅದಾ ಮರಿಟೈಮ್ ಚೋಕ್ ಪಾಯಿಂಟ್ಸ್ ಅಂತ ಕರಿತಾ. ಏನಂದರೆ ಸಾಮಾನ್ಯವಾಗಿ ಇದು ಕಿರಿದಾದ ಸಮುದ್ರ ಮಾರ್ಗವಾಗಿದ್ದು, ಇದರ ಮೂಲಕ ಪ್ರತಿದಿನ ದೊಡ್ಡ ಪ್ರಮಾಣದ ಜಾಗತಿಕ ವ್ಯಾಪಾರ ಹಾದುಹೋಗುತ್ತದೆ. ಇಂಥ ಮಾರ್ಗವನ್ನೇ ಮರಿಟೈಮ್ ಚೋಕ್ ಪಾಯಿಂಟ್ ಎಂದು ಕರೀತಾರೆ. ಉದಾಹರಣೆ ಹರ್ಮುಜ್ ಜಲಸಂಧಿ, ಅದು ಒಂದು ಟೈಪ್ ಆಫ್ ಮಲಕ್ಕ ಜಲಸಂಧಿ, ಸುಯೆಜ್ ಜಲಸಂಧಿ ಅಂತ. ಇದು ಇಂಪಾರ್ಟೆಂಟ್. ಒಂದು ನೋಡಿ, ದೇರ್ ಇಸ್ ಎ ಚಾನ್ಸಸ್. ಮಲಕ್ಕ ಜಲಸಂಧಿ ಅಂದರೆ ಸ್ಟ್ರೈಟ್ ಆಫ್ ಮಲಕ್ಕ, ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್. ಸೊ ಇರಾನ್ನ ಪುಟ್ಟ ದ್ವೀಪ ಕಾರ್ಗ್ ದ್ವೀಪ. ಸೊ ಕಾರ್ಗ್ ಐಸ್ಲ್ಯಾಂಡ್ ಈಸ್ ಎ ಸ್ಮಾಲ್ ಕೋರಲ್ ಐಸ್ಲ್ಯಾಂಡ್ ಇನ್ ಇರಾನ್. ಇದರಲ್ಲಿ ಏನು ಕೇಳ್ಬೋದು ಅಂದರೆ, ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಕಾರ್ಗ್ ದ್ವೀಪ ಯಾವ ದೇಶಕ್ಕೆ ಸೇರಿದ್ದು ಅಂತ ಕ್ವಶನ್ನ ಕೇಳ್ಬೋದು. ಅರ್ಥ ಆಯ್ತಾ? ಕಾರ್ಗು ಎನ್ನುವುದು, ಒಂದು ನಿಮಿಷ, ಕಾರ್ಗ್ ಎನ್ನುವುದು ಇರಾನ್ಗೆ ಸೇರಿದ ಪುಟ್ಟ ದ್ವೀಪವಾಗಿದೆ. ಅಷ್ಟೇ ಇದೆ. ಈಗ ನಿಮಗೆ ಗೊತ್ತಿದೆ, ಹರ್ಮುಜ್ ಜಲಸಂಧಿಯಿಂದ 300 ಮೈಲಿ ದೂರದಲ್ಲಿದೆ ಈ ದ್ವೀಪ. ಹರ್ಮುಜ್ ಜಲಸಂಧಿ ಇದೆಯಲ್ಲ,
ಭಾರತಕ್ಕೆ ಬರುವ 90% ನಿನ್ನೆ ಹೇಳಿದೆ ನಾನು, ಭಾರತಕ್ಕೆ ಬರುವ 90% ತೈಲ ಏನಿದೆಯಲ್ಲ ಹರ್ಮುಜ್ ಜಲಸಂಧಿ ಮುಖಾಂತರನೇ ಬರ್ತೈತಿ. ಆಮೇಲೆ ಇರಾನ್ಗೆ ಕಾರ್ಗ್ ದ್ವೀಪದ ಮಹತ್ವ. ಹೌದು, ಇರಾನ್ಗೆ ಅದೊಂಥರ ಚಿನ್ನದ ಗಣಿ ಇದ್ದಂಗೆ. ಅಲ್ಲಿ ಪ್ರತಿನಿತ್ಯ 40 ಲಕ್ಷ ಬ್ಯಾರಲ್ ತೈಲ ಸಂಸ್ಕರಣೆ ಆಗುತ್ತದೆ ಅಂತೆ. ಬಳಿಕ ಇದನ್ನು ಹರ್ಮುಜ್ ಮೂಲಕ ಸಾಗಿಸಲಾಗುತ್ತದೆ. ಅರ್ಥ ಆಯ್ತಾ? ಕಾರ್ಗ್ ದ್ವೀಪವು ಜಾಗತಿಕ ತೈಲ ಪೂರೈಕೆಯಲ್ಲಿ, ಅಂದರೆ ಜಗತ್ತಿನ ಇದು ತೈಲ ಪೂರೈಕೆಯಲ್ಲಿ 4.5%ನಷ್ಟು ಉತ್ಪಾದನೆ ಮಾಡ್ತದೆ, ಅಂದರೆ ಪಾಲನ್ನು ಹೊಂದಿದೆ ಅಂತೆ. ಸೊ ಇಷ್ಟೇ ಕ್ವಶನ್, ಜಾಸ್ತಿ ಇಂಟೆಪ್ ಬೇಕಾಗಿಲ್ಲ. ಇಂಪಾರ್ಟೆಂಟ್ ನೋಡ್ರಪ್ಪ ಇದು. ಇರಾನ್ನ ಸಾಹಸದ ಹಿಂದಿರುವ ಮೊಸಾಯಿಕ್ ರಕ್ಷಣಾ ವ್ಯವಸ್ಥೆ. ಸೊ ಮೊಸಾಯಿಕ್ ರಕ್ಷಣಾ ವ್ಯವಸ್ಥೆ ಯಾವ ದೇಶದ್ದು ಅಂತ ಗೊತ್ತಾಗಬೇಕು. ಯಾವ ದೇಶದ್ದು? ಇರಾನ್ ದೇಶದ್ದು. ಕ್ವಶನ್ ಕೇಳ್ಬೋದು, ಇತ್ತೀಚೆಗೆ ಮೊಸಾಯಿಕ್ ರಕ್ಷಣಾ ವ್ಯವಸ್ಥೆ ಯಾವ ದೇಶದಲ್ಲಿ ಪ್ರಚಲಿತಲ್ಲಿತ್ತು ಅಂತ ಏನಾದರೂ ಕ್ವಶನ್ ಕೇಳಿದರೆ, ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಮೊಸಾಯಿಕ್ ವ್ಯವಸ್ಥೆ. ಹಂಗಂದ್ರೆ ಏನಿದೆ ಮೊಸಾಯಿಕ್ ರಕ್ಷಣಾ ವ್ಯವಸ್ಥೆ? ಮೊಸಾಯಿಕ್ ಎಂಬುದು ಇರಾನ್ ರಕ್ಷಣಾ ವ್ಯವಸ್ಥೆಯನ್ನು ಒಂದೇ ಕೇಂದ್ರೀಕೃತ ಆದೇಶ ಸರಣಿಯ ಬದಲಾಗಿ ಹಲವು ಪ್ರಾದೇಶಿಕ ಮತ್ತು ಸ್ವತಂತ್ರ ಘಟಕಗಳಾಗಿ ವಿಂಗಡಿಸುವ ತಂತ್ರವಾಗಿದೆ. ಯಾವ್ಯಾವು? IRGC, CNA, ಕ್ಷಿಪಣಿ ದಾಳಿಗಳು, ನೌಕಾಪಡೆ ಮತ್ತು ಸ್ಥಳೀಯ ಆದೇಶಗಳು ಸೇರಿದಂತೆ. ವೆರಿ ಇಂಪಾರ್ಟೆಂಟ್. ಹಲವು ಘಟಕಗಳನ್ನು ವಿಂಗಡಿಸಲಾಗಿದೆ. ಈ ಪೈಕಿ IRGSನಲ್ಲಿ 31 ಪ್ರಾಂತೀಯ ಘಟಕಗಳಿವೆ. ಪ್ರತಿ ಘಟಕವು ಸ್ವತಂತ್ರವಾದ ಶಸ್ತ್ರಾಸ್ತ್ರ, ಗುಪ್ತಚರ ಆದೇಶ ವ್ಯವಸ್ಥೆಯನ್ನು ಹೊಂದಿದೆ. ಯಾವುದೇ ಒಂದು ಘಟಕಕ್ಕೆ ದಾಳಿಯಾದರೂ ಇತರ ಘಟಕಗಳು ಕಾರ್ಯನಿರ್ವಹಿಸುತ್ತವೆ. ಅನ್ನುತ್ತ ನಾಯಕರು ಸತ್ತರೂ ವ್ಯತ್ಯಾಸವಾಗುವುದಿಲ್ಲ. ಇದೇ ತಂತ್ರವೇ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ನಡೆದು ಇರಾನ್ಗೆ ಜಗ್ಗದೆ ಮುನ್ನುಗ್ಗುತ್ತದೆ. ಇದನ್ನ ನಿಮಗೆ ಒಂದು ಲೈನಲ್ಲಿ ಹೇಳ್ಬಿಡ್ತೀನಿ. ಏನಂದರೆ ಇದು ಮೊಸಾಯಿಕ್ ರಕ್ಷಣಾ ವ್ಯವಸ್ಥೆ ಅಂದರೆ, ಈಗ ನಮ್ಮ ಭಾರತದ ಏನಿದೆ ಅಂದರೆ, ನಮಗೆ ಪ್ರತಿಯೊಂದು ವಿಂಗಿಗೆ ಒಬ್ಬೊಬ್ಬರು ಇದ್ದಾರೆ ದಂಡನಾಯಕರು ಅಂತ. ಸೇನಾ ದಂಡನಾಯಕರು, ನೌಕಾಪಡೆ ಇದೆ, ಅದಾದ ನಂತರ ನಮ್ಮದು ಭೂಪಡೆ ಇದೆ, ಅದಾದ ನಂತರ ವಾಯುದಳ ಇದೆ. ಅವರೆಲ್ಲರಿಗೂ ಒಬ್ಬರು ನಮಗೆ ದಂಡನಾಯಕರು ಇರ್ತಾರೆ. ಅವರು ನಮ್ಮ ಇಡೀ ದೇಶದಲ್ಲಿ ಸೈನಿಕರು ಇಲ್ಲೇ ದಾಳಿ ಆಗಬೇಕಪ್ಪ ಅಂದ್ರೂ ಮೇಲ್ಗಡೆಯಿಂದ ಆದೇಶ ಬರಬೇಕು. ಅರ್ಥ ಆಯ್ತಾ? ಅದು ಒಂದು ಕೇಂದ್ರೀಕೃತ ವ್ಯವಸ್ಥೆ. ಬಟ್ ಇರಾನ್ದಲ್ಲಿ ಏನಾಗಿದೆ ಅಂದರೆ ಮೊಸಾಯಿಕ್ ರಕ್ಷಣಾ ವ್ಯವಸ್ಥೆ, ಈಗ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಾದ್ರೆ ಅಲ್ಲಿ ಡಿಫ್ರೆಂಟ್ ಆಗಿದೆ. ಅಲ್ಲಿ ಏನು ವ್ಯವಸ್ಥೆ, ಈಗ ನಮ್ಮ ಕರ್ನಾಟಕಕ್ಕೆ ಒಂದು ಸಪ್ರೇಟ್ ಸೇನಾ ವ್ಯವಸ್ಥೆ, ಅಲ್ಲಿ ಪ್ರಾಂತದ ಬಗ್ಗೆ ಹೇಳ್ತಾ ಇರೋದು. ಸೊ ಮೇಲ್ಗಡೆ ಆದೇಶಕ್ಕೆ ಅವ್ರು ಕಾಯಂಗಿಲ್ಲ. ಅವ್ರದ್ದು ಏನಾದರೂ ಅಟ್ಯಾಕ್ ಆಯ್ತಾ ಅಲ್ಲೇನೆ ಅವರು ಆದೇಶ, ಇಲ್ಲಿ ನೋಡಿ ಗುಪ್ತಚರ ಆದೇಶ ವ್ಯವಸ್ಥೆ, ಅಲ್ಲೇನೇ ಒಂದು ಗುಪ್ತಚರ ವ್ಯವಸ್ಥೆ ಇರುತ್ತೆ. ಅವರು ಅಟ್ಯಾಕ್ ಮಾಡಿರೋದಕ್ಕೆ ತಿರುಗಿ ಪ್ರತಿದಾಳಿ ಮಾಡ್ಬೋದು. ನಮ್ಮ ಥರ ಆ ಥರ ಇಲ್ಲ. ಅಂದರೆ ಸೇನಾ ಸರ್ವೋಚ್ಚ ನಾಯಕರು ಯಾರು ಇರ್ತಾರೆ ಅವ್ರದೇ ಆದೇಶ ಕಾಯಂಗಿಲ್ಲ. ಅವರು ಸಪ್ರೇಟಾಗಿ ಆಡಳಿತನ ನಡೆಸ್ಬೋದು. ಅಂದರೆ ಏನಾದರೂ ಅಟ್ಯಾಕ್ ಆದಾಗ. ಇದೇ ಮೊಸಾಯಿಕ್ ರಕ್ಷಣಾ ವ್ಯವಸ್ಥೆ, ಕೇಂದ್ರೀಕೃತ ವ್ಯವಸ್ಥೆ ಅಂತ ಒಂದು ವರ್ಡ್ ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ? ನಿಮಗೆ ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ಅದಕ್ಕೋಸ್ಕರನೇ ಇರಾನ್ನಲ್ಲಿ ನೀವು ನೋಡ್ತಿರ್ತೀರಾ, ಇರಾನ್ನ ಅಧ್ಯಕ್ಷ ಅವರೆಲ್ಲರೂ ಇಲ್ಲಿ ನೋಡಿ, ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿನ ಹೊಡೆದು ಉಳಿಸಿದ್ರು ನಮಗೆ ಆಶ್ಚರ್ಯ ಆಗ್ಬೋದು. ಸರ್ವೋಚ್ಚ ನಾಯಕನೇ ಹೊಡೆದು ಉಳಿಸಿದ್ರು, ಅವನ್ನ ಮುಗಿಸ್ಬಿಟ್ರು ಕೂಡ ಇದು ಸೋಲಿಲ್ಲ. ಅಮೆರಿಕ ಮತ್ತು ಇಸ್ರೇಲ್ಗೆ ಸೋಲಿಲ್ಲ. ಅದು ಯಾಕೆ ಅಂದರೆ ಸ್ಥಳೀಯವಾಗಿಯೂ ಕೂಡ ಕಮಾಂಡರ್ಸು ತಮ್ಮ ಓನ್ ಅಧಿಕಾರ ಬಳಸಿ ಅವರು ಅಟ್ಯಾಕ್ ಮಾಡ್ತಿದ್ದಾರೆ, ಪ್ರತಿದಾಳಿನ ಮಾಡ್ತಿದ್ದಾರೆ. ಸೊ ಸಿಂಪಲ್, ಅಷ್ಟೇ ತಿಳ್ಕೊಳ್ಳಿ. ಇರಾನ್ ದೇಶವು, ಇರಾನ್ ಅಂತ ಒಂದು ಮ್ಯಾಪ್ ಹಾಕೊಳ್ಳಿ, ವೆರಿ ಇಂಪಾರ್ಟೆಂಟಾ. ಇರಾನ್ ಅಂತ ಯಾಕೆ ಎಲ್ಲರಿಗೂ ಗೊತ್ತಿರೋದು. ಹಿಂಗೆ ಮ್ಯಾಪ್ ಹಾಕೊಳ್ಳಿ, ಆಯಿತಾ? ಮ್ಯಾಪ್ ಹಾಕ್ಕೊಂಡು ಈ ಪು ಆ ದ ನೈಪ ಅಂದರೆ ವಾಯುವ್ಯ, ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ಇಲ್ಲಿ ಯಾವ್ಯಾವ ದೇಶಗಳು ಬರ್ತಾವೋ ಅನ್ನೋದನ್ನು ನೀವು ಸರೌಂಡಿಂಗ್ಸ್, ಯಾವ ಕಂಟ್ರೀಸು, ಅದಾದ ನಂತರ ಕೊಲ್ಲಿ ಏನೇನಿದಾವು, ಕ್ಯಾಸ್ಪಿಯನ್ ಸಮುದ್ರ ಏನೇನಿದೆ ಅದನ್ನು ನೀಟಾಗಿ, ಸುತ್ತಮುತ್ತ ಸಮುದ್ರಗಳೇನು, ಕೊಲ್ಲಿಗಳೇನು, ಅವನ್ನ ನೀಟಾಗಿ ತಿಳ್ಕೊಳ್ಳಿ. ಇದೇ ಇದರಲ್ಲಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಮುಖ್ಯ ಚುನಾವಣಾ ಆಯುಕ್ತರ ಪದಚ್ಯುತಿ ಪ್ರಕ್ರಿಯೆ. ಇವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಕಾಂಗ್ರೆಸ್ನವರು ಮುಖ್ಯ ಚುನಾವಣಾ ಆಯುಕ್ತರು SIR ಅಂತ ಒಂದು ಹೊಸದಾಗಿ ತಗೊಂಬಂದಿದ್ದಾರಲ್ಲಪ್ಪ, ಅದು ಸರಿ ಇಲ್ಲ, ಇವರು ಕಾನೂನು ಪ್ರಕಾರ ಮಾಡ್ತಾ ಇಲ್ಲ, BJP ಪರವಾಗಿ ಮಾಡ್ತಿದ್ದಾರೆ ಅಂತ ಲೋಕಸಭೆ 130 ಸದಸ್ಯರು ಮತ್ತು ರಾಜ್ಯಸಭೆ 63 ಸದಸ್ಯರು ಸಹಿ ಹಾಕಿ ಒಂದು ಮೆಮೊನ ಹೊರಡಿಸಿದ್ದಾರೆ, ಒಂದು ಮೆಮೊರೆಂಡಮ್ನ ಹೊರಡಿಸ್ತಾ ಇದ್ದಾರೆ, ಪ್ಲಾನ್ ಮಾಡಿದ್ದಾರೆ ಅದನ್ನು. ಸೊ ಇಲ್ಲಿ ನಮಗೆ ಕ್ವಶನ್ ಅದೆಲ್ಲ ಕಥೆಗಳನ್ನು ಕೇಳಲ್ಲ. ಏನು ಇಂಪಾರ್ಟೆಂಟು? ಸಂವಿಧಾನ. ಯಾವುದೇ ಒಂದು ಕ್ವಶನ್ ಬಂತು ಅಂದರೆ ಸಂವಿಧಾನ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಸಂವಿಧಾನದ ರಕ್ಷಣೆ ಏನಿದೆ? ಸಂವಿಧಾನದ 324 ಚುನಾವಣೆಗಳಿಗೆ ಸಂಬಂಧಪಡುತ್ತೆ. ವೆರಿ ಇಂಪಾರ್ಟೆಂಟು. ವಿಧಿಯಡಿಯಲ್ಲಿ ಮುಖ್ಯ ಆಯುಕ್ತರು ಏಕಾಏಕಿ ವಜಾಗೊಳಿಸಿದಂತೆ ರಕ್ಷಣೆ, ಅಂದರೆ ಒಂದು ಸತಿ ಬೇಕಾದಂಗೆ ತೆಗೆದು ಬಿಡಲ್ಲ ಅವ್ರನ್ನ. ಅವಾಗೊಂದು ಏನು ಷರತ್ತುಗಳಿದ್ದಾವೆ, ಸೇವೆ ಮತ್ತು ಷರತ್ತುಗಳಿವೆ. ಹೀಗಾಗಿ ನ್ಯಾಯಮೂರ್ತಿಗಳನ್ನು ವಜಾಗೊಳಿಸುವ ಪ್ರಕ್ರಿಯೆ ಮಾದರಿಯಲ್ಲಿ ಸಂಸತ್ ಉಭಯ ಸದನಗಳು ಮಂಡಿಸಿದ ಮಹಾಯೋಗ ಅಂಗೀಕಾರಗೊಂಡಲ್ಲಿ ಪದಚ್ಯುತಿಗೊಳಿಸಬಹುದು ಇವ್ರನ್ನ. ಈಗ ನ್ಯಾಯಮೂರ್ತಿಗಳನ್ನು ಯಾವ ರೀತಿ ಉಭಯ ಸದನಗಳಲ್ಲಿ ಮಹಾಭಿಯೋಗ ಬರ್ತದಲ್ಲ ಅಂಗೀಕಾರಗೊಂಡಲ್ಲಿ, ಆ ರೀತಿಯೇ ಇವ್ರನ್ನ
ನಾವು ಪದಚ್ಯುತಿಗೊಳಿಸ್ಬೋದು. ಇಲ್ಲಿ ನೋಡಿ 324(5) ಏನು ಹೇಳ್ತೈತೆ ಅಂದರೆ CAC ಅನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಂತೆ ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ CAC ಅಂದರೆ ಸಿಂಪಲ್ ಆಯಿತಾ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಂತೆ ಮತ್ತು ಅದೇ ಮಾರ್ಗದಲ್ಲಿ ತೆಗೆದುಹಾಕ್ಬೋದು. ಇವನ್ನ ನೆನಪಿರಲಿ. ನೇಮಕಾತಿಯ ನಂತರ ಅವರ ಸೇವಾ ಪರಿಸ್ಥಿತಿಗಳನ್ನು ಅವರಿಗೆ ಅನುಕೂಲವಾಗುವಂತೆ ಬದಲಾಯಿಸುವಂತಿಲ್ಲ. ಯಾರೂ ಅದನ್ನು ಬದಲಾಯಿಸೋಕ್ಕಾಗಲ್ಲ. ಇತರ ಇಬ್ಬ ಆಯುಕ್ತರು, ಪ್ರಾದೇಶಿಕ ಆಯುಕ್ತರು CAC ಅವರ ಶಿಫಾರಸಿನ ಮೇರೆಗೆ ಮಾತ್ರ ತೆಗೆದುಹಾಕ್ಬೋದು. ನಿಮಗೆ ಗೊತ್ತಿದೆ, ಒಬ್ಬರು ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ, ಇಬ್ಬರು ಅವರು ಎಲೆಕ್ಷನ್ ಕಮಿಷನರ್ ಇರ್ತಾರೆ, ಅಂದರೆ 2 ಸದಸ್ಯರು ಇರ್ತಾರೆ. ಸೊ ಇವ್ರನ್ನ ತೆಗೆದುಹಾಕ್ಬೇಕಂದ್ರೆ ಇವರು ಶಿಫಾರಸು ಬೇಕು. ಇವ್ರನ್ನ ತೆಗೆದುಹಾಕ್ಬೇಕಂದ್ರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಂತಲೇ ಪ್ರೊಸೆಸ್ ಮಾಡಬೇಕು. ಅದ್ರ ಜೊತೆಗೆ ಮುಖ್ಯ ಚುನಾವಣಾ ಆಯುಕ್ತರ ಪದಚ್ಯುತಿ ಪ್ರಕ್ರಿಯೆ ಹಂತಗಳು ಇಷ್ಟಿದೆ ನೋಡಿ. ಇಲ್ಲಿ 2 ಸದನಗಳು ಯಾವುದಾದ್ರೂ ಒಂದು ಸದನದಲ್ಲಿ ಮೊದಲ ಪದಚ್ಯುತಿ ನಿರ್ಣಯವನ್ನು ಮಂಡಿಸಬೇಕು. ಲೋಕಸಭೆಯಲ್ಲಿ ಕನಿಷ್ಠ ಆ ಪದಚ್ಯುತಿಗೆ, ರಾಜ್ಯಸಭೆಯಲ್ಲಿ 50 ಸದಸ್ಯರು ಪದಚ್ಯುತಿ ನಿರ್ಣಯಕ್ಕೆ ಸಹಿ ಹಾಕಬೇಕು. ಒಂದಲ್ಲಿ ಮಂಡನೆ ಮಾಡಬೇಕು, ಅಂದರೆ ರಾಜ್ಯಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು. ಅದಕ್ಕೆ ಲೋಕಸಭೆಯಿಂದ 100 ಜನ, ಕನಿಷ್ಠ ರಾಜ್ಯಸಭೆಯಿಂದ 50 ಜನ ಸಹಿ ಹಾಕಬೇಕು. ಅದಾದ ನಂತರ ಸಂವಿಧಾನದ 324 ವಿಧಿಯನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯನ್ನು ವಜಾಗೊಳಿಸುವ ಪ್ರಕ್ರಿಯೆಯಂತೆ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತನು ಕೂಡ ವಜಾಗೊಳಿಸಬಹುದು. ಆವಾಗಲೇ ಹೇಳಿದೆ. ವಿಚಾರಣಾ ಸಮಿತಿಯಲ್ಲಿರುವ ಸದಸ್ಯಗಳು ಏನಂದರೆ ಸುಪ್ರೀಂ ಕೋರ್ಟ್ನ ನೆಕ್ಸ್ಟು ಅದಾದ ನಂತರ ವಿಚಾರಣಾ ಸಮಿತಿ ನೇಮಕ ಆಗುತ್ತೆ. ವಿಚಾರಣಾ ಸಮಿತಿಯಲ್ಲಿ ಸದಸ್ಯರುಗಳು ಸುಪ್ರೀಂ ಕೋರ್ಟ್ನ ಹಾಲಿ ಯಾರು ಇರ್ತಾರೆ ಅಂದರೆ ಹಾಲಿ ನ್ಯಾಯಾಧೀಶರು, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಇರ್ತಾರೆ, ಒಬ್ಬ ಪ್ರಖ್ಯಾತ ಕಾನೂನು ತಜ್ಞರಿರ್ತಾರೆ. ನ್ಯಾಯಾಲಯದ ಮಾದರಿಯಲ್ಲಿಯೇ ಈ ಸಮಿತಿ ವಿಚಾರಣೆ ನಡೆಸಿದ್ದು CAC ಅವರು ಸಮಿತಿಯ ಮುಂದೆ ತಮ್ಮ ಪರವಾಗಿ, ಅಂದರೆ ಇವರು ಏನು ಚೀಫ್ ಕಮಿಷನರ್ ಇರ್ತಾರೆ, ಈ ಸಮಿತಿ ಮುಂದೆ ತಮ್ಮ ಪರವಾಗಿ ಅವರು ವಾದ ಮಾಡ್ಬೋದು. ಸಮಿತಿಯು CAC ಮೇಲಿನ ಆರೋಪಗಳು ಸಾಬೀತಾಗಿಲ್ಲ ಅಂತ ತೀರ್ಮಾನಿಸಿದರೆ ಪ್ರಸ್ತಾವನೆ ಅಲ್ಲಿಗೆ ಕೈ ಬಿಡೋದು. ಈ ಪ್ರಕ್ರಿಯೆ ಸಮಿತಿಯು CAC ದುರುಪಯೋಗ, ಅಸಮರ್ಥದಿಂದ ಬಳಕೆಯನ್ನು ತಪ್ಪಿಸುತ್ತದೆ ಎಂದು ಕಂಡುಬಂದರೆ ವರದಿಯನ್ನು ಸದನಕ್ಕೆ ನೀಡುತ್ತದೆ. ಸಮಿತಿ ವಿಚಾರಣೆ ಮಾಡಿ ಈ ಸಮಿತಿ ನೀಡಿದ ಮೇಲೆ ವರದಿ ಬಳಿಕ ಸಂಸತ್ತಿನ 2 ಸದನಗಳಲ್ಲಿ, ಇಷ್ಟೆಲ್ಲ ಆದಮೇಲೆ 2 ಸದನಗಳಲ್ಲಿ ವಿಶೇಷ ಬಹುಮತದೊಂದಿಗೆ ನಿರ್ಣಯ ಅಂಗೀಕಾರವಾಗುವುದು ಕಡ್ಡಾಯ. ಸದನದ ವೇಳೆ CAC ಸದನದ ದ್ವಾರದಲ್ಲಿ ನಿಂತು ತಮ್ಮನ್ನು ಸಮರ್ಥಿಸಿಕೊಳ್ಳುವ ಹಕ್ಕನ್ನು ಹೊಂದಿರುತ್ತಾರೆ. ವಿಶೇಷ ಬಹುಮತದ 2 ಸದನ ಅಂಗೀಕಾರವಾದರೆ ರಾಷ್ಟ್ರಪತಿಗಳು, ಯಾವುದೇ ಒಂದು ಪ್ರೊಸೆಸ್ ನೆನಪಿಟ್ಕೊಳ್ಳಿ, ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರು ಸಂವಿಧಾನಾತ್ಮಕವಾದ ಪ್ರಧಾನ ಹುದ್ದೆಗಳವು. ಪ್ರೈಮ್ ಮಿನಿಸ್ಟರ್ ಅಲ್ಲ, ಮುಖ್ಯಮಂತ್ರಿಯವಲ್ಲ. ಪ್ರತಿಯೊಂದು ಯಾವುದೋ ಒಂದು ಯೋಜನೆ ಏನೇ ಆಗಬೇಕಾದ್ರೂ ರಾಷ್ಟ್ರಪತಿ, ಮತ್ತು ಏನೋ ಒಂದು ಕಾನೂನು ಆಗಬೇಕಂದ್ರೂ ರಾಜ್ಯದಲ್ಲಿ ರಾಜ್ಯಪಾಲರು, ರಾಷ್ಟ್ರದಲ್ಲಿ ರಾಷ್ಟ್ರಪತಿಗಳ ಸೈನ್ ಹಾಕಬೇಕು. ಅಧಿಕೃತ ಆದೇಶ ಹೊರಡಿಸ್ತಾರೆ. ಇದು ಇಂಪಾರ್ಟೆಂಟ್. ಅವರಿಗೆ ನೋಟಿಸ್ ನೀಡಕ್ಕೆ ಯಾವುದು, ಅದಾದ ನಂತರ ಈ ಸಂಸತ್ತಿನಲ್ಲಿ 2 ಸದನಗಳ ವಿಶೇಷ ಬಹುಮತ. ಇದು ನಿಮಗೆ ಅರ್ಥ ಆಯಿತು. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸುವ ವಿಧಿವಿಧಾನಗಳು ಒಳಗೊಂಡ ಕಾಯ್ದೆಯನ್ನು ಸಂಸತ್ತಿನ ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968 ಕಾಯ್ದೆಯನ್ನು ನ್ಯಾಯಾಧೀಶರ ಪದಚ್ಯುತಿಯನ್ನು ಗೊಳಿಸಲಾಗುತ್ತದೆ. ನೆನಪಿರಲಿ, ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968. ಇದು ಯಾಕೆ ಟೈಮ್ ಜಾಸ್ತಿ ತೊಗೊಂಡೆ ಅಂದರೆ ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಗೋಸ್ಕರ, ಅದಕ್ಕೆ ಟೈಮ್ ತೊಗೊಂಡೆ. ನೆಕ್ಸ್ಟು, ರಾಷ್ಟ್ರೀಯ ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷರ ನೇಮಕ ಸಾಧ್ವಿ ನಿರಂಜನ್ ಜ್ಯೋತಿ. ಆಯಿತಾ. ಸಾಧ್ವಿ ನಿರಂಜನ್ ಜ್ಯೋತಿ ಅವರು ರಾಷ್ಟ್ರೀಯ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿಕೊಂಡರು. ಅರ್ಥ ಆಯ್ತಾ. ಇಲ್ಲಿದೆ, ಸಾಧ್ವಿ ನಿರಂಜನ್ ಜ್ಯೋತಿ ಟೇಕ್ ಚಾರ್ಜ್ ಆಸ್ NCBC ಚೇರ್ಪರ್ಸನ್. ಇದು ಎಲ್ಲ ಬೇಡ. ಅವರು ಮೊದಲೆಲ್ಲ ಗ್ರಾಮೀಣ ಸಚಿವರಾಗಿದ್ದರೆ ಅವೆಲ್ಲ ಕ್ವಶನ್ ಕೇಳಲ್ಲ. ಡೈರೆಕ್ಟು ಯಾರಾದರೂ ಸಂವಿಧಾನ ಏನೇ ಆಗಿರಲಿ, ಬ್ಯಾಕ್ಗ್ರೌಂಡ್ ಸಂವಿಧಾನ ಅಂತ ಸಂವಿಧಾನಕ್ಕೆ ಹೋಗ್ಬಿಡಿ. ಇದು ಶಾಶ್ವತವಲ್ಲದ ಆಯೋಗ. ಇದು ರಾಷ್ಟ್ರೀಯ ಹಿಂದುಳಿದ ಆಯೋಗ ಬೆಳೆದ ಮುಂದೆ ದಾರಿ ಏನಿದೆ ನೋಡಿ. ದೇಶದ ಹಿಂದುಳಿದ ವರ್ಗ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲು ಒಂದು ಆಯೋಗವನ್ನು ನೇಮಕ ಮಾಡಲು ರಾಷ್ಟ್ರಪತಿಯವರಿಗೆ ಸಂವಿಧಾನದ ಹಿಂದುಳಿದ ಆಯೋಗವನ್ನು ಅವರು ಸುಮ್ಮನೆ ರಾಷ್ಟ್ರಪತಿ ಮಾಡಲ್ಲ, ಸಂವಿಧಾನದಲ್ಲಿ ಇದೆ. ಸಂವಿಧಾನದ 340ನೇ ವಿಧಿಯಲ್ಲಿ ಅವಕಾಶ ಕಲ್ಪಿಸಲಾಗಿತ್ತು. ಈ ಆಯೋಗ ತನ್ನ ವರದಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸ್ತಿತ್ತು. ಈ ಆಯೋಗ ಇದೆಯಲ್ಲ, ನೆನ್ಪಿಟ್ಕೊಳ್ಳಿ, ಇದು ಆಯೋಗ ಸಂಸತ್ತಿಗೆ ಸಲ್ಲಿಸಲ್ಲ. ವೆರಿ ಇಂಪಾರ್ಟೆಂಟು. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷರು ಯಾರಿಗೆ ಸಲಹೆ ಮಾಡ್ತಾನೆ? ರಾಷ್ಟ್ರಪತಿಗೆ. ನೆನಪಿರಲಿ, ರಾಷ್ಟ್ರಪತಿಯವರಿಗೆ ಸಲಹೆ ಮಾಡ್ತಾರೆ. ನೆನಪಿರಲಿ, ನಾಟ್ ಟು ದಿ ಸಂಸತ್ತು. ಅರ್ಥ ಆಯ್ತಾ? ರಾಷ್ಟ್ರಪತಿಗಳಿಗೆ ಸಲ್ಲಿಸುತ್ತೆ. ವೆರಿ ಇಂಪಾರ್ಟೆಂಟು. ರಾಷ್ಟ್ರಪತಿಗಳ ಆಯೋಗದ ವರದಿಯನ್ನು ಸಂಸತ್ತಿನ 2 ಸದನಗಳಲ್ಲಿ ಮಂಡಿಸಲು ವ್ಯವಸ್ಥೆ ಮಾಡುತ್ತಿದ್ದರು. 340ನೇ ವಿಧಿಯನ್ನು ರಾಷ್ಟ್ರಪತಿಗಳು ಹಿಂದುಳಿದ ವರ್ಗಗಳ ಬಗ್ಗೆ ಅಧ್ಯಯನ 2 ಆಯೋಗಗಳನ್ನು ನೇಮಿಸಿದ್ದರು. ಯಾವ್ಯಾವ 2 ಆಯೋಗಗಳು ನೋಡಿ. ದೇಶದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಯಾವುದು? ಕಾಕಾ ಕಾಲೇಕರ್. ಅರ್ಥ ಆಯ್ತಾ? ಎಷ್ಟು ಡೇಟು? 1953. ಯಾವ ವಿಧಿ? 340ನೇ ವಿಧಿ ನೇಮಕ ಮಾಡಿದ್ದರು. ಅರ್ಥ ಆಯ್ತಾ? ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟಾ. ಪ್ರೀವಿಯಸ್ ಆಗಿ ತುಂಬ ಸಾರಿ ಕೇಳಿದ್ದಾರೆ. ಮೊದಲ ಹಿಂದುಳಿದ ವರ್ಗಗಳ ಆಯೋಗದ ಕಾಕಾ ಕೇಳ್ಕರ್ ಡೇಟ್ 1950. ಈ ವರದಿ 1950 ನಡೀತು. ಅದು ಏನಂತ ಕೇಳಲ್ಲ. ಇವು ಏನು ಹೇಳುತ್ತೆ ಅಂದರೆ ಇಂಪಾರ್ಟೆಂಟ್ ಎಸ್ಸೆ ಬರೆಯವರು ಎಲ್ಲ ವರ್ಗಗಳ ಮಹಿಳೆಯರನ್ನು ಹಿಂದುಳಿದವರೆಂದು ಪರಿಗಣಿಸುವಂತೆ ಶಿಫಾರಸು ಮಾಡ್ತಂತೆ.
ಹಿಂದುಳಿದ ವರ್ಗದ ಸರ್ಕಾರಿ ಸ್ಥಳೀಯ ಸಂಸ್ಥೆಗಳ ಸ್ಥಾನಗಳನ್ನು ಮೀಸಲಿಸಲು ಶಿಫಾರಸು ಮಾಡಿತ್ತು. ಹಿಂದುಳಿದವರು ನಿರ್ಧರಿಸಲು ಜಾತಿಯನ್ನು ಆಧಾರವಾಗಿಸಿಕೊಳ್ಳಬೇಕಂದ್ರೆ ಶಿಫಾರಸು ಮಾಡಿತ್ತು. ಇಂಪಾರ್ಟೆಂಟ್. ನಾವೇನೀಗ OBC ಇವೆಲ್ಲ ಮಾಡ್ಕೊಂಡಿದ್ದೀವಲ್ಲ, ಇದು ಕೂಡ ಅದಕ್ಕೆ ಹೆಲ್ಪ್ ಮಾಡ್ತಾ ಆ ಟೈಮಲ್ಲಿ. ಎರಡನೇ ಆಯೋಗ ಯಾವುದು? JP ಮಂಡಲ್ ಆಯೋಗ. ಇಂಪಾರ್ಟೆಂಟು. 1979 ಇದೆಷ್ಟು? 1953. ನೆನಪಿಟ್ಕೊಳ್ಳಿ ಡೇಟ್ ಸಮೇತನೇ ಕೇಳೋ ಸಾಧ್ಯತೆ ಇದೆ. ಒಂದು ಕಡೆ ಹಿಂದುಳಿದ ಆಯೋಗ ಕೊಟ್ಬಿಟ್ಟು 1 2 3 4 5 ಕೊಟ್ಟು, ಈ ಕಡೆಗೆ ಅವರು ಅಧ್ಯಕ್ಷರು ನಮಗೆ ಕೊಡ್ಬೋದು, ಇಲ್ಲಾಂದರೆ ಏನಪ್ಪ ಅದು ಡೇಟ್ ಕೊಡ್ಬೋದು, 1979 1953 ಆ ಥರ. ಆಮೇಲೆ BP ಮಂಡಲ್ ಆಯೋಗ ಏನು ಹೇಳ್ತೈತೆ ಅಂದರೆ, ಅವರು ವರದಿ ನೀಡಿದಲ್ಲಿ ಡೇಟ್ ತಲೆ ಕೆಡಿಸ್ಕೊಬೇಡಿ. ಹಿಂದುಳಿದ ವರ್ಗಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲು ಕೋಟವನ್ನು 27 49 ಹೆಚ್ಚಿಸಬೇಕಂತ ಹೇಳ್ತೈತಿ. ಇದು ಇಂಪಾರ್ಟೆಂಟ್ ಅಂದರೆ, ಒಂದು ಜನಾಂಗ ಜಾತಿಯಲ್ಲಿರುವ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಮುಂದುವರಿದರೂ ಅದೇ ಜಾತಿಯ ತೀರಾ ಹಿಂದುಳಿದವರಿಂದ ಪ್ರತ್ಯಕ್ಷ ಮೇಲ್ಪದರ ಕ್ರಿಮಿಲೇಯರ್ನ ಆಧಾರವಾಗಿಸಿಕೊಳ್ಳಲು ಪ್ರತ್ಯೇಕಿಸಲು ಶಿಫಾರಸು ಮಾಡ್ತಾರೆ. ಅಂದರೆ ಈಗ ಎಕ್ಸಾಂಪಲ್ ಯಾವುದೋ ಒಬ್ಬರು ಒಂದು ಕ್ಯಾಸ್ಟ್ ಇರ್ತಾರೆ, ಆ ಕ್ಯಾಸ್ಟಲ್ಲಿ ಅವರು ಜಾಬ್ ತೊಗೊಂಡ್ಬಿಡ್ತಾರೆ, ಅವ್ರದ್ದು ಒಂದು ಅಪ್ಲಿಮೆಂಟ್ ಆಗುತ್ತೆ. ಅವರು ಅಪ್ಲಿಮೆಂಟ್ ಅಂದರೆ ಅವರು ಮುಂದುವರಿತಾರೆ, ಜಾಬ್ ತೊಗೊಂಡ್ರೆ ಅದಕ್ಕೆ ಅವ್ರನ್ನ ನಾನ್ ಕ್ರಿಮಿಲೇಯರ್ ಕ್ರಿಮಿಲೇಯರ್ ಅಂತ ಡಿಫ್ರೆನ್ಷಿಯೇಟ್ ಮಾಡುತ್ತೆ. ನೀವು ಇನ್ಕಮ್ ಸರ್ಟಿಫಿಕೇಟ್ ಮಾಡಬೇಕಾದ್ರೆ ಇದು ಬರುತ್ತೆ ನೋಡಿ, ಅದಕ್ಕೆ ಮಾಡಿದ್ದು ಇದು JP ಮಂಡಲ್ ಆಯೋಗ. ಇದಾದ ನಂತರ, ಇವೆರಡು ಪ್ರಕರಣ ಆದ ನಂತರ ಭಾರತ ಸುಪ್ರೀಂ ಕೋರ್ಟ್ ಮಂಡಲ್ ಪ್ರಕರಣ ತೀರ್ಪಿನಲ್ಲಿ ಇದನ್ನು ತೀರ್ಪು ಕೊಡಬೇಕಾದ್ರೆ ಹಿಂದುಳಿದ ವರ್ಗಗಳಿಗೆ ಸೇರಿದ ನಾಗರಿಕ ದೂರುಗಳನ್ನು ಪರಿಶೀಲಿಸಲು ಶಾಶ್ವತ ಶಾಸನಬದ್ಧ ಸಂಸ್ಥೆಯನ್ನು ರಚಿಸುವಂತೆ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡುತ್ತೆ. ಈ ಥರ ನೀವು ಪ್ರತಿ ಟೈಮ್ ಟು ಟೈಮ್ ಆಯೋಗ ಮಾಡೋದು ಬೇಡ, ಒಂದು ಶಾಶ್ವತ ಸಂವಿಧಾನಬದ್ಧ ಒಂದು ಸಂಸ್ಥೆಯನ್ನು ರೆಡಿ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ಗೈಡ್ಲೈನ್ಸ್ ಕೊಡುತ್ತೆ. ಅವಾಗ ಏನು ಮಾಡ್ತಾರೆ, 1993 ರಾಷ್ಟ್ರೀಯ ಹಿಂದುಳಿದ ವರ್ಗದ ಕಾಯ್ದೆಯನ್ನು ಸಂಸತ್ತಿನಲ್ಲಿ ಅಂಗೀಕರಿಸಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗವನ್ನು ಸ್ಥಾಪಿಸಿತು. ಮೊದಲ ಅಧ್ಯಕ್ಷರಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ RM ಪ್ರಸಾದ್. ಶಾಶ್ವತ ಆಯೋಗ ಎಷ್ಟಾಯಿತು ನಿಮ್ಮದು ಹಿಂದುಳಿದ ವರ್ಗಗಳದ್ದು? 1993. ವೆರಿ ಇಂಪಾರ್ಟೆಂಟು. ಒಂದು ಇನ್ನೊಂದು ಏನು ಇಂಪಾರ್ಟೆಂಟು ಇದರಲ್ಲಿ, ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ, ಮೊದಲ ಅಧ್ಯಕ್ಷರು ಯಾರು? RM ಪ್ರಸಾದ್. ಇವರೇನಾದರೂ ಹಳೇ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ರೆಫರ್ ಮಾಡಿದರೆ KA ಅವರು ಈ ಕ್ವಶನ್ಸ್ ಆಗುತ್ತೆ. ಇದನ್ನು ನೋಡ್ಕೊಳ್ಳಿ. 89ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ 338ನೇ ವಿಧಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದಿಂದ ಮತ್ತು ಪಂಗಡವನ್ನು ಪ್ರತ್ಯೇಕಿಸಿ 338A ವಿಧಿಯನ್ನು ರಾಷ್ಟ್ರೀಯ ಪರಿಶಿಷ್ಟ ಪಂಗಡ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಪರಿಶಿಷ್ಟ ಜಾತಿಯಿಂದ ಪರಿಶಿಷ್ಟ ಪಂಗಡ ಯಾವಾಗ ಡಿವೈಡ್ ಆಯ್ತಪ್ಪ ಅಂದರೆ 89 ಸಂವಿಧಾನ ತಿದ್ದುಪಡಿ ಪ್ರಕಾರ. ಕ್ವಶನ್ ಕೇಳಿದ್ದಾನೆ ಇದನ್ನು, POQ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ಸಾಂವಿಧಾನಿಕ ಸ್ಥಾನಮಾನ ಪಡೆದ ರಾಷ್ಟ್ರೀಯ ಹಿಂದುಳಿದ ವರ್ಗಗಳು ಅದು ಯಾವಾಗ ಪಡೀತಾ ಅಂತ ನೋಡಿ. ಸಂವಿಧಾನಿಕ ಸ್ಥಾನಮಾನ ಯಾವಾಗ ಪಡೀತು ಅಂದರೆ, ಇದು ರಾಷ್ಟ್ರೀಯ ಹಿಂದುಳಿದ ಆಯೋಗಗಳ ರೀಸೆಂಟಾಗಿ ಅಂದರೆ ಸಂವಿಧಾನಾತ್ಮಕ ಸಂಸ್ಥೆಯನ್ನಾಗಿ ಮಾಡುವ ಸಂಸತ್ತಿನ 123ನೇ ಸಂವಿಧಾನ ತಿದ್ದುಪಡಿ ಮಸೂದೆ 2017 ಮಂಡಿಸಲಾಯಿತು. ಸಂಸತ್ತಿನ 2 ಸದನಗಳಲ್ಲಿ ಮಸೂದೆ ಅಂಗೀಕಾರಗೊಂಡು 2018 ಆಗಸ್ಟ್ 15 ರಾಷ್ಟ್ರಪತಿಗಳ ಅಂಕಿತ ಪಡೆದ ನಂತರ 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯಾಗಿ ರೂಪುಗೊಂಡಿತು. ಈ ಕಾಯ್ದೆಯು 338B ವಿಧಿಯನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಿತು. ಇವಾಗ ಶಾಶ್ವತ ಆಯೋಗ, ಅದು ಜೊತೆಗೆ ಸಂವಿಧಾನದ ರಕ್ಷಣೆ ಇದೆ ಅದಕ್ಕೆ. ಅರ್ಥ ಆಯ್ತಾ? ಇಷ್ಟೇ ಇಂಪಾರ್ಟೆಂಟ್. ಇದು 102 338B 102ನೇ ಸಂವಿಧಾನಕ್ಕೆ ತಿದ್ದುಪಡಿ ಅಷ್ಟೇ. ಇದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸಂವಿಧಾನದ 338 ವಿಧಿಯನ್ನು ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ, 38A ವಿಧಿಯನ್ನು ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಹಿಂದುಳಿದ ವರ್ಗ ಕೂಡ 338B ಇಲ್ಲಿ ಸಾಂವಿಧಾನಿಕ ಸಂಸ್ಥೆಗೆ ಕಾರ್ಯನಿರ್ವಹಿಸುತ್ತದೆ. ಯಾರ್ಯಾರಿರ್ತಾರೆ ಇದರಲ್ಲಿ? ಇದು ಏನಾದರೂ KS ಓದ್ತಾ ಇದ್ರೆ ಅಥವಾ PS ಓದ್ತಾ ಇದ್ರೆ ನೋಡ್ಕೊಳ್ಳಪ್ಪ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಒಬ್ಬ ಅಧ್ಯಕ್ಷ ಇರ್ತಾರೆ, ಒಬ್ಬರು ಉಪಾಧ್ಯಕ್ಷರಿರ್ತಾರೆ, ಅದಾದ ನಂತರ 3 ಜನ ಸದಸ್ಯರಿರ್ತಾರೆ. ಇವರು ಸ್ಟ್ರಕ್ಚರ್. ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ ಕೇಳಿದ್ದು ಅದನ್ನ ಹೇಳ್ತೀನಿ. ವಾರ್ಷಿಕ ವರದಿಯನ್ನು ಆಯೋಗ ರಾಷ್ಟ್ರಪತಿಗಳಿಗೆ ಸಲ್ಲಿಕೆ ಮಾಡುತ್ತದೆ. ಹೌದು. ಎಲ್ಲಿ? ರಾಷ್ಟ್ರಪತಿಗಳು ಸಂಸತ್ತಿನ ಮುಂದೆ ಇಡುವಂತೆ ಕಳಿಸಿ ಅದನ್ನು ವಿಧಾನಮಂಡಲದಲ್ಲಿ ಮಂಡಿಸುವಂತೆ ಮಾಡುತ್ತಾರೆ. ಈಗ ಏನಾದರೂ ರಾಜ್ಯಕ್ಕೆ ಸಂಬಂಧಪಟ್ಟಿದ್ರೆ ಅದನ್ನು ಈ ಸಂಬಂಧಪಟ್ಟ ರಾಜ್ಯಪಾಲರಿಗೆ ಕಳಿಸ್ತಾರೆ. ರಾಷ್ಟ್ರಪತಿಗಳು ರಾಜ್ಯಪಾಲರಿಗೆ ಕಳಿಸಿ ಅವ್ರ ಮುಖಾಂತರ ಅದನ್ನು ವಿಧಾನಮಂಡಲದಲ್ಲಿ ಅದನ್ನು ಮಂಡನೆ ಮಾಡ್ತಾರೆ. ಏನು ಅಧಿಕಾರ ಇದೆ? ಯಾವುದೇ ವಿಷಯದ ವಿಚಾರಣೆ ಮಾಡ್ತಾರೆ, ದೂರುಗಳನ್ನು ಕುರಿತು ತನಿಖೆ ನಡೆಸುವ ಸಿವಿಲ್ ನ್ಯಾಯಾಲಯಕ್ಕೆ ಇರುವ ಎಲ್ಲ ಅಧಿಕಾರನ ಆಯೋಗ ಹೊಂದಿದೆ ಅಷ್ಟೇ. ಆಯೋಗದ ಅಧ್ಯಕ್ಷ ಸದಸ್ಯರ ಸೇವಾ ಷರತ್ತು ಅಧಿಕಾರ ಅವಧಿಯನ್ನು ಯಾರು? ರಾಷ್ಟ್ರಪತಿಗಳು ನಿರ್ಧಾರ ಮಾಡ್ತಾರೆ. ಆಮೇಲೆ ವೆರಿ ಇಂಪಾರ್ಟೆಂಟ್ ಏನಂದರೆ, ಇಲ್ಲಿಗೆ ಬನ್ನಿ. ಈಗ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ಮಾಹಿತಿ. ಸ್ವತಂತ್ರ ಪೂರ್ವದ ಮೈಸೂರು ರಾಜ್ಯದ ಮೊದಲ ಹಿಂದುಳಿದ ಏನು ಗೊತ್ತಾ? ನಮ್ಮಲ್ಲಿ ಸ್ವತಂತ್ರ ಪೂರ್ವದಲ್ಲಿನೇ ಜಸ್ಟಿಸ್ ಮಿಲ್ಲರ್ ಸಮಿತಿ 1918ನಲ್ಲಿ ನ್ಯಾಯಮೂರ್ತಿ ಮಿಲ್ಲರ್ ಅಧ್ಯಕ್ಷತೆ ಹಿಂದುಳಿದ ವರ್ಗ ಸಮಿತಿ ರಚಿಸಿದ. ಈ ಸಮಿತಿ 1919 ವರದಿಯನ್ನು ಸಲ್ಲಿಸಿತು. 1921 ಏನು ಗೊತ್ತಾ? ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇದ್ದಾರಲ್ಲ ಮೈಸೂರಿನಲ್ಲಿ, ಅವರ ರಾಜರು, ಆ ಟೈಮಲ್ಲೇ ಜಸ್ಟಿಸ್ ಮಿಲ್ಲರ್ ಸಮಿತಿ ಬಂದು ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕಂತ ಆವಾಗಲೇ ಅವರು
ಆದೇಶನ ಹೊರಡಿಸ್ತಾರೆ. ಇದಕ್ಕಾಗಿ ಮಿಲ್ಲರ್ ಅನ್ನೋರನ್ನ ಒಬ್ಬನ ನೇಮಕ ಮಾಡಿರ್ತಾರೆ ನ್ಯಾಯಮೂರ್ತಿನ. ಅರ್ಥಾಯ್ತಾ? ಆ ಸಮಿತಿ ಏನು ಹೇಳ್ತೈತೆ ಅಂದರೆ, ಯಾವ ಜಾತಿಯು ಶೇಕಡ 5ಕ್ಕಿಂತ ಕಡಿಮೆ ಸಾಕ್ಷರತೆ ಹೊಂದಿದೆಯೋ ಅಂಥ ಜಾತಿಯನ್ನು ಹಿಂದುಳಿದ ವರ್ಗಗಳ ಪರಿಗಣಿಸಿತು. ಶಿಕ್ಷಣದ ಆಧಾರದ ಮೇಲೆ ಮಾಡಿದ್ದಾರೆ ನೋಡಿ. ವೆರಿ ಇಂಪಾರ್ಟೆಂಟು. ಎಸ್ ಐ ಯಾಕಂದರೆ ತುಂಬ ಅನುಕೂಲ ಆಗುತ್ತೆ. ಶಿಕ್ಷಣ ಆಧಾರದ ಮೇಲೆ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಇವಾಗಲೂ ಕೂಡ ಹಾಗೆ ಮಾಡಲಿ. ಉನ್ನತ ಹುದ್ದೆಗಳಲ್ಲಿ ಅರ್ಧದಷ್ಟು ಮತ್ತು 15 ಹುದ್ದೆಗಳಲ್ಲಿ 2/3 ಹಿಂದುಳಿದವರನ್ನು ನೇಮಿಸಬೇಕೆಂದು ಶಿಫಾರಸು ಮಾಡ್ತೈತಿ. ಅದಾದ ನಂತರ ಬಾಯಟ್ ಹಾಕ್ರಪ್ಪ ಇದನ್ನು. ಈಗ ಪೌಸ್ ಮಾಡಿ ಬಾಯಟ್ ಹಾಕ್ಯಂದು ಮುಂದೆ ಹೋಗಿ, ಇಲ್ಲ ಮುಗಿಸಾದ್ರೂ ಬಾಯಟ್ ಹಾಕಂತ ಹೋಗ್ರಿ. ನೋಡಿ, ಇಲ್ಲಿ ನಾಗನಗೌಡ ಸಮಿತಿ ವರದಿ ಎಲ್ಲ ನೆನಪಿಡ್ಕೊಳಕ್ಕೆ ಹೋಗ್ಬೇಡಿ. ನಮಗೆ ಬೇಕಾಗಿರೋದು ಯಾವಾಗ ನೇಮಕ ಆಯಿತು ಅಂತ ನೆನಪಿಡ್ಗಳಿದ್ದಾನೆ. ನಾಗನಗೌಡ ಸಮಿತಿ 1960 ಸ್ವತಂತ್ರ ನಂತರದ ರಾಜ್ಯದ ಮೊದಲ ಹಿಂದುಳಿದ ವರ್ಗಗಳ ಸಮಿತಿ ಇದು. ಸ್ವತಂತ್ರ ಆದಮೇಲೆ ಇದು. ಕರ್ನಾಟಕದ ಹಾವನೂರು ಆಯೋಗದ ವರದಿ ಹಿಂದುಳಿದ ವರ್ಗಗಳ ಬೈಬಲ್ ಅಂತ ಕರೀತಾರೆ. ಹಾವನೂರು ಆಯೋಗ 1972. ವೆಂಕಟಪ್ಪ ಸ್ವಾಮಿ ಆಯೋಗ ಹಿಂದುಳಿದ ವರ್ಗಕ್ಕೆ ಸಾಮಾಜಿಕ ಆರ್ಥಿಕ ಅಧ್ಯಯನಕ್ಕಾಗಿ ಮಾಡ್ತಾ ಇದೆ. ಚಿನ್ನಪ್ಪ ರೆಡ್ಡಿ ಆಯೋಗ ಪರಿಸರ ರಾಜ್ಯದ ಮೀಸಲಾತಿ ನಿಯೋಗದ ಶಿಫಾರಸನ್ನು ಆಧರಿಸಿದೆ. ಈಗ ನಮ್ಮ ರಾಜ್ಯದಲ್ಲಿ ಮೀಸಲಾತಿ ಇದೆಯಲ್ಲ, OBC ಅವರಿಗೆ, SC/ST ಅವರಿಗೆ, 3A 3B 2A 2B ಅವರಿಗೆ, ಅದು ಈ ಆಧಾರದ ಮೇಲೆ ನಿಂತಿದೆ. ಇದನ್ನು ಇಂಪಾರ್ಟೆಂಟು ಬಾಯಟೆಕ್ಕೆಂದೇ ನೀವು ಮುಂದ್ಗಡೆ ಹೋಗಬೇಕು. ಅದಾದ ನಂತರ ರಾಜ್ಯದ ಹಿಂದುಳಿದ ವರ್ಗ ಶಾಶ್ವತ ಆಯೋಗ. ಈಗ ಮಂಡಲ ಆಯೋಗದ ವರದಿ ಸಂಬಂಧಿಸಿ ಸುಪ್ರೀಂ ಕೋರ್ಟ್ 1992ರಲ್ಲಿ ತೀರ್ಪಿನ ಪ್ರತಿಯೊಂದು ರಾಜ್ಯವು, ಬರೀ ಕೇಂದ್ರ ಕೇಳಿಲ್ಲ, ಪ್ರತಿಯೊಂದು ರಾಜ್ಯವು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ರಚಿಸಬೇಕೆಂದು ಆದೇಶ ಇತ್ತು. ಈ ಆದೇಶದ ಅನ್ವಯ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಯೋಜನೆ 1995 ರೂಪಿಸಲು ಮಾಡ್ತಾರೆ. ನಮ್ಮದು 1997 ಡಿಸೆಂಬರ್ 1ರಿಂದ ಜಾರಿಗೆ ಬಂದಿದ್ದು. ರಾಜ್ಯದಲ್ಲಿ ಶಾಸನಬದ್ಧ ಹಿಂದುಳಿದ ವರ್ಗದ ಆಯೋಗವನ್ನು ನ್ಯಾಯವಾದಿ ರವಿಕುಮಾರ್ ಅವರ ಅಧ್ಯಕ್ಷತೆ ರಚಿಸಲಾಯಿತು. ಆವಾಗ ನಮ್ಮದು 1997 ಡಿಸೆಂಬರ್ 1 ನಮ್ಮ ಕರ್ನಾಟಕದ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಇದೆಯಲ್ಲ, ಅದು ಇವಾಗ ಮಧುಸೂದನ್ ನಾಯಕ್ ಅಂತ ಹೇಳಿದ್ದಾರೆ. ನೆನಪಿಟ್ಕೊಳ್ಳಿ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗದ ಮೂಲಕ ಕರ್ನಾಟಕ ಸರ್ಕಾರವು ಈ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳಿದೆಯಲ್ಲ, ಅದರ ಮುಖಾಂತರ ಕರ್ನಾಟಕ ಸರ್ಕಾರ ಏನು ಮಾಡ್ತಾರೆ ಅಂದರೆ, ಮೊನ್ನೆ ಮಾಜಿ ಮುಖ್ಯಮಂತ್ರಿ ಇವರಿದ್ದಾರಲ್ಲ ಸಿದ್ದರಾಮಯ್ಯ ಅವರು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೆಸಕ್ಕೆ ಹೇಳಿದರು. ಜಯಪ್ರಕಾಶ್ ಹೆಗಡೆ ನೇತೃತ್ವದಲ್ಲಿ. ಅವರು ಆಲ್ರೆಡಿ ವರದಿನ ಸಲ್ಲಿಕೆ ಮಾಡಿದರು, ಓನ್ ಇಂಟ್ರೆಸ್ಟ್ ತಗೊಂಡು. ವೆರಿ ಇಂಪಾರ್ಟೆಂಟು. ಯಾರಿಗೆ ಈ KS ಮತ್ತು PS ಯಾರು ಪ್ರಿಪೇರ್ ಆಗ್ತಿದ್ದೀರಾ, ಇದು ವೆರಿ ಇಂಪಾರ್ಟೆಂಟ್. ಭಾರತ ನಕ್ಸಲ್ ಮುಕ್ತ ಗೃಹ ಸಚಿವ ಅಮಿತ್ ಶಾ ಘೋಷಣೆ ಆಗಿದೆ. ಯಾಕೆ ಆಯಿತು ಕ್ವಶನ್ ಏನು ಕೇಳ್ಬೋದು ಎಸ್ಸೆಯಲ್ಲಿ. ಭಾರತ ನಕ್ಸಲ್ ಮುಕ್ತ ಘೋಷಣೆ, ಇದು ಅದರದ್ದು ಏನಿದೆ, ಯಾಕೆ ನಕ್ಸಲ್ ಮುಕ್ತ, ಯಾವ ರೀತಿಯಾದಂತಹ ಅವರಿಗೆ ಇಂಪ್ಯಾಕ್ಟ್ ಮಾಡಿತು ನಕ್ಸಲರು ತಮ್ಮ ಬಂದೂಕುಗಳನ್ನು ಸರ್ಕಾರಕ್ಕೆ ಒಪ್ಪಿಸಲು, ನಾವು ನಕ್ಸಲನ್ನು ಕೊನೆಗಾಣಿಸ್ತೀವಿ ಅಂತಂದರೆ, ಅದು ಅವರಿಗೆ ಒಂದು ಶಿಕ್ಷಣದಲ್ಲಿ ಅದಾದ ನಂತರ ಅವರಿಗೆ ಪ್ಯಾಕೇಜ್ಗಳನ್ನು ಕೊಟ್ಟರು, ಅವ್ರಿಗೆ ಮನೆ ಕಟ್ಟೋಕ್ಕೆ, ಆಮೇಲೆ ಉದ್ಯೋಗದಲ್ಲಿ ಅವರಿಗೆ ಭರವಸೆ ನೀಡಿದರು. ಅದಕ್ಕೋಸ್ಕರ ಮಾಡ್ತು. ಇದನ್ನು ಏನಿದೆ ಅದು ನೋಡ್ಕೊಳ್ಳಿ. ಏನು ಕೇಳ್ಬೋದು, ನಕ್ಸಲಿಸಮ್ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1960 ದೇಶದಲ್ಲಿ ನಕ್ಸಲಿಸಮ್ ಚಟುವಟಿಕೆ ಆರಂಭ ಆಯಿತು. ನಕ್ಸಲ್ ಬಾರಿ ಅಂದರೆ ಪಶ್ಚಿಮ ಬಂಗಾಳದ ಒಂದು ಪ್ಲೇಸ್ ಇದೆ. 1967ರಲ್ಲಿ ಕೆಂಪು ರೆಡ್ ಟೆರರಿಸ್ಟ್ ಅಂತ ಉಗ್ರರ ಉಪಟಳ ಆರಂಭವಾದ ನಕ್ಸಲ್ ಎಂಬ ಹೆಸರು ಬಂತು. ಅವಾಗಿಂದ ಹೆಸರು ಬಂತು. ಅವ್ರು ಯಾವಾಗ ಮಾಡ್ತಾರೆ, ನಕ್ಸಲರು ಎಲ್ಲರೂ ಕೆಟ್ಟರು ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಜಮೀನ್ದಾರರ ಶೋಷಣೆ ಇರುತ್ತೆ. ಜಮೀನ್ದಾರರ ಶೋಷಣೆ ವಿರುದ್ಧ ಅವರು ಸರ್ಕಾರದ ಲೆವೆಲ್ಗೆ ಯುದ್ಧ ಮಾಡಿ ಇದು ಅಗೇನೆಸ್ಟ್ ಆಗಲಿಲ್ಲ. ಅಲ್ಲಿರೋ ಜಮೀನ್ದಾರ ಅವ್ರು ಶೋಷಣೆ ಮಾಡ್ತಿದ್ರು, ಅದು ಅವ್ರಿಗೆ ಅಗೇನೆಸ್ಟ್ ಆಗಿ ನೆಕ್ಸ್ಟ್ ಅವರು ಅದನ್ನೇ ಮುಂದುವರಿಸ್ಕೊಂಡು ಸರ್ಕಾರದ ಲೆವೆಲ್ಗೆ ಅಗೇನೆಸ್ಟ್ ಆಗಿ ಬಂದರು. ವ್ಯಾಪ್ತಿ ಇವರು ಮಧ್ಯಪ್ರದೇಶ, ಛತ್ತೀಸ್ಗಢ, ಬಿಹಾರ, ಜಾರ್ಖಂಡ್, ಒಡಿಶಾ, ತೆಲಂಗಾಣ, ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಿ ಮೊನ್ನೆ ರೀಸೆಂಟಾಗಿ ಒಬ್ಬರು ನಕ್ಸಲರು ಇದು ತುಮಕೂರಲ್ಲಿ ಏನೋ ಅವರು ನಮಗೆ ಇದು ಸರೆಂಡರ್ ಆದರು ಪೊಲೀಸ್ ಗೌರ್ಮೆಂಟಿಗೆ ನಾವು ಹಿಂಸಾಚಾರ ಮಾಡಲ್ಲ ಅಂತ. ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಭಾರತದ ನಕ್ಸಲಿಸಮ್ಗೆ ಕಾರಣಗಳೇನು, ನಕ್ಸಲ್ ನಿಯಂತ್ರಣಕ್ಕೆ ಕೈಗೊಂಡ ಕ್ರಮಗಳೇನು, ವೆರಿ ಇಂಪಾರ್ಟೆಂಟ್. ಈ ಪೇಜ್ ಏನಿದೆಯಲ್ಲ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ರಪ್ಪ. ಆಪರೇಷನ್ ಗ್ರೀನ್ ಹಂಟ್ ನಕ್ಸಲ್ ನಿಗ್ರಹಕ್ಕಾಗಿ 2009ರಿಂದ 2016 ಅರೆ ಸೇನಾಪಡೆ ಮತ್ತು ರಾಜ್ಯಗಳ ಪಡೆಗಳ ಮೂಲಕ ನಡೆಸಲಾದ ದಾಳಿಯಾಗಿದ್ದು. ಈ ದಾಳಿಯನ್ನು ಭಾರತೀಯ ಮಾಧ್ಯಮಗಳು ಆಪರೇಷನ್ ಗ್ರೀನ್ ಹಂಟ್ ಎಂದು ಕರೆದವು. 2009ರಿಂದ 2016 ಈ ಸೇನಾಪಡೆ ಮತ್ತು ರಾಜ್ಯ ಪಡೆಗಳ ನಮ್ಮ ಪೊಲೀಸ್ನವರೆಲ್ಲ ಸೇರ್ಕೊಂಡು ಮಾಡ್ತಾರಲ್ಲ, ಯಾವುದದು ಗ್ರೀನ್ ಹಂಟ್ ಅನ್ನೋದು ನಕ್ಸಲ್ ನಿಗ್ರಹ ತಡೆ ಅಂತ. ನೆಕ್ಸ್ಟ್ ವಿಶ್ವ ಸಂತೋಷ ವರದಿ ಇಂಪಾರ್ಟೆಂಟ್ ನೋಡ್ರಪ್ಪ. ವಿಶ್ವ ಸಂತೋಷ ವರದಿ ಇಂಪಾರ್ಟೆಂಟು, ಇನ್ ಡೀಟೇಲ್ ನಾವು ಮಾಡಲೇಬೇಕು. ಪ್ರಥಮ ಸ್ಥಾನ ಫಿನ್ಲ್ಯಾಂಡ್ ಇದೆ. ಭಾರತ 116ನೇ ಸ್ಥಾನ ಇದೆ. ಸಂತೋಷ ವರದಿ ಅಂದರೆ ಅವ್ರು ಹೇಳ್ತಾರೆ ಈ ವರದಿಯಲ್ಲಿ, ಸಂತೋಷ ಅನ್ನೋದು ಬರೀ GDP ಮುಖಾಂತರ ನಿಮ್ಮ ಆರ್ಥಿಕತೆಯಲ್ಲಿ ಅಡಗಿರಲ್ಲ, ಸಾಮಾಜಿಕ ಸ್ಥಿತಿಯನ್ನು ಅವಲಂಬಿಸಿ ಜನರ ದೈನಂದಿನ ಜೀವನ ಸ್ಥಿತಿಯನ್ನು ಆರಂಭಿಸಿ ಅಂತ ಈ ರಿಪೋರ್ಟಲ್ಲಿ ಹೇಳ್ತಾರೆ. ಕ್ವಶನ್ ನಂಬರ್ 1, ಫಸ್ಟ್ ದೇಶ ಯಾವುದು? ಕ್ವಶನ್ ನಂಬರ್ 2, ಇದು ಭಾರತದ ಸ್ಥಾನ ಎಷ್ಟಿದೆ? ಅರ್ಥ ಆಯ್ತಾ? ನೆಕ್ಸ್ಟ್, ವಿಶ್ವ ಸಂತೋಷ ದಿನ ಯಾವುದು? ಅಂತಾರಾಷ್ಟ್ರೀಯ ಸಂತೋಷ ದಿನ ಮಾರ್ಚ್ 20. ಮೂರನೇ ಕ್ವಶನ್, ಕಳೆದ ಬಾರಿ
ಕ್ಕಿಂತ ಭಾರತ ಏನಾದರೂ ತಮ್ಮ ಸ್ಥಾನವನ್ನು ಕಳೆದುಕೊಂಡಿದೆಯಾ, ಸುಧಾರಿಸಿಕೊಂಡಿದೆಯಾ? 118 115 2 ಸ್ಥಾನಗಳನ್ನು ಸುಧಾರಿಸಿಕೊಂಡಿತ್ತು. ಕ್ವಶನ್ ನಂಬರ್ 4. ಇಷ್ಟೇ, ಕ್ವಶನ್ ಮಾಡ್ಕೊಂಡೆ ಓದಬೇಕು, ಅದರಲ್ಲೇನಿದೆ. ಸಂತೋಷದಲ್ಲಿ ಭಾರತದ 116ನೇ ಸ್ಥಾನ ಆಯಿತಾ. ಫಿನ್ಲ್ಯಾಂಡ್ ಏನು ಖುಷಿ ಗೊತ್ತಾ, ಇವರು ಕಳೆದ 2018ರಲ್ಲಿ ಫಿನ್ಲ್ಯಾಂಡ್ ಅತ್ಯಂತ ಸಂತೋಷವಾದ ದೇಶ. ಯಾಕಪ್ಪ ಅಂದರೆ ಚಿಕ್ಕ ದೇಶ ಇದೆ, ಅಲ್ಲಿ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ಇಲ್ಲ, ಒಳ್ಳೆ ಸಾಮಾಜಿಕ ಏನವರು ಜನರಿಗೆ ಅಂತಂದು ಯೋಜನೆಗಳು ಅವ್ರಿಗೆ ನೀಟಾಗಿ ತಲುಪ್ತಾ ಇದ್ದವು. ಅದಕ್ಕೋಸ್ಕರ ಅದು ಮುಂದಿದೆ. ಎಷ್ಟು? 2018ರಿಂದ ಇದೆ ನೋಡಿ. 140 ಟೋಟಲ್ ಎಷ್ಟು? 147 ದೇಶಗಳ ಪೈಕಿ 116. ಅಂದರೆ ಇಲ್ಲಿ 6 ಪ್ರಕರಣ ಕನ್ಸಿಡರ್ ಮಾಡ್ತಾರೆ. ಇದನ್ನ ಅಳಿಬೇಕಂದ್ರೆ ಸಂತೋಷ ಮಟ್ಟವನ್ನು ಯಾವ ರೀತಿ ಅಳಿತಾರೆ ಅಂದರೆ ನೋಡಿ, ತಲಾ GDP, ಸಾಮಾಜಿಕ ವ್ಯವಸ್ಥೆ, ಆರೋಗ್ಯಕರ ಜೀವಿತಾವಧಿ, ಸ್ವಂತ ನಿರ್ಧಾರ ಕೈಗೊಳ್ಳುವ ಸ್ವಾತಂತ್ರ್ಯ, ಸಮುದಾಯಗಳ ನಡುವೆ ಪರಸ್ಪರ ಉದಾರತೆ, ಈ ಕಡಿಮೆ ಭ್ರಷ್ಟಾಚಾರ, 6 ಅಂಶಗಳ ಆಧಾರದ ಮೇಲೆ ಸಾಮಾಜಿಕ ಸಂತೋಷ ಮಟ್ಟವನ್ನು ಅಳಿತಾರಂತೆ. ಸೊ ಅದ್ರ ಮೇಲೆ ನಮ್ಮ ಭಾರತ 116ನೇ ಸ್ಥಾನ ಬಂದಿದೆ. ಈ ಟೋಟಲ್ 10 ಅಂಕ ಕೊಡ್ತಾರೆ, ಅದ್ರಾಗ ಇಷ್ಟು ಡಿವೈಡ್ ಮಾಡ್ತಾರೆ. ನಮ್ಮ ಭಾರತ 4.5 10ಕ್ಕೆ 4 5 ಅಂಕಗಳನ್ನು ತಗೊಂಡಿದೆ. ಸೊ ಕೆಲವೊಂದರಲ್ಲಿ 0.5ಗಿಂತ ಕಡಿಮೆ ಇದ್ದಾರೆ ನಮ್ಮ ಇವರು ಭಾರತ ದೇಶದಲ್ಲಿ. ಯಾವುದು ಅಂದರೆ 10 ಅಂಕಗಳ ಪೈಕಿ 4.3 ಅಂಕಗಳೊಂದಿಗೆ 116 ಪಡೆದಿದೆ. ರ್ಯಾಂಕಿಗೆ ಬಳಸುವ 6 ಸೂಚ್ಯಂಕಗಳಲ್ಲಿ 4 ಅಂಶಗಳಾದ ಸಾಮಾಜಿಕ ಬೆಂಬಲ, ಆರೋಗ್ಯದಾಯಕ ಆಯಸ್ಸು, ಔದಾರ್ಯ, ಭ್ರಷ್ಟಾಚಾರ ಪರಿಕಲ್ಪನೆ ಬರುತ್ತೆ. 1 ಅಂಕಕ್ಕಿಂತ ಕಡಿಮೆ ಅಂಕ ಪಡ್ಕೊಂಡೈತೆ ನೋಡ್ರಪ್ಪ. ಪ್ರತಿಯೊಂದಕ್ಕೂ ಈ 6 ಸೂಚಕಗಳಲ್ಲ, 6 ಇವರು ಮಾರ್ಕ್ಸ್ ಕೊಡ್ತಾರೆ. ಅದರಲ್ಲಿ ಇವೇನು ಸಾಮಾಜಿಕ ಬೆಂಬಲ, ಆರೋಗ್ಯ ಮತ್ತು ಔದಾರ್ಯ, ಭ್ರಷ್ಟಾಚಾರ ಗೊತ್ತಲ್ಲ, ಭ್ರಷ್ಟಾಚಾರದ ಎಲ್ಲ ರೀತಿಯಿಂದನೂ. ಸೊ ಅದರಲ್ಲಿ ಕಡಿಮೆ ಅಂಕಗಳನ್ನು ಪಡೆದಿದೆ. ದೇರ್ ಇಸ್ ಎ ಚಾನ್ಸಸ್ ನಿಮಗೆ ಎಷ್ಟು ಅಂಕ ಕೇಳಲ್ಲ, ದೇರ್ ಇಸ್ ಎ ಚಾನ್ಸಸ್ ಕೇಳಿದರೆ ಇದನ್ನು ಸ್ವಲ್ಪ ನೀಟಾಗಿ ಓದ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಓದಲೇಬೇಕು. ಇದು PSI ಕೇಳೋ ಸಾಧ್ಯತೆ ಇದೆ. ಸಂತೋಷದ ಮಟ್ಟ ನಾಳೆ 6 ಮಾನದಂಡಗಳು ಯಾವ್ಯಾವಂತ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಈ ಪಾಕಿಸ್ತಾನದವ್ರು ನೋಡ್ರಪ್ಪ, ಇಲ್ಲಿ ಅಫ್ಘಾನಿಸ್ತಾನ ಲಾಸ್ಟ್ ಇದೆ. ಗೊತ್ತು ಯಾಕಿದೆ ಅಂತ ನಿಮಗೆ? ಪಾಕಿಸ್ತಾನದವ್ರು ನಮಗಿಂತ ಮುಂದಿದ್ದಾರೆ, 104ನೇ ಸ್ಥಾನ. ಅದು ಹೆಂಗೆ ಕೊಟ್ಟರು ಗೊತ್ತಿಲ್ಲ, ಇದ್ದಾರೆ. ಒಟ್ಟು ಕೇಳ್ಬೋದು ನಿಮ್ಮ ನೆರೆ ರಾಷ್ಟ್ರಗಳು ಯಾವುದ್ಯಾವುದು ಅಂತ. ನೆಕ್ಸ್ಟು ವಿಶ್ವ ಸಂತೋಷ ಸೂಚ್ಯಂಕ ವರದಿ ಬಗ್ಗೆ ಯಾರು? ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಪರಿಹಾರ ಜಾಲ. ಯಾರು ರೆಡಿ ಮಾಡ್ತಾರೆ ಇದನ್ನು? ವಿಶ್ವಸಂಸ್ಥೆಯ ಸುಸ್ಥಿರ ಪರಿಹಾರ ಜಾಲ ಇಲ್ಲಿದೆ ನೋಡಿ. ಯಾರು ರೆಡಿ ಮಾಡ್ತಾರೆ ಅಂದರೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಯೋಗಕ್ಷೇಮ ಸಂಶೋಧನಾ ಕೇಂದ್ರ, ವೆಲ್ ಬೀಯಿಂಗ್ ರಿಸರ್ಚ್ ಸೆಂಟರ್ ಎಟ್ ದಿ ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಪರಿಹಾರ ಜಾಲ, ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಪ್ಲಸ್ ಸ್ವತಂತ್ರ ಸಂಪಾದಕ ಮಂಡಳಿ. ಇದು ಇವೆಲ್ಲ ಸೇರಿ ರಿಪೋರ್ಟ್ನ ರೆಡಿ ಮಾಡ್ತಾರೆ. ಕೇಳಲ್ಲ, ಇಷ್ಟೆಲ್ಲ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ಬಟ್ ಏನು ಕೇಳ್ತಾರೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವರದಿಯಲ್ಲಿ ಪ್ರಮುಖ ರಾಷ್ಟ್ರ ಸಂಸ್ಥೆಗಳು ಏನೋ ತಲೆ ಕೆಟ್ಟ ಕೇಳ್ಬೋದು. ಅಮೇರಿಕಾ, ಆಸ್ಟ್ರೇಲಿಯಾ ನೋಡ್ಕೊಳ್ಳಿ, ಇಸ್ರೇಲ್ ನೋಡ್ಕೊಳ್ಳಿ, ಚೀನಾ ಅಕ್ಕಪಕ್ಕ ಇಲ್ಲ 65 ಅಂತಿದೆ, ನೋಡ್ಕೊಳ್ಳಿ. ನೌಕಾಪಡೆಗೆ ಸೇರ್ಪಡೆಗೊಂಡ 3ನೇ ಪರಮಾಣು ಚಾಲಿತ ಸ್ವದೇಶಿ ಸಬ್ಮರೈನ್ INS ಅರಿದಮ. ತುಂಬ ಜನ ಹೊಸದಾಗಿ ಓದ್ತಿದ್ದೀರಾ, ಡಿಗ್ರಿ ಸ್ಟೂಡೆಂಟ್ಸ್ ಯಾರು ಹೊಸದಾಗಿ ಬಂದಿದ್ದೀರಾ. ಸಬ್ಮರೈನ್ ಅಂದರೆ ಏನಿಲ್ಲಪ್ಪ, ನೀರಿನೊಳಗೆ ಹೋಗುವಂತಹ ಹಡಗು, ತುಂಬ ದಿವಸ ಅಲ್ಲಿ ಇರಬೇಕದು, ಅಂತಹ ವ್ಯವಸ್ಥೆಗೆ ಸಬ್ಮರೈನ್ ಹಡಗು, ಸಿಂಪಲ್. 3ನೇ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ನೌಕೆ INS ಅರಿದಮ ನೌಕಾಪಡೆಗೆ. ಯಾವುದು? ಎಷ್ಟು ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿದೆ? ನಮ್ಮಲ್ಲಿ 3 ಇದೆ. ಇದು 3ನೇದು. ಇನ್ನೆರಡು ನಾನು ಹೇಳ್ತೀನಿ ಕೆಳಗಡೆ, ಆಯಿತಾ? ನೆಕ್ಸ್ಟು ಎಲ್ಲಿ ಇದನ್ನು ರೆಡಿ ಮಾಡ್ತಾರೆ? 1ನೇ ಕ್ವಶನ್ನು ನೇಮು, 2ನೇದು ಎಲ್ಲಿ ರೆಡಿ ಮಾಡ್ತಾರೆ? ವಿಶಾಖಪಟ್ಟಣದ ಶಿಪ್ ಬಿಲ್ಡಿಂಗ್ ಸೆಂಟರ್ನಲ್ಲಿ ಇದನ್ನು ನೇಮಕ ಮಾಡ್ತಾರೆ. ವಿಶಾಖಪಟ್ಟಣ, ಆಂಧ್ರ ಪ್ರದೇಶ, ಆಯಿತಾ? ಈಗಾಗಲೇ ಇನ್ನೆರಡು ಯಾವು? INS ಅರಿಹಂತ್, INS ಅರಿಘಾಟ್, ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿವೆ, ನೆನಪಿರಲಿ. ವಿಶೇಷತೆಗಳನ್ನು ನೋಡ್ಕೊಳ್ಳಿ. ಇದು 3,500 ಕಿಲೋಮೀಟರ್ವರೆಗೂ ಹೋಗುತ್ತಂತೆ. ಅದಕ್ಕಿಂತ ಅದಂತರ 7,000 ಟನ್ ತೂಗ್ತದಂತೆ. ಏನು ವಿಶೇಷತೆ ಇದು? ಏನು ಸರ್ ಇದನ್ನು ಮಾಡಿಬಿಟ್ರೆ ನಮ್ಮದು ಈ ಸಬ್ಮರೈನ್, ಪರಮಾಣು ಚಾಲಿತ ಸಬ್ಮರೈನ್ ವ್ಯವಸ್ಥೆಯನ್ನು ಕೇವಲ 3-4 ದೇಶಗಳು ಮಾತ್ರ ಹೊಂದಿದೆ. ಅಮೆರಿಕ ಇದೆ, ರಷ್ಯಾ ಇದೆ, ಬ್ರಿಟನ್, ಫ್ರಾನ್ಸ್, ಚೀನಾ ಬಳಿ ಇದೆ. ಅದನ್ನು ಬಿಟ್ಟರೆ ನಮಗೆ ಹೆಮ್ಮೆ ಇದು. ಅರ್ಥ ಆಯ್ತಾ? INS ಅರಿಹಂತ, INS ಅರಿಘಾಟ್, INS ಅರಿದಮ, ಇದು ಏನಿದೆ, ಇದು ಭಾರತದ ಮೊದಲ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಇದು INS ಅರಿಹಂತ ಮೊದಲನೇ 2016ರಲ್ಲಿ. ಇದು 2ನೇ ಬ್ಯಾಲಿಸ್ಟಿಕ್ ಜಲಾಂತರ್ಗಾಮಿ ನೌಕೆ, ಇದಾಯ್ತಾ? ಇದು 3ನೇ. ಇಷ್ಟೇ. ಅರ್ಥ ಆಯ್ತಾ ನಿಮಗೆ? ಅಂದರೆ ಇದನ್ನೇನೆಂದರೆ ಸಬ್ಮರೈನ್ ಒಳಗೆ ಕಳಿಸ್ಬಿಟ್ಟು ಅಲ್ಲಿಂದ ಬ್ಯಾಲಿಸ್ಟಿಕ್ಸ್, ಅಲ್ಲಿಂದ ಮಿಸೈಲ್ನ ನಾವು ಏನಪ್ಪ ಅಲ್ಲಿಂದ ಮಿಸೈಲ್ನ ಹಾರಿಸ್ಬಿಟ್ಟು ಸಂಬಂಧಪಟ್ಟ ಏನು ಪ್ಲೇಸಸ್ ಇರ್ತಾವಲ್ಲ, ಅಪೋಸಿಟ್ ಕಂಟ್ರೀಸು, ಅಥವಾ ಏನಾದರೂ ಒಂದು ಟೆರರಿಸ್ಟ್ ಅಟ್ಯಾಕ್ಸ್ ಏನಾದರೂ ಆದಾಗ ಅಲ್ಲಿಗೇನೆ ಕೂತ್ಕೊಂಡವರು ಹಾರಿಸ್ಬೇಕು ಸಮುದ್ರದೊಳಗಿದ್ದು. ಆಮೇಲೆ ಇದು ಏನು ವಿಶೇಷತೆ ಅಂದರೆ, ಓದಿ, ಯಾರಾದರೂ KS ಓದೋರು ಇನ್ ಡೀಟೇಲಾಗಿ ಓದಿ ಇದನ್ನು. ಬಟ್ ಇಂಪಾರ್ಟೆಂಟ್ ಏನಿದೆ ಅಂದರೆ, ಇದ್ದಾದರೂ ನೀವು ತಿಳ್ಕೊಂಡಿರ್ಬೇಕು, ಇನ್ ಡೀಟೇಲಾಗಿ ಇದು ನೋಡಿ.
ಅದನ್ನು ರೆಡಾರ್ ವ್ಯವಸ್ಥೆಗೆ ಸಿಗೋದಿಲ್ಲಂತೆ, ಹಂಗೆ ಮಿಸೈಲ್ ಹಾರಿಸ್ಬಿಡುತ್ತಂತೆ. ಅವರು ರೆಡಾರ್ ಪ್ರತಿ ದೇಶದ ರೆಡಾರ್ ವ್ಯವಸ್ಥೆ ಇರುತ್ತಲ್ಲ, ಅದನ್ನೇನು ಇಲ್ದಂಗೆ ಅದು ಮಿಷನ್ ಹಾರಿಸ್ಬಿಡುತ್ತೆ, ಅದು ಅಟ್ಯಾಕ್ ಮಾಡಿಬಿಡುತ್ತಂತೆ. ಅಷ್ಟೊಂದು ಚೆನ್ನಾಗಿ ನೀಟಾಗಿ ರೆಡಿ ಮಾಡಿದ್ದಾರೆ ಅದನ್ನು. ಆಮೇಲೆ ಇನ್ನೊಂದು ಇದನ್ನು ಅರ್ಥ ಮಾಡ್ಕೊಂಡ್ರಿ, 3 ಪರಮಾಣದ್ದು ಕ್ವಶನ್ ಯಾವ ಥರ ಆಗುತ್ತೆ ಅಂತ ನೀವು ನೋಡ್ಕೊಂಡ್ರಿ. ಯಾವ ದೇಶ ಅಂತಲೂ ಕೇಳ್ಬೋದು, ಇದು ಒಂದು ಕೇಳ್ಬೋದು. ನೆಕ್ಸ್ಟು, ಸಾಂಪ್ರದಾಯಿಕ ಸಾಮಗ್ರಿಗಳನ್ನು ಬಳಸಿ ತಯಾರಿಸಿದ ಭಾರತದ ಪುರಾತನ ಶೈಲಿ INSV ಕೌಂಡಿನ್ಯ ಅನ್ನೋದು ಇದು ಒಂದು. ಇದೇನೆಂದರೆ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಹಣಕಾಸು ನೀಡಿದೆಯಂತೆ, ಅದನ್ನು ನೀಡಿ ಇದನ್ನು INS ಕೌಂಡಿನ್ಯನ ರೆಡಿ ಮಾಡಿದಾರಂತೆ. ಏನು ತಗೊಂಡು ರೆಡಿ ಮಾಡಿದ್ದಾರೆ ಅಂದರೆ ಇದನ್ನು ಏನು ಅದಕ್ಕೆ ಮಹಾರಾಷ್ಟ್ರದಾದ್ಯಂತ 17 ಗುಹೆಗಳ ಪೇಂಟಿಂಗ್ನಿಂದ ಸ್ಫೂರ್ತಿಗೊಂಡು 5ನೇ ಶತಮಾನದಲ್ಲಿ ಬಳಸಲಾಗಿದ್ದ ಹಡಗನ್ನು ಪುನಃ ನಿರ್ಮಾಣ ಮಾಡಿದೆ. 5ನೇ ಶತಮಾನದಲ್ಲಿ ಆ ಟೈಮಲ್ಲಿ ಇದನ್ನು ಬಳಸ್ತಾ ಇದ್ರಂತೆ. ಮಹಾರಾಷ್ಟ್ರದ 17 ಅಜಂತದ ಗುಹೆಗಳಿದಾವಲ್ಲ ಅಲ್ಲಿ ಮಹಾರಾಷ್ಟ್ರದಲ್ಲಿ, ಅಜಂತ ಕೇವ್ಸ್. ಸೊ ದಟ್ ಅದನ್ನು ಸ್ಫೂರ್ತಿ ತಗೊಂಡು ಇದು ರೆಡಿ ಮಾಡಿದೆ ಅಂತ INS ಕೌಂಡಿನ್ಯ ಅನ್ನೋದು. ಇದನ್ನು ಸಾಂಪ್ರದಾಯಿಕ ಸಾಮಗ್ರಿಗಳನ್ನು ಬಳಸಿ ಮಾಡ್ಕೊಂಡಿದ್ದಾರಂತೆ. ಅದನ್ನು ಹಾಗೆ ಸಾಂಪ್ರದಾಯಿಕ ಸಾಮಗ್ರಿಗಳನ್ನು ಬಳಸಿ ತಯಾರಿಸೋ ಕ್ವಶನ್ ಕೇಳಲ್ಲ, ನಿಮ್ಮ ಗಮನಕ್ಕೆ ಹಾಗೆ ಇರಲಿ. ಇದೇನು ಮಾಡಿದೆ, ಮೊದಲ ಪರಿಣಾಮ ಗುಜರಾತ್ನ ಪೋರಬಂದರ್ನಿಂದ 1400 ಕಿಲೋಮೀಟರ್ ಒಮಾನ್ ಮಸ್ಕತ್ವರೆಗೂ ಇದು ತಲುಪಿದೆ ಅಂತೆ. ಇದು ಹಾಗೆ, ಬಟ್ ಇಂಪಾರ್ಟೆಂಟ್ ಅಂದರೆ ಇವು ಪರಮಾಣುಗಳು ಎಲ್ಲಿ ಬಿಲ್ಟ್ ಆಯಿತು ಅದು. ನೆಕ್ಸ್ಟು, ಭಾರತೀಯ ವಾಯುಪಡೆಯಿಂದ ಮೊದಲ ಹೆಲಿಕಾಪ್ಟರ್ನಿಂದ ಉಡಾಯಿಸುವ ಡ್ರೋನ್ ಯೋಜನೆ ವಾಯುಭಾನ್. ಏನು ಸರ್ ಇದು ವಾಯುಭಾನ್, ಅರ್ಥ ಆಗ್ತಿಲ್ಲ. IAF ಲಾಂಚಸ್ ವಾಯುಭಾನ್, ಇಂಡಿಯಾಸ್ ಫಸ್ಟ್ ಹೆಲಿಕಾಪ್ಟರ್ ಲಾಂಚ್ ಡ್ರೋನ್. ಏನಿಲ್ಲ, ಇಟ್ಸ್ ಅ ಟೈಪ್ ಆಫ್ ಡ್ರೋನ್, ದಟ್ಸ್ ಇಟ್. ವಾಯುಭಾನ್ ಯೋಜನೆ ಆರಂಭಿಸಿದೆ. ಹೆಲಿಕಾಪ್ಟರ್ಗಳಿಂದ ಡ್ರೋನ್ಗಳನ್ನು ನಿಯೋಜಿಸಲಾಗುವ ಈ ಯೋಜನೆ ಭಾರತೀಯ ವಾಯುಪಡೆಯ ಮೊದಲ ಯೋಜನೆಯಾಗಿದೆ. ಈ ಯೋಜನೆ ಭಾರತೀಯ ವಾಯುಪಡೆಯ ಏರೋಸ್ಪೇಸ್ ವಿನ್ಯಾಸ ನಿರ್ದೇಶನ ಮುನ್ನಡೆಸುತ್ತದೆ. ಯಾರು ರೆಡಿ ಮಾಡಿದ್ದಾರೆ? ಏರೋಸ್ಪೇಸ್ ವಿನ್ಯಾಸ ನಿರ್ದೇಶನ ಮುನ್ನಡೆಸುತ್ತದೆ. ಇದೇನಪ್ಪ ಹೇಳಿಲ್ವ ನಾನು, ಒಂದು ಡ್ರೋನ್ ಇದು. ಹೆಲಿಕಾಪ್ಟರ್ಗಳಿಂದನ ಹಾರಿಸ್ತಾರಂತೆ. ಬಿಡುಗಡೆಯಾದ ನಂತರ ಅಂದರೆ ಹೆಲಿಕಾಪ್ಟರ್ ನಂತರ ಬಿಡುಗಡೆ ಆದ ನಂತರ ಅಲ್ಲಿಂದ ಹಾರಿಸಿದ ನಂತರ ತನ್ನ ಗುರಿಯಂತ ಸ್ವಾಯತ್ತವಾಗಿ ಚಲಿಸ್ತೈತಿ. ನಾನೇನು ಆಪ್ರೇಟ್ ಮಾಡೋಕ್ಕಾಗಲ್ಲ. ಇವಾಗ ಡ್ರೋನ್ ಅಂದರೆ ಈಜಿನ ಆಪ್ರೇಟ್ ಮಾಡ್ತೀವಿ ಡಿಪಾರ್ಟ್ಮೆಂಟಲ್ಲಿ, ಸೊ ಅದನ್ನು ನಾವು ಆಪ್ರೇಟ್ ಮಾಡ್ತೀವಿ. ಬಟ್ ಇನ್ನೊಂದು ಏನಿರುತ್ತೆ ಅಂದರೆ ಇದು ಸ್ವಯಂಚಾಲಿತವಾಗಿ ಆಪ್ರೇಟ್ ಮಾಡ್ತಂತೆ. ಒಮ್ಮೆ ವಾಯುಗಾಮಿಯಾಗಿ ಹಾರಿದ ನಂತರ ಅದು ನಿರ್ವಾಹಕರಿಗೆ ನೈಜ ಸಮಯದ ವಿಡಿಯೋನ ಕಳಿಸ್ತೈತಿ. ಅಂದರೆ ಈ ಡ್ರೋನ್ ಹಾರಿದಂಗೆ ಇವನ್ ಮಾಮೂಲಿ ಈ ವಿಡಿಯೋದು ಕೂಡ ಅದು ವಿಡಿಯೋ ಬರ್ತಾ ಇರುತ್ತೆ, ಡ್ರೋನ್ ಎಲ್ಲೆಲ್ಲಿ ಹೋಗುತ್ತೆ ಅದೇ ರೀತಿ ಇದು ವಿಡಿಯೋನ ಕಳಿಸ್ತೈತೆ. ಅದಾದ ನಂತರ ಅದು ಹೊಂದಿರುವ ಸಣ್ಣ ಸಿಡಿತಲೆ ಬಳಸಿ ನಿಖರವಾಗಿ ದಾಳಿ ನಡೆಸ್ತೈತೆ. ಅದು ಮುಂದ್ಗಡೆ ಸಿಡಿತಲೆಗಳನ್ನು ಹೊಂದಿರುತ್ತದಲ್ಲ, ಏನೋ ಸಮಥಿಂಗ್ ಬಾಂಬ್ ಅಥವಾ ಸಮಥಿಂಗ್ ಏನಾರ ಇದ್ರು ಸಿಡಿತಲೆಗಳನ್ನು, ಸ್ಫೋಟಕಗಳನ್ನು, ಅದನ್ನು ಅದು ದಾಳಿ ಮಾಡ್ತದೆ. ಇದು ಸ್ಥಳೀಯ ವಾಯು ಉಡಾವಣಾ ಪರಿಣಾಮಗಳ ಕಾರ್ಯಕ್ರಮವಾಗಿದ್ದು, ಇದು ಡ್ರೋನ್ 50 ಕಿಲೋಮೀಟರ್ಗಳಿಂದ ಹೆಚ್ಚು ದೂರ 30 ನಿಮಿಷಗಳ ಕಾಲ ದಾಳಿ ಮಾಡೋ ಸಾಮರ್ಥ್ಯ ಹೊಂದೈತೆ ಅಂತ. ಎಲೆಕ್ಟ್ರೋ ಆಪ್ಟಿಕಲ್ ಮತ್ತು ಇನ್ಫ್ರಾರೆಡ್ ಸಂವೇದಕಗಳನ್ನು ಹೊಂದಿರುವ ಈ ಡ್ರೋನ್ ಕಣ್ಣಗಾವಲು ಮತ್ತು ಗುರಿಯನ್ನು ಗುರುತಿಸುವ ಸಾಮರ್ಥ್ಯ ಹೊಂದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶತ್ರು ಪಡೆಗಳು GPS ಸಿಗ್ನಲ್ಗಳು ಜಾಮ್ ಮಾಡಿದರೂ ಅದನ್ನು ನಿಷ್ಕ್ರಿಯಗೊಳಿಸಿದರೂ ಡ್ರೋನ್ ಕಾರ್ಯನಿರ್ವಹಿಸುತ್ತದೆ. ಈಗ ಪ್ರತಿಯೊಂದು ದೇಶ ತಮ್ಮದೇ ಆದ ಒಂದು ವ್ಯವಸ್ಥೆ ಹೊಂದಿರ್ತೈತಿ. GPS ಸಿಗ್ನಲ್ಗಳನ್ನು ಜಾಮ್ ಮಾಡ್ತಾರೆ, ಅದನ್ನು ನಿಷ್ಕ್ರಿಯ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಮಾಡ್ತಾ ಇದ್ರಲ್ಲ ಸಮ್ಟೈಮ್ಸ್ ಯಾವುದೊಂದು ಇದ್ದಾದಾಗ, ಆ ಟೈಮಲ್ಲಿ ಆ ಥರನ ಇದು ಮಾಡಿದರೂ ಕೂಡ ಅದನ್ನು ದಾಳಿಯನ್ನು ಅದು ಮಾಡ್ತದಂತೆ. ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಭಾರತ ನೋಡಿ ವಾಯುಭಾನ್ ಮೂಲಕ ವಾಯು ಉಡಾವಣಾ ಮಾನವರಹಿತ ವ್ಯವಸ್ಥೆಗಳಲ್ಲಿ ಕೆಲಸ ಮಾಡುವ, ಅಂದರೆ ಮಾನವ ಇಲ್ದಂಗೆ ಕೆಲಸ ಮಾಡುವ 5 ದೇಶಗಳ ಗುಂಪಿಗೆ ಸೇರಲಿದೆ ಅಂತ ನಮ್ಮ ಭಾರತ. ಚೀನಾದ್ದು ಏನಿದೆ ಸರ್, ನಮ್ದು ಹೆಂಗೆ ಭಾರತದ್ದು ವಾಯುಭಾನ್ ಅಂತ ಇದೆಯಾ, ಚೀನಾದ್ದು ಇದಕ್ಕೆ ಏನಂದಿದೆ ಕ್ಷಿಯಾನ್ H-6 ಬಾಂಬರ್ ಅಂತ ಹೆಸರಿಟ್ಟಿದ್ದಾರಂತೆ. ಅಮೆರಿಕದ್ದು DRP, ಅಮೆರಿಕದ ಏನಂದ್ರೆ DRP ನೇತೃತ್ವ ಗ್ಲೆಮಿನ್ಸ್ ಕಾರ್ಯಕ್ರಮ. ಇದು H-6 ಬಾಂಬರ್ ನೆನಪಿರಲಿ, H-6 ಬಾಂಬರ್ ಒಂದು ಗ್ಲೆಮಿನ್ಸ್ ಕಾರ್ಯಕ್ರಮ, ಅದು ಇದೊಂದು ನೆನಪಿರಲಿ. ಸ್ವದೇಶಿ ಸ್ಟೆಲ್ತ್ ಅಂದ್ರೆ ಏನಂತ ಕೇಳಕೋಗ್ಬಿಡ್ರಪ್ಪ. ಸ್ಟೆಲ್ತ್ ಅಂದರೆ ರೆಡಾರ್ ಕಣ್ಣಿಗೆ ಬೀಳದ, ರೆಡಾರ್ ಎಲ್ಲ ಇರ್ತದಲ್ಲ ಅದ್ರ ಕಣ್ಣಿಗೆ ಬೀಳದ ನೌಕಾ ಯುದ್ಧ ನೌಕೆ ತಾರಾಗಿರಿ ನೌಕಾಪಡೆಗೆ ಸೇರ್ಪಡೆ. ಅರ್ಥ ಆಯ್ತು. ಇದರಲ್ಲಿ ಏನು ಕೇಳ್ಬೋದು ಅಂದರೆ INS ತಾರಾಗಿರಿ ಯುದ್ಧ ನೌಕಾಪಡೆ 2026 ಏಪ್ರಿಲ್ 3 ಅಧಿಕೃತ ವಿಶಾಖಪಟ್ಟಣದಲ್ಲಿ. ತಾರಾಗಿರಿ ಅನ್ನೋದು ಏನಂತ, ಅದೊಂದು ಯುದ್ಧ ನೌಕೆ ಅಂತ ಒಂದು ಕೇಳ್ಬೋದು. ಇದು ಏನು ಹೊಂದಿದೆ ಸಾಮರ್ಥ್ಯ ಅಂದರೆ ಹಡಗಿನಿಂದ ಅಡಿಗೆ ಕ್ಷಿಪಣಿಗಳನ್ನು ಸಾಗಿಸಬಹುದಾದ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಯನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಈ ನೌಕೆ ಹೊಂದಿದೆ ಅಂತೆ. ಅದಾದ ನಂತರ ನೆಕ್ಸ್ಟು ಇದನ್ನು ಯಾರು ವಿನ್ಯಾಸಗೊಳಿಸ್ತಾರೆ? ಬ್ಯೂರೋ ಆಫ್ ನೇವಲ್ ಡಿಸೈನ್ ಅವರು ವಿನ್ಯಾಸಗೊಳಿಸ್ತಾರೆ. ಇದರ ನೌಕೆ ಉದ್ದ 149 ಮೀಟರ್ ನೌಕೆ ಆಗಲ್ಲ. ಇದನ್ನೇನು ಬೇಡಪ್ಪ, ಅಷ್ಟೆಲ್ಲ ಬೇಡ. ಬ್ಯೂರೋ ಆಫ್ ನೇವಲ್ ಡಿಸೈನ್ ಯಾರು ಡಿಸೈನ್ ಮಾಡಿದರು, ಯಾರು ರೆಡಿ ಮಾಡ್ತಿದ್ದಾರೆ ಅಂದರೆ ಕೊಚ್ಚಿಯ ಮಂಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ನವರು ರೆಡಿ ಮಾಡ್ತಿದ್ದಾರೆ. ಅರ್ಥ ಇದೆ. ಡಿಸೈನ್ ವಿನ್ಯಾಸಗೊಳಿಸ್ತಾರೆ ಇವರು, ರೆಡಿ ಮಾಡೋರು, ನಿರ್ಮಾಣ ಮಾಡೋರು ಇವರು. ಸೊ ನೀಲಗಿರಿ ವರ್ಗದ ನೌಕೆಗಳ ಉಪಚಾರಕ್ಕೆ ಪ್ರಾಜೆಕ್ಟ್ 17A ಅನ್ನೋದು 45,000 ಕೋಟಿನ ನಮ್ಮ ಇಂಡಿಯನ್ ಗೌರ್ಮೆಂಟ್ ಬಿಡುಗಡೆ ಮಾಡಿದೆ. ಈ ಪ್ರಾಜೆಕ್ಟ್ 17 ಹಡಗುಗಳ ನಿರ್ಮಾಣಕ್ಕಾಗಿಯೇ ಪ್ಯೂರಾಗಿ.
ಯಾವ್ಯಾವ ಹಡಗುಗಳ ನಿರ್ಮಾಣಕ್ಕಾಗಿ ಅದು ನೀಲಗಿರಿ, ಹಿಮಗಿರಿ, ತಾರಾಗಿರಿ, ಉದಯಗಿರಿ, ದುನಾಗಿರಿ, ವಿಂಧ್ಯಗಿರಿ ಮತ್ತು ಮಹೇಂದ್ರಗಿರಿ. ಅದರಲ್ಲಿ ತಾರಾಗಿರಿ ಒಂದು. ಸೊ ದಟ್ ಇದು ಒಂದು ಪ್ರಾಜೆಕ್ಟ್ 17 ಅಂದ್ರೆ ಹಡಗುಗಳ ನಿರ್ಮಾಣಕ್ಕಾಗಿ ತಯಾರಾದಂಥ ಒಂದು ಯೋಜನೆ. ಅಮೌಂಟ್ 45,000 ಕೋಟಿ. ನೆಕ್ಸ್ಟು ಏಪ್ರಿಲ್ 1ರ ನಂತರ ಆರ್ಥಿಕ ವರ್ಷದಿಂದ ಜಾರಿಗೆ ಬರುವ ಪ್ರಮುಖ ನಿಯಮಗಳು, ಬದಲಾವಣೆಗಳು. ಇದು ಇದರಲ್ಲಿ ಕ್ವಶನ್ ಕೇಳಲ್ಲ, ಏನು ಹಾಗೆ ಸ್ವಲ್ಪ ಹಾಗೆ ಈ ಎಸ್ಸೆ ಬರೆಯೋರು ಹಂಗೆ ತಿಳ್ಕೊಂಡಿರಿ. ಈ ಏಪ್ರಿಲ್ 1ರಿಂದ ನೂತನ ಕಾರ್ಮಿಕ ಸಂಹಿತೆ ಜಾರಿ ಬಂದಿದೆ ಈಗ ಆಲ್ರೆಡಿ. ಏನಂದರೆ ಇದರ ಪ್ರಕಾರ ಹಾಗೆ ಬೇಸಿಕ್ಸ್, ಉದ್ಯೋಗಿ ಒಬ್ಬನಿಗೆ ಮೂಲ ವೇತನ ಒಟ್ಟು ಸಂಬಳದ ಕನಿಷ್ಠ 50ರಷ್ಟು ಇರಬೇಕು. ಅಂದರೆ ಅವನ ಸಂಬಳದ ಏನಿದೆಯಲ್ಲ, ಒಂದು ಮೂಲ ವೇತನ ಅಂತ ಇರುತ್ತೆ, HR ಯಾವ ಆ್ಯಡ್ ಆಗಲಿದ್ದಂಗೆ, ಅದಕ್ಕೆ 50ರಷ್ಟು ಇರಬೇಕಂತೆ ಅವ್ರದ್ದು ಕನಿಷ್ಠ ವೇತನ ಅಥವಾ ಒಟ್ಟು ಸಂಬಳದ. ಆಮೇಲೆ ಮನೆ ಬಾಡಿಗೆ ಭತ್ಯೆ ಸೇರಿದಂತೆ ಇತರ ಭತ್ಯೆಗಳು 50ಕ್ಕಿಂತ ಹೆಚ್ಚಿರಬಾರ್ದಂತೆ. ಸೊ ಒಂದರಲ್ಲಿ ಕೊಟ್ಟಾರ, ಒಂದರಲ್ಲಿ ತಗೊಂಡಿದ್ದಾರೆ ಅಷ್ಟೇ. ಎಸ್ಸೆ ಬರೋರಿಗೆ ಹೇಳ್ತಿರೋದು, ಯಾವುದೇ ಕಂಪನಿಯಲ್ಲಿ 1 ವರ್ಷ ಸೇವೆ ಸಲ್ಲಿದ್ರೂ ಗ್ರ್ಯಾಚ್ಯುಟಿ ಲಭಿಸುತ್ತದೆ. ಅಂದರೆ ಮೊದಲ ಒಂದು ಗ್ರ್ಯಾಚ್ಯುಟಿ ಬೇಕಪ್ಪ ಅಂದರೆ ಮಿನಿಮಮ್ 5 ವರ್ಷ ಇರಬೇಕು, ಈಗ 1 ವರ್ಷ ಸಾಕು. ಆಮೇಲೆ 40 ವರ್ಷದವರೆಗೆ ಉಚಿತ ಆರೋಗ್ಯ ತಪಾಸಣೆ ಇರಲೇಬೇಕು, ಕಡ್ಡಾಯಗೊಳಿಸಿದ್ದಾರೆ, ಮಾಡಬೇಕು ಅವರು. ವಾರ್ಷಿಕವಾಗಿ, ಇದು ಇಂಪಾರ್ಟೆಂಟು, ವಾರ್ಷಿಕವಾಗಿ 12.75 ಲಕ್ಷವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ ಈಗ, ಅರ್ಧ. ಇದು ಇಂಪಾರ್ಟೆಂಟು. ನೆಕ್ಸ್ಟು ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಂತೆ. ಅದು ಯಾರಾದರೂ ಮಾಡಲಿಲ್ಲ ಅಂದರೆ ಏಪ್ರಿಲ್ 1ರ ನಂತರ ಕಾನೂನು ನಿಷ್ಕ್ರಿಯ ಆಗ್ತದಂತೆ. ಅದಾಂತರ ಬ್ಯಾಂಕಿಂಗ್ ಸಾಲ ನೇಮ, ಬ್ಯಾಂಕಿಂಗ್ನವ್ರು ಏನು ಮಾಡಿದ್ರೆ ನಮ್ಮ ಸಿವಿಲ್ ಅಪ್ಡೇಟ್ ಮಾಡ್ತಾರಲ್ಲ 6 ತಿಂಗಳಾದ್ರೂ, ಅದಕ್ಕೆ 15 ದಿವಸಕ್ಕೊಮ್ಮೆ ಅವರು ಅಪ್ಡೇಟ್ ಮಾಡಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಪ್ರತಿ ವಹಿತಿಗೆ 2 ಅಂಶಗಳು ದೃಢೀಕರಣ ಕಡ್ಡಾಯ, ಇವೆಲ್ಲ ಬೇಡ. ATMನಲ್ಲಿ ಉಚಿತವಾಗಿ ತಿಂಗಳಿಗೆ 5 ಸಲ ಅಷ್ಟೇ ತೆಗಿಬೋದು ನೋಡ್ರಿ. ದಿನಕ್ಕೆ ಹಣ ವಿತ್ಡ್ರಾ ಮಾಡಬಹುದು, ಗರಿಷ್ಠ ಮೊತ್ತ ಬದಲಾವಣೆ ಮಾಡಲಾಗಿದೆ. ಡೆಬಿಟ್ಗಳ ಕಾರ್ಡ್ಗೆ ಅನುಗುಣವಾಗಿ ಈ ಬದಲಾವಣೆ ಇರುತ್ತದೆ ಅಂತ ಸೂಚಿಸುವುದಕ್ಕಿಂತ ಹೆಚ್ಚು ಸಹ ಹಣ ATMನಿಂದ ಡ್ರಾ ಮಾಡಿದರೆ 23 ಹಣ ಮಾಡಿಕೊಳ್ಳೋರು, ದುಡ್ಡು ಮಾಡಿಕೊಳ್ಳೋರು ಎಲ್ಲ ಮಾರ್ಗದಿಂದ. ಎಷ್ಟೋ ಜನಕ್ಕೆ ಇದನ್ನು ಕರೆಕ್ಟಾಗಿ ಜನರಿಗೆ ಅವೇರ್ನೆಸ್ ಮೂಡಿಸಿರಲ್ಲ, ಪಾಪ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ, ಅಮೌಂಟ್ ತಗೊಂತಾರೆ, ಅಮೌಂಟ್ 23 ರೂಪಾಯಿ ಕಟ್ಟಕಂತ ನೋಡ್ರಿ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತಿಮಗಳು ಆಗಸ್ಟ್ 31ಕ್ಕೆ ಮಾಡಿದೆ ಅಂತ. ಆಮೇಲೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಂದರೆ ಅಂತ ಕೇಳಿದರೆ ಕ್ವಶನ್ನು, ಉದ್ಯೋಗಗಳು ತಮ್ಮ ವಾರ್ಷಿಕ. ಸೊ ಇದಾಯಿತು. ನೆಕ್ಸ್ಟು ವಿಶ್ವ ವ್ಯಾಪಾರ ಸಂಸ್ಥೆ 14ನೇ ಸಚಿವರ ಮಟ್ಟದ ಸಭೆ ಕ್ಯಾಮ್ರೂನ್ ಅಧ್ಯಕ್ಷರಾಗಿದ್ದರಂತೆ. ಅದಾದ ನಂತರ ವಿಶ್ವ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ WTO ಯಾರು ಅಧ್ಯಕ್ಷರಾಗಿದ್ದಾರೆ ಅಂದರೆ ಲ್ಯೂಕ್ಸ್ ಮ್ಯಾಗ್ಲಿಯರ್ ಎಂಬಾರ್ಗ್ ಅವರ ಅಧ್ಯಕ್ಷತೆಯಲ್ಲಿ, ಅವನು ವಾಣಿಜ್ಯ ಸಚಿವ. ನಮ್ಮವ್ರು ಯಾರು ಹೋಗಿದ್ರು ಅಂದರೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಹೋಗಿದ್ರು. ಇದು WTO ಇ ಕಾಮರ್ಸ್ ನಿಷೇಧ, ಇದು 1998 ಒಪ್ಪಂದವಾಗಿದ್ದು ಸಾಫ್ಟ್ವೇರ್ ಮತ್ತು ಡಿಜಿಟಲ್ ವಿಷಯದಂತಹ ಎಲೆಕ್ಟ್ರಾನಿಕ್ ಪ್ರಸರಣದ ಮೇಲೆ ಸದಸ್ಯರು ಕಸ್ಟಮ್ಸ್ ಸುಂಕವನ್ನು ವಿಧಿಸುವುದನ್ನು ತಡೆಯುತ್ತದೆ. ಇದರಲ್ಲಿ ಎಲ್ಲಿ ನಡೀತು 14th W ಮಿನಿಸ್ಟ್ರಿ ಕಾನ್ಫರೆನ್ಸ್ ಎಲ್ಲಿ ನಡೀತು ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ. ಕ್ಯಾಮರೂನ್, ಆಯಿತಾ. ಕ್ಯಾಮರೂನ್ ವಾಣಿಜ್ಯ ಸಚಿವರು ಯಾರು ಅಧ್ಯಕ್ಷರಾಗಿದ್ದರು, ಇಂಡಿಯಾದಿಂದ ಯಾರು ಭಾಗವಹಿಸಿದ್ರು ಅಂದರೆ, ಇದು ಇಂಪಾರ್ಟೆಂಟ್ ಏನಂದರೆ, ಇದು ಇಂಪಾರ್ಟೆಂಟ್ ಬರೋದು ನೋಡಿ. ಯಾವ ಸ್ಥಾಪನೆ ಆಯ್ತಿದ್ದು 1995 ಜನವರಿ 1ರ ಸ್ಥಾಪನೆ ಆಯಿತು. ವಿಶ್ವ ವ್ಯಾಪಾರ ಸಂಸ್ಥೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ 1990 ಜನವರಿ 1. ಯಾವ ಒಪ್ಪಂದದ ಅನ್ವಯ? ಮಾರ್ಕೇಶ್ ಒಪ್ಪಂದ. ವೆರಿ ಇಂಪಾರ್ಟೆಂಟ್, ಇದನ್ನು PYQ ಕೇಳಿದ್ದಾರೆ, ಕೇಳ್ತಾನೆ. ನೆಕ್ಸ್ಟು ವಿಶ್ವ ವ್ಯಾಪಾರ ಸಂಸ್ಥೆಗೆ ಸಂಬಂಧಿಸಿದ ಪ್ರಮುಖ ಪದಗಳು: ಆಂಬರ್ ಪೆಟ್ಟಿಗೆ, ಹಸಿರು ಪೆಟ್ಟಿಗೆ, ನೀಲಿ ಪೆಟ್ಟಿಗೆ. ವೆರಿ ಇಂಪಾರ್ಟೆಂಟು, UPSC ಕೇಳಿತ್ತು ಒಂದು ಟೈಮ್. ಅಂಬರ್ ಪೆಟ್ಟಿಗೆ, ಹಸಿರು ಪೆಟ್ಟಿಗೆ, ಅದಾದ ನಂತರ ನೀಲಿ ಪೆಟ್ಟಿಗೆ. ಇದು ಏನಂದರೆ ನಿಮಗೆ ಹೇಳ್ಬೇಕಂದ್ರೆ ಸಿಂಪಲ್ ಆಗಿ ಅಂಬರ್ ಪೆಟ್ಟಿಗೆ ಏನವ್ರು ಏನು ಮಾಡ್ತಾರೆ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು, ಈಗ ನಮ್ಮ ದೇಶದಲ್ಲಿ ಬೇರೆ ದೇಶದಲ್ಲಿ ಅದೇನಾದರೂ ಜಾಸ್ತಿ ರೇಟ್ ಇತ್ತಪ್ಪ ನಮ್ಗೆ ಇಂಪೋರ್ಟ್ ಮಾಡ್ಕೋಬೇಕಂತ, ಆ ಸಮಯದಲ್ಲಿ ಕಾಂಪಿಟೇಷನ್ ಬಿದ್ದಾಗ ದೇಶಗಳ ಮಧ್ಯೆ ನಮ್ಮ ಭಾರತ ಏನು ಮಾಡ್ತಿದ್ದಪ್ಪ ಅಂದರೆ ಬೇಕಾಬಿಟ್ಟು ಈ ಗೊಬ್ಬರದಲ್ಲಿ ಅವರಿಗೆ ಸಬ್ಸಿಡಿ ಕೊಡೋದು. ಅದಾದ ನಂತರ ಇಂಥ ಬೆಳೆಗಳನ್ನು ಬೆಳೆದರೆ ನಿಮ್ಗೆ ಇಂಥ ಸಬ್ಸಿಡಿ ಇರುತ್ತೆ ಅಂತ ಕೇಳೋದು. ಅದಾದ ನಂತರ ಅವ್ರಿಗೆ ಏನಾದರೂ ಸಮಥಿಂಗ್ ಬೆಳೆ ಜಾಸ್ತಿ ಆಗೋಕ್ಕೆ ಏನೆಲ್ಲ ಸವಲತ್ತುಗಳನ್ನು ಕೊಡಬೇಕು, ನೀರಾವರಿ ಯೋಜನೆಗಳು ಏನೇನು ಕೊಡಬೇಕು ಅದನ್ನು ಕೊಟ್ಟು ಉತ್ಪಾದನೆಯನ್ನು ಜಾಸ್ತಿ ಮಾಡುತ್ತೆ. ಅತಿಯಾದ ಉತ್ಪಾದನೆಯನ್ನು ಉತ್ತೇಜಿಸುವ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರ ವಿರೂಪಗೊಳಿಸುವ ಸಬ್ಸಿಡಿ ನೀಡ್ತೈತಿ, ಎಲ್ಲ ರೀತಿಯ ಸಬ್ಸಿಡಿ ನೀಡ್ತೈತಿ. ಇದು ಅಂಬರ್ ಪೆಟ್ಟಿಗೆ, ನೆನಪಿರಲಿ. ಇನ್ನೊಂದು ಯಾವುದಪ್ಪ ಅಂದರೆ ಹಸಿರು ಪೆಟ್ಟಿಗೆ. ಇದು ಏನು ಮಾಡ್ತೈತಪ್ಪ ಅಂದರೆ ಇದು ಸಬ್ಸಿಡಿ ನೀಡುತ್ತೆ. ಯಾವ ಟೈಪು? ಈಗ ಅಂದರೆ ಬೇಕಾಬಿಟ್ಟು ಅತಿಯಾದ ಉತ್ಪಾದನೆಗೋಸ್ಕರ ನೀಡಲ್ಲ, ಆದರೆ
ಯಾವುದೇ ರೀತಿ ವ್ಯಾಪಾರಕ್ಕೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ರೈತರಿಗೆ ಈಗೆಲ್ಲ ಬರಗಾಲ ಆಗ್ತಿದೆಯಲ್ಲ, ಮುತುಕಟ್ಟದಲ್ಲೇ ಬೆಳೆ ಬೆಳೆದ್ರು ಕೂಡ ಮಳೆನೇ ಬಂದಿಲ್ಲ. ಸೊ ದಟ್ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಈಗ ಸಬ್ಸಿಡಿ ನೀಡ್ತದಲ್ಲ ಗೌರ್ಮೆಂಟ್, ವಿಮೆ ತುಂಬಿದ್ರೆ ಸಬ್ಸಿಡಿ ನೀಡ್ತೈತಿ. ಆ ರೀತಿಯಾದಂತೆ ಆಮೇಲೆ ಪರಿಸರ ರಕ್ಷಣೆ ಅದಕ್ಕೋಸ್ಕರ ಸಬ್ಸಿಡಿ ನೀಡ್ತೈತಿ. ಆಮೇಲೆ ಸಂಶೋಧನೆಗೆ ಸಂಶೋಧನೆಗೆ ಇವರು ಹೇಳ್ಕೊಡ್ತಾರೆ. ಸಂಶೋಧನೆ ಮಾಡಕ್ಕೆ ಏನು ಬೇಕೋ ಅಂತಹ ಅವರಿಗೆ ಸವಲತ್ತುಗಳನ್ನು ನೀಡೋದು, ಅದನ್ನು ಮಾಡ್ತಾರೆ. ಅದು ಹಸಿರು ಪಟ್ಟಿಗೆ. ಬೆಳೆ ನಷ್ಟ ಇತರ ಯಾವುದೇ ವಿಪತ್ತಿನಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಇವು ನೇರ ಆದಾಯ ಬೆಂಬಲವಾಗಿದೆ. ಸಿಂಪಲ್, ಅರ್ಥ ಆಯ್ತಾ? ಅವ್ರಿಗೆ ಏನಾದ್ರು ನಾನು ವಿಪತ್ತಿಂದ ಅದೇ ನೆನ್ಪಿಟ್ಕೊಳ್ಳಿ. ಏನಾದರೂ ಆದಾಗ ಇದು ನಮ್ಮ ಗೌರ್ಮೆಂಟ್ ಏನು ಮಾಡುತ್ತೆ. ಮೂರನೇದು, ನೀಲಿ ಪಟ್ಟಿಗೆ ಮೂಲತಃ 9 ಬಾಕ್ಸ್ ಸಬ್ಸಿಡಿಗಳಿವೆ, ಟೈಪ್ ಆಫ್ ಸಬ್ಸಿಡಿ. ಆದರೆ ಅದು ಉತ್ಪಾದನೆ ಜಾಸ್ತಿ ಮಾಡ್ತದೆ, ಇದು ಉತ್ಪಾದನೆಯನ್ನು ಮಿತಿಗೊಳಿಸ್ತೈತಿ. ಈ ಥರದ್ದು ನಮ್ಮ ಇಂಡಿಯಾದಲ್ಲಿ ಇಲ್ಲ. ಪ್ರಸ್ತುತ ನಾರ್ವೆ ಮತ್ತು ಐಸ್ಲ್ಯಾಂಡಲ್ಲಿ ನೀಲಿ ಪಟ್ಟಿಗೆ ಇದಾವೆ. ನೆಕ್ಸ್ಟ್, ನೇಪಾಳದ ಪ್ರಧಾನಿ ಬಾಲೇಂದ್ರ ಶಾ ಪ್ರಮಾಣ ವಚನ ಕೇಳ್ತಾನೆ. ಇಂಪಾರ್ಟೆಂಟ್. ಪಕ್ಕದವರು ಪ್ರಧಾನಿ ಅಲ್ಲಪ್ಪ ಅವರು. ಒಂದನೇ ಕ್ವಶನ್ ಯಾರು, ಎರಡನೇ ಕ್ವಶನ್ ಯಾವ ಪಕ್ಷ ರಾಷ್ಟ್ರೀಯ ಸ್ವತಂತ್ರ ಪಕ್ಷ. ಆಮೇಲೆ ರಾಷ್ಟ್ರಪತಿ ಯಾರು, ಕನ್ಫ್ಯೂಸ್ ಮಾಡ್ಕೊಬೇಡಿ. ರಾಷ್ಟ್ರಪತಿ ಯಾರು, ರಾಮೇಚಂದ್ರ ಪೌಡೆಲ್. ಎಷ್ಟನೇ ಪ್ರಧಾನಿ, 47ನೇ ಪ್ರಧಾನಿ. ಅತ್ಯಂತ ಕಿರಿಯ ವ್ಯಕ್ತಿ ಅಂತೆ. ಇವ್ರದ್ದು ಏನಂದರೆ, ನಮ್ಮ ಬೆಂಗಳೂರಲ್ಲಿ ನಿಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ, ಅಲ್ಲಿ ಓದಿದಾರಂತೆ ಇವರು. RSP ಪಕ್ಷ ಇವ್ರದ್ದು 275 ಸ್ಥಾನಗಳು, 182 ಭರ್ಜರಿ ಗೆಲುವು ಸಾಧಿಸಿದರು. ಅರ್ಥ ಆಗ್ತಿದೆ ನಿಮಗೆ? ಸಿಂಪಲ್, ಜಾಸ್ತಿ ಟೈಮ್ ಕೊಡಬಾರ್ದು ಅದಕ್ಕೆ. ಅಮೆರಿಕದ ಸ್ವಾತಂತ್ರ್ಯೋತ್ಸವ ಚಿನ್ನದ ನಾಣ್ಯದಲ್ಲಿ ಟ್ರಂಪ್ ಏನು ಮಾಡ್ತಿದ್ದಾನೆ ಅಂದರೆ, ಚಿನ್ನದ ನಾಣ್ಯದ ಮೇಲೆ ತನ್ನ ಹೆಸರನ್ನು ಸೇರಿಸ್ಕೊತಾ ಇದ್ದಾನೆ. 250ನೇ ಸ್ವಾತಂತ್ರ್ಯೋತ್ಸವ ಅಮೆರಿಕದ್ದು. ಅದಕ್ಕೋಸ್ಕರ ಅಂದರೆ ಇದು ಅವ್ರ ಕಾನೂನಲ್ಲಿ ಅವಕಾಶ ಇಲ್ಲ. ಇಲ್ಲಿದೆ ನೋಡಿ, ಅವ್ರ ಕಾನೂನಲ್ಲಿ ಅವಕಾಶ ಇಲ್ಲ. ಬಟ್ 1926 ಅಮೆರಿಕದ 30ನೇ ಅಧ್ಯಕ್ಷರಾಗಿದ್ದ ಕಾಲ್ವಿನ್ ಕೊಲೆಡ್ಜ್ ಅವರ ಭಾವಚಿತ್ರ ನಾಣ್ಯದಲ್ಲಿ ಮುದ್ರಿಸಲಾಗಿತ್ತು. ಅವಾಗ 150ನೇ ಸ್ವಾತಂತ್ರ್ಯೋತ್ಸವಕ್ಕೆ. ಅದಕ್ಕೆ ಇವರು ಮಾಡ್ಕೊಂತವ್ರೆ, ಏನು ಇಂಪಾರ್ಟೆಂಟ್ ಅಲ್ಲ. ನೇಪಾಳದ ಬಗ್ಗೆ ಓದ್ಕೊಳ್ಳಿ. ನೇಪಾಳದ ರಾಜಧಾನಿ ಕಠ್ಮಂಡು ಗೊತ್ತು. ನೇಪಾಳದ ದಕ್ಷಿಣ ಏಷ್ಯಾದ ಭೂ ಆವೃತವಾದ ರಾಷ್ಟ್ರ. ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಅಂತ ಒಂದು ಬರುತ್ತೆ ಕಾನ್ಸೆಪ್ಟ್. ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಅರ್ಥ ಆಯ್ತಾ? ಇದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ದಕ್ಷಿಣ ಏಷ್ಯಾದ. ಇಂಪಾರ್ಟೆಂಟ್, ಯಾಕಂದ್ರೆ ಎಕ್ಸಾಮ್ಸಲ್ಲಿ ಕೇಳಿದ. ನೇಪಾಳದ ಅತಿ ಎತ್ತರವಾದ ಶಿಖರ ಯಾವುದು? ಮೌಂಟ್ ಎವರೆಸ್ಟು. ನೆನಪಿರಲಿ, ಇದು ನೇಪಾಳ ಅಂದ್ರೆ ಪರ್ವತ ರಾಷ್ಟ್ರವಾಗಿದೆ. ನೇಪಾಳ ಒಂದು ಪರ್ವತ ರಾಷ್ಟ್ರ ಆಗಿದೆ, ಅಲ್ಲೇ ಕಂಡುಬರುತ್ತೆ, ನಿಮ್ಗೆ ಗೊತ್ತಿದೆ ಅದು. ವಿತ್ತೀಯ ಆರೋಗ್ಯ ಸೂಚ್ಯಂಕ 2ನೇ ಆವೃತ್ತಿ ನೀತಿ ಆಯೋಗ. 2ನೇ ಆವೃತ್ತಿ 3ನೇ ಆವೃತ್ತಿ ಅಲ್ಲ. ವಿತ್ತೀಯ ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್, ಇದನ್ನೇ ಓದ್ಕೊಂಬಿಡಿಯಪ್ಪ. ವಿತ್ತಿ ಅಂದ್ರೆ ನೆನಪಿರಲ್ಲ. ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ನ ಯಾರು ಬಿಡುಗಡೆ ಮಾಡ್ತಾರೆ? ನೀತಿ ಆಯೋಗ ಬಿಡುಗಡೆ ಮಾಡುತ್ತೆ. ಕ್ವಶನ್ ಮುಗೀತು. ಅದನ್ನು ಯಾವ ಬೇಸಸ್ ಮೇಲೆ? ಈ ಬೇಸಸ್ ಮೇಲೆ. ಇನ್ನು ಓದ್ಕೊಳ್ಳಿ. ಪೊಲೀಸ್ ಎಕ್ಸಾಮ್ಸ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, VA ಎಕ್ಸಾಮ್ಸ್ಗೂ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬಟ್ PV PSI KS ಯಾರು ಓದ್ತಿದ್ದೀರಾ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇದೇನು ಪ್ಲಾನ್ ಮಾಡ್ತಿದ್ರು ವಿತ್ತೀಯ ಆಯೋಗ? ನಮ್ಮದು ವಿಕಸಿತ ಭಾರತ ಕಲ್ಪನೆ ಯಾವಾಗಿದೆ? 2047 ವಿಕಸಿತ ಭಾರತ ಕಲ್ಪನೆ ಇದೆ. ಇದು ಜಾಸ್ತಿ ಕೊಟ್ಟಾಗ 2047 ವಿಕಸಿತ ಭಾರತ ಮುಂದುವರೆದ ರಾಷ್ಟ್ರವನ್ನು ನಾವು ಮಾಡಬೇಕಂತ ಕಾನ್ಸೆಪ್ಟ್ ಇದೆ ಈಗಿನ ಪ್ರಧಾನಮಂತ್ರಿಯವರು. ಅದಾದ ನಂತರ ಇಲ್ಲಿ ಅದನ್ನು 3 ವರ್ಗಗಳನ್ನು ಮಾಡ್ಕೊಂಡವ್ರೆ. ಅಚೀವರ್ಸ್ ಅಂತ ಒಂದು ವರ್ಗ, ಅಂದರೆ ರಾಜ್ಯಗಳನ್ನು. ಫ್ರಂಟ್ ರನ್ನರ್ಸ್ ಅಂತ ಒಂದು ವರ್ಗ, ಪರ್ಫಾರ್ಮೆನ್ಸ್ ಅಂತ ವರ್ಗ, ಆಕಾಂಕ್ಷಿತರು. ಇದನ್ನ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಇವರು ವಿತ್ತೀಯ ಆರೋಗ್ಯ ಸೂಚಕ ಈ ವರ್ಗದಲ್ಲಿ ಈ ರಾಜ್ಯಗಳು ಬರ್ತಾವೆ ಅಂತ ಡಿಸೈಡ್ ಮಾಡಿ ಅದನ್ನು ಸಬ್ಮಿಟ್ ಮಾಡ್ಕೊಂಡಿದ್ದಾರೆ. ಯಾವ ಬೇಸಸ್ ಮೇಲೆ ಮಾಡೋರು ಅಂದರೆ 2023-24ನೇ ವಿತ್ತೀಯ ವರ್ಷವನ್ನು ಆಧಾರವಾಗಿಕೊಂಡು ಅಧ್ಯಯನ ಮಾಡಿರುವ ವರದಿಯನ್ನು ತಯಾರಿಸಲಾಗಿದೆ. ಎಲ್ಲಿಂದ? ಮಹಾಲೆಕ್ಕ ಪರಿಶೋಧಕರಾಗಕ್ಕೆ CAG ಇದೆಯಲ್ಲ, ಕಂಪ್ಟ್ರೋಲರ್ ಎಡಿಟರ್ ಜನರಲ್ ಆಫ್ ಇಂಡಿಯಾ ಒದಗಿಸಿದ ಮಾಹಿತಿಯನ್ನು ಆಧಾರಿತ ಸೂಚ್ಯಂಕವನ್ನು ಸಿದ್ಧಪಡಿಸಿ ಮಾಡಿದ್ದಾರೆ. ಅದು 5 ಉಪಸೂಚ್ಯಂಕಗಳ ಅಂಕಗಳನ್ನು ಕ್ರೋಢೀಕರಿಸಿ ಒಟ್ಟಾರೆ ಸೂಚ್ಯಂಕಗಳನ್ನು ರಾಜ್ಯದ ಪಡೆದ ಸ್ಥಾನಗಳು ಅವುಗಳ ಆಧಾರದ ಮೇಲೆ ವರ್ಗಗಳನ್ನು ನಿಗದಿಪಡಿಸಲಾಗಿದೆ. ಅರ್ಥ ಆಯ್ತಾ? ಅದರಲ್ಲಿ ಅಚೀವರ್ಸಲ್ಲಿ ಒಡಿಶಾ ಫಸ್ಟ್ ಇದೆ, ಮುಂಚೂಣಿಯಲ್ಲಿರೋದರಲ್ಲಿ ಗುಜರಾತ್ ಇದೆ, ಆಮೇಲೆ ಪ್ರದರ್ಶಕ ಮಧ್ಯಪ್ರದೇಶ. ಇಂಪಾರ್ಟೆಂಟ್ ಅಂದರೆ ಅಚೀವರ್ಸ್ ಕೇಳ್ಬೋದಿಲ್ಲ. ಕರ್ನಾಟಕ ಯಾವ ವರ್ಗದಲ್ಲಿ ಎಷ್ಟು ಅಂಕಗಳನ್ನೊಂದಿಗೆ? 41.7 ಅಂಕಗಳಲ್ಲಿ ಫ್ರಂಟ್ ರನ್ನರ್ಸ್ ಅನ್ನೋ ವರ್ಗದಲ್ಲಿ ಕರ್ನಾಟಕ ಇದೆ. ನೀತಿ ಆಯೋಗ ಯಾವಾಗ ಸ್ಟಾರ್ಟ್ ಆಯ್ತಪ್ಪ? 2015 ಜನವರಿ 1 ನೀತಿ ಆಯೋಗ. ಇದರ ನೆನಪಿಟ್ಕೊಳ್ಳಿ, ನೀತಿ ಆಯೋಗದ ಅಧ್ಯಕ್ಷರು ಯಾವಾಗಲೂ ಪ್ರಧಾನಮಂತ್ರಿಗಳು ಇರ್ತಾರೆ, ಉಪಾಧ್ಯಕ್ಷರು ಮಾತ್ರ ಅವರು ಉಪಾಧ್ಯಕ್ಷರು ಚೇಂಜ್ ಆಗ್ತಿರ್ತಾರೆ. ಈಗ ಸುಸ್ಥಿರ ಅಭಿವೃದ್ಧಿ ಸೂಚ್ಯಂಕ ಇದು ಏನೇನು ಬಿಡುಗಡೆ ಮಾಡುತ್ತೆ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಇಂಡಿಯಾ, ಭಾರತ ಸೂಚ್ಯಂಕ, ರಾಷ್ಟ್ರೀಯ ಭೂ ಆಯಾಮ ಬಡತನ ಸೂಚ್ಯಂಕ, ಆಕಾಂಕ್ಷಿತ ಜಿಲ್ಲೆಗಳು, ಅದಂತರ ಭಾರತ ನಾವೀನ್ಯತೆ ಸೂಚ್ಯಂಕ ಇದು ಬಿಡುಗಡೆ ಮಾಡುತ್ತದೆ. ಇದನ್ನು PYQ ಇದನ್ನು ಕೇಳಿದ್ದ. ರಾಷ್ಟ್ರೀಯ ಭೂ ಆಯಾಮ ಬಡತನ ಸೂಚ್ಯಂಕವನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂದರೆ ನೀತಿ ಆಯೋಗ ಬಿಡುಗಡೆ ಮಾಡ್ತಾರೆ.
ನೆಕ್ಸ್ಟ್ 1951 ಜನತಾ ಪ್ರಾತಿನಿಧ್ಯ ಕಾಯ್ದೆ ಸೆಕ್ಷನ್ 121 ಕ್ಲಾಸ್ 1B. ಚುನಾವಣಾ ಆಯೋಗ 1951 ಜನತಾ ಪ್ರಾತಿನಿಧ್ಯ ಕಾಯ್ದೆ ಸೆಕ್ಷನ್ 126 ಬಿ ಅಡಿಯಲ್ಲಿ ಇತ್ತೀಚಿನ ಪಂಚರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಮೌನ ಸೈಲೆನ್ಸ್ ಪೀರಿಯಡ್ ಅನ್ನು ಘೋಷಣೆ ಮಾಡ್ತಂತ. ಯಾವ ಚುನಾವಣಾ ಆಯೋಗ ಸೈಲೆನ್ಸ್ ಪೀರಿಯಡ್ ಘೋಷಣೆ ಮಾಡ್ತು? ಹಂಗಂದ್ರೆ ಏನಂದ್ರೆ ಮೌನ ಅವಧಿ ಸೈಲೆನ್ಸ್ ಪೀರಿಯಡ್ ಅಂದ್ರೆ ಏನಂದ್ರೆ ಯಾವುದೇ ಮತಗಟ್ಟೆ ಪ್ರದೇಶದಲ್ಲಿ ಯಾವುದೇ ಚುನಾವಣೆಗೆ ಮತದಾನ ಮುಕ್ತಾಯಗೊಳ್ಳಲು ನಿಗದಿಪಡಿಸಿದ ಗಂಟೆ ಒಳಗೆ ಕೊನೆಗೊಳ್ಳುವ 48 ಗಂಟೆಗಳ ಕಾಲ ದೂರದರ್ಶನ ಮತ್ತು ಅಂತಹುದೇ ಉಪಕರಣದ ಮೂಲಕ ಯಾವುದೇ ಚುನಾವಣೆ ವಿಷಯವನ್ನು ಪ್ರದರ್ಶಿಸುವುದು ನಿಷೇಧಿಸುತ್ತದೆ. ಈಗ ಚಾನಲ್ಗಳೆಲ್ಲ ಬೊಬ್ಬೆ ಹೊಡ್ತಿರ್ತಾವಲ್ಲ, 48 ಗಂಟೆಗಳು ಇಂಥ ಗೆದ್ದು ಬಿಡ್ತಾನೆ ಅಂತ. ದೇರ್ ಇಸ್ ಅ ಚಾನ್ಸಸ್ ದಟ್ ಅದು ಇನ್ಫ್ಲುಯೆನ್ಸ್ ಮಾಡುತ್ತೆ ಜನರಿಗೆ ವೋಟ್ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಇವರು ನಿರ್ಬಂಧ ಮಾಡಿದ್ದಾರೆ. ಯಾವುದಕ್ಕೆ? ಎಲೆಕ್ಷನ್ ಬಗ್ಗೆ ಏನಾದರೂ ಎಸೆ ಕೇಳಿದಾಗ ಇಂಪಾರ್ಟೆಂಟ್ ನೀಟಾಗಿ ಓದ್ಕೊಳ್ಳಿ, ಚೆನ್ನಾಗಿ ಕೊಟ್ಟಿದ್ದಾನೆ. ಇದನ್ನು ಏನೇನು ಕೊಟ್ಟಿದ್ದಾನೆ ಅಂದರೆ, ಈ ಗೌರ್ಮೆಂಟ್ ಮಾಧ್ಯಮಗಳು ಯಾವುದೂ ಇದನ್ನು ಪ್ರಚಾರ ಮಾಡ್ಬೋದು. ಅದೇ ಖಾಸಗಿ ಮಾಧ್ಯಮಗಳು ಕೆಲವೊಂದು ಕಡೆ ಅವಕಾಶ ಕೊಟ್ಟರೆ, ಕೆಲವೊಂದು ಕಡೆ ಅಂದರೆ ಕೆಲವೊಂದು ವಿಷಯಗಳಲ್ಲಿ ಅವಕಾಶ ಕೊಟ್ಟರೆ, ಕೆಲವೊಂದು ಕಡೆ ವಿಷಯಗಳಲ್ಲಿ ಅವಕಾಶನ ಕೊಟ್ಟಿಲ್ಲ. ಅದಾನಂತರ ಇದ್ರ ಕಾಯ್ದೆಯನ್ನು ಉಲ್ಲಂಘನೆ 2 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ಎರಡನ್ನು ವಿಧಿಸ್ತಾರೆ. ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ ನಿಯಂತ್ರಣ ಕಾಯ್ದೆ 1995 ಅಡಿಯಲ್ಲಿ ಇದನ್ನು ತಗೊಂಬಂದಿದ್ದಾರೆ. ಇಲ್ಲಿ ನೋಡಿ, ನಾನು ಹೇಳಿದೆಲ್ಲ, ನಿರ್ಗಮನ ಸಮೀಕ್ಷೆ ನಿಬಂಧನೆಗಳು, ಪ್ರಸಾರ ಕಾರ್ಯಕ್ರಮಗಳ ಅನುಮೋದನೆಗೆ ಸಂಬಂಧಿಸಿದ ನಿಬಂಧನೆಗಳು. ಇದು ನೋಡಿ, ಇದು ಮೊದಲ ಹಂತದ ಮತದಾನ ಪ್ರಾರಂಭವಾಗಿ ನಿಗದಿಪಡಿಸಿದ ಗಂಟೆಯಿಂದ ಕೊನೆಯ ಹಂತದ ಮತದಾನ ಮುಕ್ತಾಯಕ್ಕೆ ನಿಗದಿಪಡಿಸಿದ ಸಮಯದ ಅರ್ಧ ಗಂಟೆಗೆ ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ನಿರ್ಗಮನ ಸಮೀಕ್ಷೆ ನಡೆಸುವುದು, ಅವುಗಳ ಫಲಿತಾಂಶ ಪ್ರಸಾರ ಮಾಡಿ ನಿಷೇಧನೆ ಮಾಡ್ತಾ. ಕಾಯ್ದೆ ವ್ಯಾಪ್ತಿಗೆ ಬರದ ಅವಧಿಗಳಲ್ಲಿ ಟಿವಿ, ರೇಡಿಯೋ, ಕೇಬಲ್, ಎಫ್ಎಂ ಚಾನಲ್ ಪ್ರಸಾರ ಸಂಬಂಧಿ ಕಾರ್ಯಕ್ರಮ ನಡೆಸಲು ರಾಜ್ಯ ಸ್ಥಳೀಯ ಅಧಿಕಾರ ಅನುಮತಿ ಪಡೆಯಬಹುದು. ಇದು ಮಾಡ್ಕೊಂಡವ್ರೆ ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಅಂದರೆ ಕೇಂದ್ರ ಚುನಾವಣಾ ಆಯೋಗ ಯಾವಾಗ ಸ್ಟಾರ್ಟ್ ಆಯಿತು? ಕೇಂದ್ರ ಚುನಾವಣಾ ಆಯೋಗ 1950 ಜನವರಿ 25. ಮತದಾರರ ದಿನ ಯಾವುದರಪ್ಪ? ಜನವರಿ 25. ನೆನಪಿರಲಿ, ಇಲ್ಲಿದೆ ಕೊಟ್ಟಿದ್ದೆ ನೋಡಿ. ಕೇಂದ್ರ ಕಚೇರಿ ಎಲ್ಲಿದೆ ಇದರದು? ನಿರ್ವಾಚನ ಸದನ ಅಂತ ಇದೆ, ನವದೆಹಲಿ ಇದೆ. ಅದು ನೇಮ್ ಅಷ್ಟೇ, ಒಂದು ಬಿಲ್ಡಿಂಗ್ ಇದೆ, ಮತ್ತು ಅದನ್ನೇ ಓದ್ಕೊಂಡು ಕೂತ್ಕೊಂಡು ಹೋಗ್ಬಿಡಿ. ಜನವರಿ 25 ರಾಷ್ಟ್ರೀಯ ಮತದಾರರ ದಿನ. ಧ್ಯೇಯವಾಕ್ಯ ಮೈ ಇಂಡಿಯಾ ಮೈ ವೋಟು. 25 ದೇರ್ ಇಸ್ ಚಾನ್ಸಸ್ ಕ್ವಶನ್ ಕೇಳ್ಬೋದು. ರಾಷ್ಟ್ರೀಯ ಒಂದು ಕ್ವಶನ್ ಯಾವಾಗ ರಚನೆ ಆಗುವಂತ ಕೇಳ್ಬೋದು. ಕೇಂದ್ರ ಕಚೇರಿ ಕೇಳಲ್ಲ. ರಾಷ್ಟ್ರೀಯ ಮತದಾರ ದಿನ ಯಾವುದು ಅಂತ ಕೇಳ್ಬೋದು. 2ನೇ ಕ್ವಶನ್. ಮೈ ಇಂಡಿಯಾ ಮೈ ವೋಟು ಧ್ಯೇಯವಾಕ್ಯ ಕೇಳ್ಬೋದು. 4. ಮತ್ತು ಸೈಲೆನ್ಸ್ ಪೀರಿಯಡ್ ಅಂದರೆ 48 ಗಂಟೆಗಳ ಒಳಗಡೆ ಅದನ್ನು ನ್ಯೂಸ್ ಚಾನಲ್ಗಳನ್ನು ಬಂದ್ ಮಾಡೋದು. ICC ಪುರುಷರ T20 ಭಾರತ ಚಾಂಪಿಯನ್. ಗುಡ್ ಕ್ವಶನ್. ಕ್ವಶನ್ ನಂಬರ್ 1. ICC T20 ಸಭಾ ವಿನ್ ಯಾರಾದರೂ ಭಾರತ ಚಾಂಪಿಯನ್ ಆಯಿತು. ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 2. ಎಲ್ಲಿ ನಡೀತು? ನರೇಂದ್ರ ಮೋದಿ ಕ್ರೀಡಾಂಗಣ. ಅಧ್ಯಕ್ಷ ಇವರು ನಮ್ಮ ಕ್ಯಾಪ್ಟನ್ ಯಾರಾಗಿದ್ದರು? ಸೂರ್ಯಕುಮಾರ್ ಯಾದವ್. ಕ್ವಶನ್ ನಂಬರ್ 3. ಅರ್ಥ ಆಯ್ತಾ? ICC ಪುರುಷರ T20 ಏನು ಮುಖ್ಯಾಂಶಗಳು ಅಂದರೆ, ಪಂದ್ಯದ ಆಟಗಾರ ಅಂದರೆ ಆ ಪಂದ್ಯದಲ್ಲಿ ಆಟಗಾರ ಜಸ್ಪ್ರೀತ್ ಬುಮ್ರಾ. ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡ್ತಾರಲ್ಲಪ್ಪ. ಮ್ಯಾನ್ ಆಫ್ ದ ಟೂರ್ನಮೆಂಟ್ ಸಂಜು ಸ್ಯಾಮ್ಸನ್. ಭಾರತ ಇದುವರೆಗೆ ಎಷ್ಟು T20 ವಿಶ್ವಕಪ್ ಗೆದ್ದಿದೆ? 2007 ಗೆದ್ದಿತ್ತು, 24 ಗೆದ್ದಿತ್ತು, 26 ಯಾರು ವಿರುದ್ಧ ಅಂತ ಟೋಟಲ್ ಆಗಿ. ಅದಾದ ನಂತರ ರನ್ನರ್ ಅಪ್ ತಂಡ ಯಾರನ್ನ ಸೋಲಿಸಿ? ನ್ಯೂಜಿಲೆಂಡ್ ಸೋಲಿಸಿ. ಆಮೇಲೆ ನೆನಪಿರಲಿ, ICC ಪುರುಷರ T20 ಎಲ್ಲಿ ನಡೆಸಲಾಯಿತು? ಯಾವ ದೇಶ ಹಾಸ್ಟ್ ಮಾಡಲಾಗಿತ್ತು? ಭಾರತ, ಶ್ರೀಲಂಕಾ, ಸಮಥಿಂಗ್ ಏನು ಕೊಡ್ತಾರೆ, AB ಕೊಟ್ಟಿರ್ತಾನೆ, ಅವ ನೀವು ಎಲ್ಲರೂ ಭಾರತ ಹೊಡೆದು ಬರ್ತೀರ. ನೆನಪಿರಲಿ, ಆತಿಥ್ಯವನ್ನು 2 ರಾಷ್ಟ್ರಗಳು ಮಾಡ್ತಾವೆ, ಭಾರತ ಮತ್ತು ಶ್ರೀಲಂಕಾ. ವೆರಿ ಇಂಪಾರ್ಟೆಂಟ್ ಇದು. ಇದರಲ್ಲಿ ಹ್ಯಾಕಿಂಗ್ ಅಂತ ಒಂದು ಬಳಸ್ತಾರಲ್ಲ ನಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೆ. ಚಾಂಪಿಯನ್ ತಂಡಕ್ಕೆ ಎಷ್ಟು ಅಮೌಂಟ್ ಹೋಗ್ಬೋದು? 27 ಕೋಟಿ. ಹೈಯೆಸ್ಟ್ ಸಿಕ್ಸರು ಸಂಜು ಸ್ಯಾಮ್ಸನ್ನೇ ಬಾರಿಸ್ತಾರೆ. ಟೂರ್ನಿ ಆಟಗಾರ ಸಹಾಯ ಸಿಕ್ಸರ್ಗೆ ನೆನ್ಪಿಟ್ಕೊಳ್ಳಿ. ಈ ಕ್ರಿಕೆಟ್ ಎಲ್ಲ ನೆನಪಿರ್ತೈತೆ ಅಂತ. 2024 ಅಂತ ಭಾರತಕ್ಕಿದ್ದ ICC ಪ್ರಶಸ್ತಿಗಳು ಅವೆಲ್ಲ ಬೇಡ, ಇದು ನೆನ್ಪಿಟ್ಕೊಳ್ಳಿ. 2020 19 ವರ್ಷದ ಒಳಗಿನ ಪುರುಷರ T20 ಕಪ್, ಅಂಡರ್-19 T20 ಕಪ್ ಆಯುಷ್ ಮಾತ್ರೆ ಅಂತ ಇವರು ನಾಯಕರಿದ್ದಾರೆ, ಅಂದರೆ ಕ್ಯಾಪ್ಟನ್ನು, ಅವ್ರಿಗೆ ಗೆದ್ದಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ. T20 ಸೂರ್ಯಕುಮಾರ್. 2 ಇಂಪಾರ್ಟೆಂಟಾ? ವಿನ್ಯಾಸ ಮಾಡಿದವರೆಲ್ಲ ಬೇಡ. ಅತಿ ಹೆಚ್ಚು ವಿಕೆಟ್ ಗಳಿಸಿದವರು ಜಸ್ಪ್ರೀತ್ ಬುಮ್ರಾ. ಆಮೇಲೆ ಅತಿ ಹೆಚ್ಚು ರನ್ ಗಳಿಸಿದವರು ಪಾಕಿಸ್ತಾನ್ಗಳು 383. ಜಾಧವ್ ನೋಡಪ್ಪ. ಭಾರತ ಐಸಿಸಿ ಟ್ರೋಫಿ ಚಾಂಪಿಯನ್. ಏಕದಿನ ವಿಶ್ವಕಪ್ ನೋಡಿ, ವೆರಿ ಇಂಪಾರ್ಟೆಂಟಾ? ಬರ್ದಿಟ್ಕೊಂಡ್ಬಿಟ್ರಿ. ವೆರಿ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟು. ಏಕದಿನ ಒನ್ ಡೇ ಇದೆಯಲ್ಲ, ಒನ್ ಡೇ ಕಪ್ ವಿಶ್ವಕಪ್, ಅದನ್ನು 1983 2011 ನಮ್ಮ ಮಹೇಂದ್ರ ಸಿಂಗ್ ಧೋನಿ ಅವರಿದ್ದರು ಆ ಟೈಮಲ್ಲಿ. ಸೊ ಏಕದಿನ ವಿಶ್ವಕಪ್ ಗೆದ್ದಿದ್ದಾರೆ. T20 ವಿಶ್ವಕಪ್ ಇವಾಗ ನೋಡಿದರೆ 3 ಸತಿ ಗೆದ್ದಿದ್ದಾರೆ. ICC ಚಾಂಪಿಯನ್ ಟ್ರೋಫಿ 3 ಸತಿ ಗೆದ್ದಿದ್ದಾರೆ. ಮಹಿಳಾ ಏಕದಿನ ಟ್ರೋಫಿ 1 ಸಾರಿ ಗೆದ್ದಿದ್ದಾರೆ. ವೆರಿ ಇಂಪಾರ್ಟೆಂಟ್. ಬಾಯಟಕ್ಕೆ ಮುಂದೋಗಿ. ಮಧ್ಯಪ್ರದೇಶದಲ್ಲಿ ಯುದ್ಧದಿಂದ ಆರ್ಥಿಕತೆಯ ಮೇಲೆ ತೊಂದರೆ ಆಗ್ತಾ ಇದೆ. ಯಾಕೆ ಆಗ್ತಿದೆಯಪ್ಪ ಅಂದರೆ, ಇರಾನ್ ತೈಲ ಆಮದು ಮಾಡಿಕೊಳ್ಳಲು 2019
ನಮ್ಮ ಭಾರತ ಏನಿದೆಯಲ್ಲ ಇರಾನಿಂದ ತೈಲ ಆಮದು ಮಾಡ್ಕೊಳ್ಳೋದು ನಿಲ್ಲಿಸಿಬಿಟ್ಟಿದೆ. ಆದರೆ 40% ಕಚ್ಚಾ ತೈಲ, 80% ದ್ರವೀಕೃತ ನೈಸರ್ಗಿಕ ಅನಿಲ LNG, ಆಯಿತಾ. ಲಿಕ್ವಿಫೈಡ್ ನೈಟ್ರೋಜನ್ ಗ್ಯಾಸ್ ಅದ, ಸಿಂಪಲ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಷ್ಟೇ, ಅದು ಸುಮ್ಮನೆ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು 90% ಅಡುಗೆ ಅನಿಲ ಸಾಗಣೆಯಾಗುವುದು ಇರಾನ್ ಮತ್ತು ಒಮಾನ್ ನಡುವೆ. ಹರ್ಮುಜ್ ಜಲಸಂಧಿಯಲ್ಲಿದೆ, ಇರಾನ್ ಮತ್ತು ಒಮಾನ್ ನಡುವೆ ಇದೆ. ಈ ಜಲಸಂಧಿ ಮುಖಾಂತರ ವೆರಿ ಇಂಪಾರ್ಟೆಂಟ್, ಇನ್ ಬಿಟ್ವೀನ್ ಎಲ್ಲ ಓದ್ಕೊಂಡ್ಬಿಡಿ. ಹರ್ಮುಜ್ ಜಲಸಂಧಿಯಿಂದ ರೇಸ್ ಮಾಡ್ಕೊಂಡ್ಬಿಟ್ಟು, ಆಯಿತಾ. ಭಾರತವು 90% LPGಯನ್ನು ಕೊಲ್ಲಿ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ. ಇದೇನಾಗಿದೆ ಗೊತ್ತಾ, ಎಸ್ಸೆ ಒಂದು ಇಂಪಾರ್ಟೆಂಟು, ಜೊತೆಗೆ ಏನಾಗ್ತಿದೆ ಅಂದರೆ ಜೊತೆಗೆ ಎಸ್ಸೆ ಜೊತೆಗೆ ಇನ್ನೊಂದು ಏನಾಗ್ತಿದೆ ಅಂದರೆ ಇಂಪಾರ್ಟೆಂಟ್, ಇದರಲ್ಲಿ ಕೃಷಿಯ ಮೇಲೆ ಪರಿಣಾಮ ಬೀಳ್ತೈತೆ. ನಿಮಗೆ ಯೂರಿಯಾ ಗೊಬ್ಬರ ನಾವು ಹೊಲಕ್ಕೆ ಬಿತ್ತನೆ ಬೇಕಾದ್ರೆ ಮೆಕ್ಕೆಜೋಳನ, ಗೊಂಜಾಳನ, ಅದನ್ನ ಗೊಬ್ಬರ ತರಕ್ಕೆ ಹೋದಾಗ ಆ ಗೊಬ್ಬರನೇ ಸಿಗ್ತಾ ಇಲ್ಲ. ಅವರೆಲ್ಲ ಆಧಾರ್ ಕಾರ್ಡು ಮೊದಲೆಲ್ಲ ಹಾಗೆ ಕೊಡ್ತಾ ಇದ್ರು. ಎಷ್ಟು ಚೀಲ ಬೇಕಪ್ಪ ಅಂದರೆ ಟ್ಯಾಕ್ಟ್ರಿ ಗಂಟೆ ಹೇಳ್ಕೊಂಡ್ಬರ್ತಾ ಇದ್ವಿ. ರೀಸೆಂಟಾಗಿ 1 ಚೀಲ 2 ಚೀಲಗೆಲ್ಲ ಅವರು ಹೊಲದ ಖಾತೆ ಮತ್ತು ಇದನ್ನ ಕೇಳ್ತಾ ಇದ್ರು, ಆಧಾರ್ ಕಾರ್ಡ್ ಕೇಳ್ತಾ ಇದ್ರು. ಯಾಕೆ? ರಸಗೊಬ್ಬರಗಳ ಕೊರತೆ ಆಗಿದೆ. ದಿನನಿತ್ಯದಲ್ಲಿ ನಿಮಗೆ ಏನಾಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೋಬೇಕು. ಯಾಕೆ ನಮಗೆ ಗೊಬ್ಬರ ಸಿಗ್ತಾ ಇಲ್ಲ? ಹೌದು, ಕೊಲ್ಲಿ ರಾಷ್ಟ್ರಗಳಿಂದ ಯುದ್ಧ. ಏನು ಯುದ್ಧ? ಯಾಕೆ? ಅದು ಇಲ್ಲಿದೆ ನೋಡಿ, ಅರ್ಥ ಆಯ್ತಾ. ಇದಾಗಿತ್ತು. ಇದು ಏಪ್ರಿಲ್ ಮಂತ್ ಇಂಪಾರ್ಟೆಂಟ್ ಅಂತ ನಾನು ಮಾಡಿದೆ. ಎಲ್ಲ ಮಂತ್ ಮುಗಿಸ್ಕೊಡ್ತೀನಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಸೊ ದಟ್ ನನಗೂ ಒಂದು ಫ್ರೀ ಕ್ಲಾಸ್ ಮಾಡೋಕ್ಕೆ. ಜೊತೆಗೆ ಎಲ್ಲರೂ ಯಾವಾಗ ಫ್ರೀ ಇರ್ತೀರಾ, ವರ್ಕಿಂಗ್ ಎಂಪ್ಲಾಯೀಸು ಹೋಗಬೇಕಾದ್ರೆ ಬರಬೇಕಾದ್ರೆ ಕ್ಲಾಸ್ ಕೇಳಿ. ಆಮೇಲೆ ಉಳಿದವರು ಏನೇನು ಓದ್ತಿರ್ತೀರಾ, ನಿಮ್ಮ ಫ್ರೀ ಟೈಮಲ್ಲಿ ಊಟ ಮಾಡಬೇಕಾದ್ರೆ ಎಲ್ಲ ಕ್ಲಾಸ್ ಕೇಳ್ತಾ ಇರಿ. ಅದಾದ ನಂತರ ಇದನ್ನು ಸ್ಪರ್ಧಾವಿಜೇತ ಮ್ಯಾಗ್ಝಿನ್ ತೊಗೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ಇದು ಕ್ಲಾಸ್ ಶಾಶ್ವತವಲ್ಲ. ನೀವು ಮ್ಯಾಗ್ಝಿನ್ ಏನು ತೊಗೊಳ್ತಿರಲ್ಲ, ಮ್ಯಾಗ್ಝಿನ್ ಮಾರ್ಕ್ ಮಾಡಬೇಕು. ಮ್ಯಾಗ್ಝಿನಲ್ಲಿ ಮಾರ್ಕ್ ಮಾಡ್ತೀನಿ, ನಾನು ಏನು ಹೈಲೈಟ್ ಇಂಪಾರ್ಟೆಂಟ್ ಮಾಡಿದ್ದೀನಲ್ಲ ಆ ಮಾರ್ಕ್ ಮಾಡ್ಕೊಳ್ಳಿ. ಸೊ ದಟ್ ನಾಳೆ ಎಕ್ಸಾಮ್ ಅಂದರೆ ಇವತ್ತಿನ ದಿವಸ ನಿಮಗೆ ಓದೋಕ್ಕೆ ಅದು ತುಂಬ ಅನುಕೂಲ ಆಗುತ್ತೆ. ನನ್ನ ಪ್ಲೇ ಲಿಸ್ಟಲ್ಲಿ JK ಹೌಸ್ ಕನ್ನಡ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟಲ್ಲಿ ಎಲ್ಲ ಅವೈಲೇಬಲ್ ಇರುತ್ತೆ. ಇದುವರೆಗೆ ನಾವು ಮಾಡಿದ್ದು ಕ್ಲಾಸಸ್ ಜೂನ್ ಮಂತ್ ಕಂಪ್ಲೀಟ್ ಆಗಿ ಮುಗಿಸಿದ್ದೀನಿ. ವೆರಿ ಇಂಪಾರ್ಟೆಂಟ್ ಜೂನ್ ಮಂತು. ಏನು ಮಾಡುತ್ತಪ್ಪ ಅಂದರೆ 2-3 ತಿಂಗಳಿಂದ ಎಕ್ಸಾಮ್ಗೆ 2-3 ತಿಂಗಳಿಂದ ಕ್ವಶನ್ ಜಾಸ್ತಿ ತೆಗೆದುತ್ತೆ. ಸೊ ಜೂನ್ ಮಂತ್ ವೆರಿ ಇಂಪಾರ್ಟೆಂಟ್, ಅದನ್ನು ನೋಡ್ಕೊಳ್ಳಿ. ಇದನ್ನು ಅಷ್ಟು ಮುಗಿಸ್ಕೊಡ್ತೀನಿ. ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ. ಪ್ರತಿಯೊಂದು ನೋಟಿಫಿಕೇಶನ್ ಬಂದರೆ ತಕ್ಷಣ ನೀವು ನೋಡ್ಬೋದು. ಊಟ ಮಾಡೋ ಟೈಮಲ್ಲಿ, ಆ ಟೈಮಲ್ಲಿ ಕ್ಲಾಸ್ ಕೇಳಿ. ಆ ಟೈಮಿಗೆ ಕೂಡ ವೇಸ್ಟ್ ಆಗ್ಬೋದು ಅಂತ ನಾನು ಪ್ಲಾನ್ ಹೇಳ್ಕೊಡ್ತಾ ಇರೋದು. ಟೈಮಲ್ಲೆಲ್ಲ ನೀವು ಓದ್ಕೊಳ್ಳಿ. ಆಲ್ ದಿ ಬೆಸ್ಟ್.